ನಮಸ್ಕಾರ. ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಿ? ಹೊಸ ವರ್ಷ ಅಂದ ಕೂಡ್ಲೆ ನಮ್ ಎಲ್ರ ಮನ್ಸಿನಲ್ಲಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ವರ್ಷ ನಮ್ಗೆ ಹೇಗಿರುತ್ತೆ ಅಂತ. ನಮ್ಮ ರಾಶಿ ಹೇಗಿರುತ್ತೆ ಈ ವರ್ಷ? ಆದ್ರೂ ನಮ್ಮ ರಾಶಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಇರುತ್ತಾ? ನಮ್ಮ ಲವ್ ಲೈಫ್ ಹೇಗಿರುತ್ತೆ? ನಮ್ಮ ಕೆಲಸದಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಗುತ್ತಾ? ಪ್ರಮೋಷನ್ ಸಿಗುತ್ತಾ? ನಮ್ಮ ಬಿಸ್ನೆಸ್ ಈ ವರ್ಷ ಆದ್ರೂ ಟೇಕ್ ಆಫ್ ಆಗುತ್ತಾ? ಇಂಪ್ರೂವ್ಮೆಂಟ್ ಆಗುತ್ತಾ? ನನ್ನ ಫೈನಾನ್ಷಿಯಲ್ಸ್ ಹೇಗಿರುತ್ತೆ? ಹೊಸ ಕಾರು ಖರೀದಿ ಯೋಗ ಇದೆಯಾ? ಹೊಸ ಮನೆ ಖರೀದಿ ಯೋಗ ಇದೆಯಾ? ಈ ರೀತಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಖ್ಯಾತ ಜ್ಯೋತಿಷ್ಯರು ಮತ್ತು ಸಂಖ್ಯಾಶಾಸ್ತ್ರಜ್ಞರಾದ ಶ್ರೀ ಗುರುಗಳಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಆ ಜಗನ್ಮಾತೆ ಚಾಮುಂಡೇಶ್ವರಿಯ ಅನುಗ್ರಹ ಪ್ರತಿಯೊಬ್ಬ ವೀಕ್ಷಕನ ಮೇಲೂ ಇರಲಿ. ಅವರು ಅಂದ್ಕೊಂಡಿದ್ದು ಎಲ್ಲ ಕೆಲಸ ಕಾರ್ಯ ಈ ವರ್ಷ 2026ರಲ್ಲಿ ನೆರವೇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರುಜಿ, ನೀವು ಬಂದ ಕೂಡಲೇ ನನಗೆ ಈ ಕ್ರಿಸ್ಟಲ್ಸ್ ಹಾಕ್ಸಿದ್ರಿ. ಈ ಕ್ರಿಸ್ಟಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ತೀರಾ? ಈ ಕ್ರಿಸ್ಟಲ್ಸ್ ಹಾಕೋದ್ರಿಂದ ನಿಜವಾಗ್ಲೂ ಮನುಷ್ಯನ ಹಣೆ ಬರಹ ಏನಾದ್ರೂ ಚೇಂಜ್ ಆಗುತ್ತಾ? ಈ ಕ್ರಿಸ್ಟಲ್ಸ್ ಹಾಕೊಂಡ್ರೆ ಆ ವ್ಯಕ್ತಿ ಕಷ್ಟನೇ ಬರೋದಿಲ್ವಾ? ಇದು ವಿಜ್ಞಾನನ ಅಥವಾ ಬರೀ ನಂಬಿಕೆನೋ? ಇವತ್ತಿನ ಟ್ರೆಂಡ್ ಅಲ್ಲಿ ತುಂಬಾ ಜನ ಈ ಕ್ರಿಸ್ಟಲ್ಸ್ ನ ಹಾಕೊಂಡಿರ್ತಾರೆ. ಇದು ಬರೀ ಸ್ಟೈಲ್ಗೋಸ್ಕರನ ಅಥವಾ ಇದರಿಂದ ಏನಾದ್ರೂ ಉಪಯೋಗಗಳು ನಿಜವಾಗ್ಲೂ ಇದೆಯಾ? ನೋಡಿ, ಒಬ್ಬ ವ್ಯಕ್ತಿಯ ಹಣೆ ಬರಹವನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಈ ಮಾತನ್ನ ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಅವನ ಕರ್ಮಫಲಗಳಲ್ಲಿ ಅವನೇನೇನನ್ನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ಲೇಬೇಕು. ಆದರೆ ಈ ಕ್ರಿಸ್ಟಲ್ಗಳು ಹೇಗೆ ಸಹಾಯಕ ಮಾಡುತ್ತೆ ಅಂತಕ್ಕಂಥದ್ದನ್ನು ತಿಳಿಸೋದಾಯಿತು ಅಂದರೆ, ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಕಷ್ಟ ಬರುತ್ತೆ, ಸಮಸ್ಯೆಗಳಿರುತ್ತೆ ಅಂದಾಗ ಅವನು, ಈಗ ಎಕ್ಸಾಂಪಲ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ, ಅವನ ತಲೆ ಮೇಲೆ ಒಂದು ದೊಡ್ಡ ಗಾತ್ರದ ಕಲ್ಲು ಬೀಳುವಂಥದ್ದಿರುತ್ತೆ. ಈ ಜ್ಯೋತಿಷ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಆ ಕಲ್ಲು ಬೀಳೋದು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಲ್ಲು ಪುಡಿ ಪುಡಿಯಾಗಿ ಸಣ್ಣ ಮಟ್ಟಿಗೆ ಅದರ ಪ್ರಭಾವವನ್ನು ಕಮ್ಮಿ ಮಾಡಿಕೊಂಡು, ಈಗ ಒಂದೇ ಸರಿ ದೊಡ್ಡ ಕಲ್ಲು ಬಿತ್ತು ಅಂದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದರ ಬದಲಾಗಿ ಸಣ್ಣ ಪುಟ್ಟ ಕಲ್ಲುಗಳು ಬಿಟ್ಕೊಂಡು ಒಂದು ಸಣ್ಣ ಪುಟ್ಟ ಗಾಯದಲ್ಲಿ ಎಸ್ಕೇಪ್ ಆಗ್ಬೋದು ಒಬ್ಬ ವ್ಯಕ್ತಿ, ಅವನ ಜೀವಕ್ಕೇನು ತೊಂದರೆ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಕ್ರಿಸ್ಟಲ್ಗಳ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಪ್ರಪಂಚ ಯಾವತ್ತು ಸೃಷ್ಟಿಯಾಯಿತೋ ಆಗಿನ ಕಾಲದಿಂದನೂ ಕೂಡ ಇದು ಭೂಮಿಯ ಒಳಗಡೆ ಇರುವಂತಹ ವಸ್ತುಗಳಾಗಿರುತ್ತೆ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಒಂದು ವಿಶೇಷವಾದ ಫ್ರೀಕ್ವೆನ್ಸಿ ಅನ್ನೋದಿರುತ್ತೆ. ಅಂದರೆ ಅದೊಂದು ಎನರ್ಜಿಯನ್ನು ಕಂಟೈನ್ ಮಾಡುತ್ತೆ. ಈಗ ನಾವು ಒಂದು ರಾಶಿಯಲ್ಲಿ ಹುಟ್ಟಬೇಕು ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಬರುವಂಥದ್ದು. ಹಾಗಾಗಿ ಈ ಒಂದು ರಾಶ್ಯಾಧಿಪತಿ ಜೊತೆಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಾಗ ಒಂದು 90%ವರೆಗೂ ಕೆಲಸ ಆಗುತ್ತೆ. ಆದರೆ ಲಾಸ್ಟ್ ಮೂಮೆಂಟ್ ಬಂದು ಕೆಲಸ ಹಾಳಾಗ್ಬಿಡುತ್ತೆ. ಅಥವಾ ಇನ್ನೊಬ್ಬ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟು ಕೆಟ್ಟದಾಗಬೇಕು ಅಂತ ಹೇಳಿ ಬಯಸಿ ನನಗೆ ತೊಂದರೆ ಆಗೋ ಥರ ಎಲ್ಲ ಮಾಡ್ತಾರೆ. ಇದ್ರ ಜೊತೆ ಇನ್ನೊಂದು ಸಮಸ್ಯೆ ಏನು ಅಂದರೆ, ಒಂದು ಪ್ರಾಬ್ಲಮ್ ಮುಗೀತಪ್ಪ, ನೆಮ್ಮದಿಯಾಗಿ ನಾನು ಕುತ್ಕೊಬಿಡೋಣ ಇನ್ನು ಅಂತ ಅಂದ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ರೆಡಿ, ಅದು ಸಾಲ್ವ್ ಆಯ್ತಾ, ಮತ್ತೊಂದು ಪ್ರಾಬ್ಲಮ್ ರೆಡಿ. ಇದೆಲ್ಲ ಆಗೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಗುರುಗ್ರಹ ಏನಿರುತ್ತೆ ಅದು ಸ್ಟ್ರಾಂಗ್ ಆಗಿ ಇಲ್ಲದೆ ಇರುವಂಥದ್ದು, ಅಂದರೆ ಗುರು ಬಲ ಇಲ್ಲದೆ ಇರುವಂಥದ್ದು. ಎರಡನೇದು ನಮ್ಮ ರಾಶ್ಯಾಧಿಪತಿ, ರಾಶಿಗೆ ಒಬ್ಬ ಅಧಿಪತಿ ಅಂತ ಇರ್ತಾನೆ, ಅವನು ಬಾಧಕ ಸ್ಥಾನದಲ್ಲಿ ವೀಕಾಗಿ ಕೂತಾಗ ಈ ರೀತಿ ಸಮಸ್ಯೆಗಳು. ಎಕ್ಸಾಂಪಲ್ಗೆ EMI ಅಂತ ಹೇಳಿ ಯಾವುದೋ ಒಂದು ಬಂಡ ಧೈರ್ಯದಲ್ಲಿ ಹಾಕ್ಸ್ಕೊಂಡಿರ್ತೀವಿ, ಬಟ್ EMI ಕಟ್ಟೋದಕ್ಕೆ ಪ್ರತಿ ತಿಂಗಳು ಒದ್ದಾಡ್ತಾ ಇರ್ತೀವಿ. ಒಂದು ತಪ್ಪರೆ ಒಂದು ಆರೋಗ್ಯ ಸಮಸ್ಯೆ, ದೃಷ್ಟಿ ದೋಷಗಳಾಗ್ತಾ ಇರುತ್ತೆ. ಒಂದು ಮದುವೆ ಆಗಿರುತ್ತೆ, ಆದರೂ ಕೂಡ ಮದುವೆ ಸಂಸಾರದಲ್ಲಿ ಸುಖ ಅನ್ನೋದಿರೋದಿಲ್ಲ. ಇದೆಲ್ಲದೂ ಕೂಡ ಈ ಕ್ರಿಸ್ಟಲ್ಸ್ ನಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ನಮ್ಮ ಗ್ರಹಗತಿಗಳು, ಒಂದು ಗುರುಗ್ರಹ ಪ್ಲಸ್ ರಾಶ್ಯಾಧಿಪತಿಯನ್ನು ಆಕ್ಟಿವೇಟ್ ಮಾಡೋದ್ರಿಂದ ಈ ಸಮಸ್ಯೆಗಳು ಬಹುತೇಕ ಕಮ್ಮಿ ಆಗುತ್ತೆ. ಇದನ್ನು ಹಾಗೆ ಹಾಕ್ಕೊಳ್ಳೋದಲ್ಲ, ಇದನ್ನು ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ನಿಮ್ಮ ಮನೆ ದೇವರ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಇದನ್ನು ಆಗಾಗ ಎನರ್ಜೈಸ್ ಮಾಡ್ಕೊಳ್ಬೇಕು. ಎಲ್ಲದರ ಮಾಹಿತಿಯನ್ನು ಕೂಡ ಈ ಕ್ರಿಸ್ಟಲ್ ತಗೊಳ್ಳುವಂಥವ್ರಿಗೆ ನಾವು ಖಂಡಿತವಾಗ್ಲೂ ಕೊಡ್ತಾ ಇರ್ತೀವಿ. ಅದನ್ನು ಹಾಕ್ಕೊಂಡು ತುಂಬ ಜನ ಅವ್ರ ಜೀವನದಲ್ಲಿ ಬರಬಹುದಾದ ಕಷ್ಟಗಳು ಅಥವಾ ಬಂದಿರುವಂತಹ ಕಷ್ಟಗಳನ್ನು ಈಸಿಯಾಗಿ ದಾಟ್ಕೊಂಡು ಹೋಗಿದ್ದಾರೆ, ಪಾರಾಗಿದ್ದಾರೆ. ಯಾಕಂದರೆ ಇದನ್ನು ಒಂದು 100 ಜನಕ್ಕೆ ನಾವು ಕೊಟ್ಟು ಅವರ ರಿವ್ಯೂ ತಗೊಂಡ ಮೇಲೇ ನಾವು ಇದನ್ನು ಒಂದು ಜನಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿ ರೆಕಮೆಂಡ್ ಮಾಡೋದು ಬಿಟ್ಟರೆ, ಅವರ ರಿವ್ಯೂವನ್ನು ತಗೊಂಡ ನಂತರದಲ್ಲೇ ನಾವು ಇದನ್ನು ಜನಕ್ಕೆ ಹಾಕಿಸ್ತಾ ಇರ್ತೀವಿ. ಜೊತೆಗೆ ಗಮನಿಸ್ಕೋಬೇಕಾಗಿರೋ ವಿಚಾರ ಏನಂದರೆ, ಇದಕ್ಕೆ ಯಾವುದೇ ರೀತಿ ಅಂಟಾಗಲಿ ಮುಟ್ಟಾಗಲಿ ಇರೋದಿಲ್ಲ. ಜೊತೆಗೆ ನೀವು ಒಂದು ಯಾವುದೇ ಒಂದು ಆಹಾರ ಪದ್ಧತಿಯನ್ನು ಇಟ್ಕೊಂಡಿದ್ರು, ಮಾಂಸಾಹಾರ ಸ್ವೀಕಾರ ಕೂಡ ಈ ಒಂದು
ಮಣಿಗಳನ್ನು ಧರಿಸ್ಕೊಂಡು ಮಾಡಿದ್ರು ಅದರಿಂದ ನಿಮಗೆ ಏನೇ ನೆಗೆಟಿವ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ಧರಿಸ್ಕೋಬೋದು. ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ನಿಮ್ಮ ಹೆಸರಲ್ಲಿ ಧರಿಸ್ಕೊಳ್ಳೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ಈ ಮಣಿಗಳು 100% ಕೊಡುತ್ತೆ. ಮೇಷರಾಶಿಯವರಿಗೆ 2026 ಹೇಗಿರುತ್ತೆ? 2026 ಸಕ್ಸಸ್ ಆಗೋದಕ್ಕೆ ಮೇಷರಾಶಿಯವರು ಏನು ಮಾಡಬೇಕು? ಮೇಷರಾಶಿ ಅಂದ ಕೂಡಲೇ ಈ ಮೇಷರಾಶಿಯವರಿಗೆ ತುಂಬ ಧೈರ್ಯವಂತರಾಗಿರ್ತಾರೆ, ಸಾಹಸಿ ವ್ಯಕ್ತಿಗಳಾಗಿರ್ತಾರೆ. ಯಾವುದೇ ಕೆಲಸ ಕೊಟ್ಟರು ಧೈರ್ಯದಿಂದ ಮುನ್ನುಗ್ತಾರೆ. ಅಥವಾ ಒಂದು ಗುಂಪಲ್ಲಿ ಒಂದು 10 ಜನ ಮಾಡ್ಲಾ ಬೇಡವಾ ಅಂತ ಒಂದು ಕನ್ಫ್ಯೂಷನಲ್ಲಿದ್ದರೆ ಮೇಷರಾಶಿಯವರು ಆ ಕೆಲಸ ಹೋಗಿ ಮಾಡಿರ್ತಾರೆ, ಸಕ್ಸಸ್ಸು ಆಗಿರ್ತಾರೆ. ಕೆಲವೊಂದ್ಸರಿ ಅತಿಯಾದ ಒಂದು ಕ್ವಿಕ್ ಡಿಸಿಷನಿಂದ ತಪ್ಪಾಗಿ ಒಂದು ಡಿಸಿಷನನ್ನು ಮಾಡಿ ಸಮಸ್ಯೆಗೂ ಸಿಗಾಕೊಳ್ತಾರೆ ಈ ಒಂದು ಮೇಷರಾಶಿಯವರು. ಇವರಲ್ಲಿ ನಾಯಕತ್ವದ ಗುಣ ತುಂಬ ಚೆನ್ನಾಗಿರುತ್ತೆ. ತುಂಬ ಬಾರ್ನ್ ಲೀಡರ್ಸ್ ಅಂತ ಯಾರಾದಿತ್ತು ಅಂದರೆ ಅದು ಖಂಡಿತವಾಗ್ಲೂ ಕೂಡ ಮೇಷರಾಶಿಯವರೇ ಆಗಿರ್ತಾರೆ. ಯಾವಾಗಲೂ ಕೂಡ ನೇರ ನುಡಿಯನ್ನು ಇಟ್ಕೊಂಡಿರ್ತಾರೆ. ಕರೆಕ್ಟಾಗಿ ಅವ್ರು ಮಾತಾಡೋವಂಥ ಸ್ಪೀಚಲ್ಲಿ ಯಾವುದೇ ಮುಂದೆ ಹಿಂದೆ ನೋಡೋದಿಲ್ಲ, ನೇರವಾದ ಮಾತಾಗುತ್ತೆ. ಹಿಂದೆ ಒಂದು ಮುಂದೆ ಒಂದು ಈ ಥರ ಎಲ್ಲ ನೇರವಾಗಿ ಮಾತಾಡೋಂಥವ್ರು ಈ ಮೇಷರಾಶಿಯವರು. ಇಂಥ ಮೇಷರಾಶಿಗೆ 2026ರಲ್ಲಿ 7.5 ಕೂಡ ಪ್ರಾರಂಭ ಆಗಿದೆ. ಅದರಿಂದ ಏನಾದರೂ ಎಫೆಕ್ಟ್ ಇದೆಯಾ ಅಂತಲೂ ಕೂಡ ತಿಳ್ಕೊಬೇಕಾಗತ್ತೆ. ಇವರಲ್ಲಿ ಉತ್ಸಾಹ ಅನ್ನೋದು ಯಾವಾಗಲೂ ಇರುತ್ತೆ. ಯಾವುದೇ ಕೆಲಸ ಮಾಡೋಕ್ಕೋದ್ರು ತುಂಬ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ತುಂಬ ಬುದ್ಧಿವಂತರಾಗಿರ್ತಾರೆ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾ ಇರ್ತಾರೆ ಈ ಮೇಷರಾಶಿಯವರು. ಇವರಲ್ಲಿ ಮೂಲವಾಗಿ ಬರುವಂತಹ ಸಮಸ್ಯೆ ಏನಪ್ಪ ಅಂತಂದರೆ ಸ್ವಲ್ಪ ಸಹನೆ ಅನ್ನೋದು ಕಮ್ಮಿ ಇರುತ್ತೆ. ಏನಾದರೂ ಇವಾಗಲೇ ಇಮಿಡಿಯೇಟಾಗಿ ಆಗಬೇಕು, ಈಗಲೇ ಆಗಬೇಕು, ಅಸಹನೆ ಅಂತಕ್ಕಂಥದ್ದು ಕೂಡ ಈ ಮೇಷರಾಶಿಯವ್ರಿಗೆ ಜಾಸ್ತಿ ಇರುತ್ತೆ. ಹಾಗೆ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಸ್ವಲ್ಪ ನಿಧಾನಕ್ಕೆ ಕೂತು ಯೋಚನೆ ಮಾಡಿದಾಗ ಮೇಷರಾಶಿಯವರು ಸಕ್ಸಸ್ ಆಗ್ತಾರೆ. ಹಾಗಾದ್ರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ಮೇಷರಾಶಿಯವರು ಯಾವಾಗಲೂ ಸ್ವಲ್ಪ ಒತ್ತಡದಲ್ಲಿರುವಂತಹ ರಾಶಿ. ಇವರಿಗೆ ಈ ವರ್ಷ ಏಪ್ರಿಲ್ವರೆಗೂ ಕೂಡ ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳಿಂದ ಸ್ವಲ್ಪ ತೊಂದರೆ ಆಗ್ಬೋದು, ಭಿನ್ನಾಭಿಪ್ರಾಯ ಬರ್ಬೋದು. ಅದೆಲ್ಲವನ್ನು ಮೀರಿ ಏಪ್ರಿಲ್ವರೆಗೂ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ಆನಂತರ ವರ್ಷದಲ್ಲಿ ಚೆನ್ನಾಗಿರುತ್ತೆ. ಇನ್ನು ಕೆಲಸದಲ್ಲಿ ಬದಲಾವಣೆ ಅಂತಂದರೆ ಮೇ ತಿಂಗಳ ನಂತರದಲ್ಲಿ ಧನಾತ್ಮಕ ಬೆಳವಣಿಗೆ ಅಂದರೆ ಪಾಸಿಟಿವ್ ಆಗಿ ಚೇಂಜ್ ಆಗುವಂಥದ್ದು. ಅಂದರೆ ಸ್ವಲ್ಪ ಪ್ರಮೋಷನ್ ಸಿಗ್ಬೋದು ಅಥವಾ ಕೆಲಸವೇ ಬದಲಾಗ್ಬೋದು, ಹೊಸ ಕೆಲಸ ಸಿಗ್ಬೋದು. ನೀವೀಗ ಮಾಡ್ತಾ ಇರೋ ಕೆಲಸ ನಿಮಗೆ ಖುಷಿ ಕೊಡ್ತಾ ಇಲ್ಲ ಅಂದರೆ ಇನ್ನು ಮೇಲೆ ನೀವು ಮಾಡುವಂಥ ಕೆಲಸದಿಂದ ನಿಮಗೆ ಖುಷಿ, ನೆಮ್ಮದಿ ಅಂದರೆ ಸಂಬಳ ಜಾಸ್ತಿ ಆಗ್ಬೋದು ಅಂತ ಹೇಳಿ ಇಲ್ಲಿ ಒಂದು ಇಂಡಿಕೇಶನ್ ತೋರಿಸುತ್ತೆ. ಹಾಗೆ ಸಂಬಳದ ಇನ್ಕ್ರೀಸಿಂದಾಗಿ ನೀವು ಹೊಸ ವಸ್ತುಗಳ ಖರೀದಿ ಯೋಗಗಳು ಕೂಡ ಈ ವರ್ಷ ಉದ್ಯೋಗದಲ್ಲಿ ಇದೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಜೂನ್ ತಿಂಗಳ ನಂತರದಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರಲ್ಲೂ ಫಾರಿನ್ ಕನೆಕ್ಷನ್ ಇರುವಂತಹ ಯಾವುದಾದ್ರು ಬಿಸ್ನೆಸ್ ಮಾಡ್ತು ಅಂದರೆ ಖಂಡಿತವಾಗ್ಲೂ ಕೂಡ ಲಾಭದಾಯಕ ಫಲಗಳು ಈ ವರ್ಷ ಪ್ರಾಪ್ತಿಯಾಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಮಾಡ್ತೀನಿ ಅಂದರೆ ಈ ವರ್ಷ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಕೈ ಸುಟ್ಕೊಳ್ಳುವಂಥದ್ದಾಗುತ್ತೆ, ಪಾರ್ಟ್ನರಿಂದ ಮೋಸ ಆಗುತ್ತೆ. 7.5 ಬೇರೆ ನಡೀತಾ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇರೋವಂಥವ್ರು ನಿಮ್ಮ ಅಕೌಂಟ್ಸ್ನ ಟೈಮ್ ಟು ಟೈಮ್ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಧೋಖ ಆಗುವಂತಹ ಲಕ್ಷಣ ಕೂಡ ಇದೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಆರ್ಥಿಕ ವಿಚಾರವಾಗಿ ಹೇಳೋದಾಯಿತು ಅಂದರೆ ಮೇಷರಾಶಿಯವರಿಗೆ ಈ ವರ್ಷ ಆದಾಯ ಸ್ವಲ್ಪ ಸ್ಟೆಬಿಲಿಟಿ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು ಇನ್ಕಮ್ ಅನ್ನೋದು ಸ್ಟೇಬಲ್ ಆಗಿ ಬರ್ತಾ ಇರುತ್ತೆ. ಹೊಸ ಸೋರ್ಸಸ್ ಆಫ್ ಇನ್ಕಮ್ ಕೂಡ ಜನರೇಟ್ ಆಗ್ಬೋದು. ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು, ಶೇರ್ ಮಾರ್ಕೆಟಲ್ಲಿರುವಂಥವ್ರಿಗೆ ಸ್ವಲ್ಪ ಲಾಭದಾಯಕವಾಗಿರೋ ವರ್ಷ ಅಂತ ಹೇಳ್ತೇನೆ. ಆದರೆ ಯಾವುದೇ ಅಧ್ಯಯನ ಇಲ್ಲದೆ ಇನ್ನೊಬ್ಬ ಮಾಡ್ದ ಅಂತ ಹೇಳಿ ಹಳ್ಳಕ್ಕೆ ಹಾರುವಂಥ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ತುಂಬ ಒಂದಷ್ಟು ನಿಮ್ಮ ರಿಸರ್ಚ್ ಅನ್ನೋದು, ನಿಮ್ಮ ಸೆಲ್ಫ್ ರಿಸರ್ಚ್ ಅನ್ನೋದು ಶೇರ್ ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಹಳೆಯ ಸಾಲಗಳು ಯಾವ್ದಾರು ಇತ್ತು ಅಂದರೆ ಮೇಷರಾಶಿಯವರಿಗೆ ಈ ವರ್ಷ ಜೂನ್ ಜುಲೈ ತಿಂಗಳ ನಂತರದಲ್ಲಿ ಆ ಸಾಲ ತೀರಿಸುವಂತಹ ಯೋಗನೂ ಬರುತ್ತೆ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಖಂಡಿತವಾಗ್ಲೂ ವಿವಾಹ ಯೋಗ ಮೇಷರಾಶಿಯವರಿಗೆ ವರ್ಷ ಇದೆ. ವಿಶೇಷವಾಗಿ ಜೂನ್ ತಿಂಗಳ ನಂತರದಲ್ಲಿ ವಿವಾಹ ಯೋಗ ಬರುತ್ತೆ. ಹಾಗೆ ಈ ಒಂದು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇದೆ, ಸ್ವಲ್ಪ ತೊಂದರೆಗಳಿದೆ, ಒಂದು ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂದರೆ ಸ್ವಲ್ಪ ಪರಸ್ಪರವಾಗಿ ನೀವು ಓಪನ್ ಆಗಿ ನಿಮ್ಮ ವಿಚಾರಗಳನ್ನ ಗಂಡ ಹೆಂಡತಿ ಮಾತಾಡ್ಕೊಂಡಾಗ ಸ್ವಲ್ಪ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಪ್ರೇಮಿಗಳಿಗೆ ಈ ವರ್ಷ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ತೀನಿ. ಅಂದರೆ ನೀವಿಬ್ಬರು ಕೂಡ ಒಂದು ಯಾವುದೇ ವಿಚಾರ ಮನಸ್ತಾಪ ಬರೋವಂಥದ್ದು ಇರೋದ್ರಿಂದ ಇಬ್ಬರು ಕೂಡ ಟೆಕ್ನಿಕಲ್ ಆಗಿ ಮಾತಾಡ್ಕೊಳ್ಳಿ. ಯಾವುದೇ ವಿಚಾರ ಆದರೂ ಕೂಡ ಭಿನ್ನಾಭಿಪ್ರಾಯ ಬರೋದಕ್ಕೆ ಬಿಡಬೇಡಿ. ಮೂರನೇ ವ್ಯಕ್ತಿ ಬಂದು ನಿಮ್ಮ ಒಂದು ರಿಲೇಷನ್ಶಿಪ್ನ ಹಾಳು ಮಾಡೋದಕ್ಕೆ ಬಿಡಬೇಡಿ. ಮಾನಸಿಕವಾಗಿ ನೀವಿಬ್ಬರು ಕೂಡ ಒಂದು ಯೋಚನೆಯನ್ನು ಮಾಡಿಕೊಂಡು ಒಳ್ಳೆ ಡಿಸಿಷನನ್ನು ಮಾಡಿಕೊಳ್ಳಿ. ಹಾಗೂ ಮನೆಯವರ ಒಪ್ಪಿಗೆ, ಒಂದು ಪ್ರೀತಿ ಪ್ರೇಮದಲ್ಲಿರುವಂಥವರಿಗೆ ಮನೆಯವರ ಒಪ್ಪಿಗೆ ಸಿಗುವಂಥ ವರ್ಷ ಅಂತ ಹೇಳ್ತೀನಿ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ? ಕಲಹ ಇರುತ್ತಾ?
ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಸ್ವಲ್ಪ ಮಿಶ್ರ ಫಲ ಇರುತ್ತೆ. ಈ ಒಂದು ಫ್ಯಾಮಿಲಿ ಮ್ಯಾಟರಲ್ಲಿ ನೀವೇ ಸ್ವಲ್ಪ ಒಂದು ಸ್ಟ್ಯಾಂಡನ್ನು ತಗೊಂಡು ಫ್ಯಾಮಿಲಿ ಇಶ್ಯೂಸ್ನ ನೀವೇ ಸಾಲ್ವ್ ಮಾಡುವಂಥದ್ದು ಮೇಷರಾಶಿಯವರು ಈ ವರ್ಷ ಮಾಡ್ಕೋಬೋದು. ಒಂದು ಲಿಟಿಗೇಷನ್ ಅನ್ನೋದು ಸ್ವಲ್ಪ ತೋರಿಸುತ್ತೆ. ಅಂದರೆ ಒಂದು ಆಸ್ತಿ ವಿಚಾರದಲ್ಲಿ ಏನೋ ಲಿಟಿಗೇಷನ್ ಇತ್ತು ಅಂದರೆ ಈ ವರ್ಷ ಸ್ವಲ್ಪ ಮಾತುಕತೆಯಿಂದ ನೆಗೋಷಿಯೇಷನಿಂದ ಅದು ಪರಿಹಾರ ಆಗುತ್ತೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕಂದ್ರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ವರ್ಷ ಬರ್ಬೋದು. ಹಾಗಾಗಿ ಸ್ವಲ್ಪ ರಕ್ತದ ಒತ್ತಡ ಕೂಡ ಕಾಣಿಸುತ್ತೆ. ಸ್ವಲ್ಪ ನೀವು ಮೆಡಿಟೇಷನನ್ನು ಮಾಡ್ಕೊಳ್ಳಿ. ಹಾಗೆ ಮಾನಸಿಕ ಶಾಂತಿಗೆ ಯೋಗ ಮತ್ತು ಧ್ಯಾನವನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ಟ್ರೆಸ್ ಅನ್ನೋದು ಕೂಡ ಕಮ್ಮಿ ಆಗುತ್ತೆ ಇದರಿಂದ. ಯಾವ ವಿಷಯದಲ್ಲಿ ಇವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? 7.5 ನಡೀತಾ ಇದೆ, ಅದೇ ಒಂದು ದೊಡ್ಡ ಗಂಡಾಂತರ ಅಂತ ಹೇಳ್ತೀನಿ. ಶನಿಯ ಮೊದಲ ಹಂತ, ಫಸ್ಟ್ ಫೇಸ್ ಆಫ್ 7.5 ನಡೀತಾ ಇದೆ. ಇದರಿಂದ ಸ್ವಲ್ಪ ಎಲ್ಲ ಕೆಲಸದಲ್ಲಿ ಲೇಟ್ ಆಗ್ತಾ ಇರುತ್ತೆ, ಮಾನಸಿಕವಾಗಿ ಅಶಾಂತಿ, ಸ್ವಲ್ಪ ಆಕ್ಸಿಡೆಂಟ್ ಭಯ ಕೂಡ ಇರುತ್ತೆ. ಹಾಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಶಿಸ್ತಿನ ಜೀವನ, ಅಂದರೆ ಒಂದು ಕರೆಕ್ಟಾಗಿ ಬೆಳಗ್ಗೆ ಒಂದೇ ಟೈಮ್ಗೆ ಹೇಳೋ ಅಂಥದ್ದು, ಸ್ವಲ್ಪ ಲೇಸಿನೆಸ್ಸನ್ನು ದೂರ ಇಡಿ. ಇದೇ ನಿಮ್ಮನ್ನು ಗಂಡಾಂತರದಿಂದ ಕಾಪಾಡುತ್ತೆ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಹೇಳ್ತೀನಿ. ಶನಿವಾರ ದಿವಸ ಶನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನಿಶ್ಚರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ದಿನನಿತ್ಯ ಹೇಳ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬ ಮೇಷರಾಶಿಯವರು ಇದನ್ನು ಮಾಡಿ. ಹನುಮಾನ್ ಚಾಲೀಸವನ್ನು ಓದ್ಕೊಳ್ಳಿ. ಇದು ದೇವಸ್ಥಾನದಲ್ಲಿ ಕುತ್ಕೊಂಡು ಪ್ರತಿನಿತ್ಯ ಓದ್ಕೊಂಡ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಆಗಲ್ಲ ಅಂದರೆ ಮಂಗಳವಾರ ಶನಿವಾರ ಆದರೂ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸ ನಿಮ್ಮನ್ನು ಕಾಪಾಡುತ್ತೆ. ಶಿವನ ಪೂಜೆ ಮಾಡಿ, ಸೋಮವಾರ ರುದ್ರಾಭಿಷೇಕ ಕೊಡುವಂಥದ್ದು, ಇಲ್ಲ ಪ್ರದೋಷಕ್ಕೆ ಪರಿಹಾರಗಳನ್ನು ಮಾಡಿಸ್ಕೊಡುವಂಥದ್ದು. ದಾನ ಅಂತ ಬಂದಾಗ ಸ್ವಲ್ಪ ಬಡವರಿಗೆ ದಾನವನ್ನು ಮಾಡಿ, ಅಕ್ಕಿ ದಾನ ಮಾಡಿ, ಅಥವಾ ಎಳ್ಳನ್ನು ದಾನ ಮಾಡಿ. ಎಳ್ಳು ಉಂಡೆ ಅಂತ ಹೇಳಿ ಬರುತ್ತೆ, ಅದು ಸ್ವೀಟ್ ಆಗಿರುತ್ತೆ, ಅದನ್ನು ದಾನ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಗುರು ಸ್ಮರಣೆಯನ್ನು ಯಥೇಚ್ಛವಾಗಿ ಮಾಡಿ. ರಾಘವೇಂದ್ರ ಸ್ವಾಮಿ ಭಕ್ತರಾಗಿತ್ತು ಅಂದರೆ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಅಥವಾ ದತ್ತಾತ್ರೇಯ ಸ್ವಾಮಿ ಆರಾಧನೆಯನ್ನು ಮಾಡ್ಕೊಳ್ಳಿ. ತುಂಬ ಒಂದು ಒಳ್ಳೆ ಫಲಗಳು ಇದರಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? 70% ಚೆನ್ನಾಗಿದೆ, 30% ಸ್ವಲ್ಪ ಗಂಡಾಂತರದಿಂದ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ಪರಿಹಾರಗಳನ್ನು ಶಿಸ್ತಿನಿಂದ ಪಾಲನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರಿಗೆ 2026 ಹೇಗಿರುತ್ತೆ? ವೃಷಭ ರಾಶಿ ತುಂಬ ಕಷ್ಟಪಟ್ಟು ಮೇಲೆ ಬರುವಂತಹ ರಾಶಿ. ತನ್ನ ಜೀವದಲ್ಲಿ, ಅಂದರೆ ತನಗೆ ಜೀವ ಇರೋವರೆಗೂ ಕೂಡ, ದೇಹದಲ್ಲಿ ಶಕ್ತಿ ಇರೋವರೆಗೂ ಕೂಡ ನಾನು ದುಡಿಬೇಕು ಅಂತ ಆಸೆ ಪಡೋ ರಾಶಿ, ಶ್ರಮ ಪಡುವಂಥ ರಾಶಿ. ಅವರು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬನಿಗೆ ಕೆಟ್ಟದಾಗಲಿ ಅಂತ ಬಯಸಲ್ಲ. ತುಂಬ ನಿಧಾನಕ್ಕೆ ಯೋಚನೆ ಮಾಡಿ ಡಿಸಿಷನನ್ನು ತಗೊಳ್ತಾರೆ. ಅವರ ಜೀವನದಲ್ಲಿ ಅಭಿವೃದ್ಧಿ ಆಗೋದು ಸ್ವಲ್ಪ ನಿಧಾನ, ಆದರೂ ಕೂಡ ಒಂದು ಲಾಸ್ಟ್ ಹಂತಕ್ಕೆ ಹೋದಾಗ ತುಂಬ ಚೆನ್ನಾಗಿ ಅವರು ಅಭಿವೃದ್ಧಿ ಆಗ್ತಾರೆ. ಇನ್ನೊಬ್ಬ ಬೆರಳೆತ್ತಿ ತೋರಿಸೋದಿಲ್ಲ ಇವ್ರಿಗೆ, ವೃಷಭ ರಾಶಿಯವ್ರಿಗೆ, ಇವನನ್ನು ತಪ್ಪು ಮಾಡಿದ್ದಾನೆ ಅಂತ. ಆ ರೀತಿ ಬದುಕಬೇಕು ಅಂತ ಖಂಡಿತವಾಗ್ಲೂ ಕೂಡ ದಿನನಿತ್ಯ ಯೋಚನೆ ಮಾಡ್ತಾರೆ. ಇನ್ನೊಬ್ಬಂದು ಏನಾದ್ರು ದುಡ್ಡಿತ್ತು ಅಂದರೆ ಅದಕ್ಕೆ ಆಸೆ ಪಡೋದಿಲ್ಲ. ಇನ್ನೊಬ್ಬಂದು ಬೇರೆಯವ್ರದ್ದು ವಸ್ತು ಅಂದರೆ ಅದನ್ನು ನೋಡೋದಕ್ಕೂ ಹೋಗೋದಿಲ್ಲ. ಇನ್ನೊಬ್ಬನಿಗೆ ತೊಂದರೆ ಕೊಡೋದಕ್ಕೂ ಇಷ್ಟಪಡೋದಿಲ್ಲ. ಆದರೆ ಇವ್ರಿಗೆ ಸ್ವಲ್ಪ ಶತ್ರುಗಳನ್ನು ಜಾಸ್ತಿ ಇರ್ತಾರೆ. ಬೆನ್ನಿಗೆ ಚೂರಿ ಹಾಕ್ತಾರೆ. ಇವ್ರು ಯಾರನ್ನ ನಂಬ್ತಾರೋ ಅಂಥವರೇ ಬಂದು ಚೂರಿ ಹಾಕ್ತಾ ಇರ್ತಾರೆ. ವೃಷಭ ರಾಶಿ ಅಂದರೆ 2ನೇ ರಾಶಿ. ಈ ರಾಶಿಯ ಅಧಿಪತಿ ಬಂದು ಶುಕ್ರ ಗ್ರಹ ಆಗುತ್ತೆ. ಈ ಶುಕ್ರ ಇವ್ರಿಗೆ ಸ್ವಲ್ಪ ಒಂದಷ್ಟು ಮೇಕಪ್ ಆಗಿರ್ಬೋದು, ಒಂದು ಡ್ರೆಸ್ಸಿಂಗ್ ಸೆನ್ಸು, ಇನ್ನೊಬ್ಬನಿಗಿಂತ ತುಂಬ ಚೆನ್ನಾಗಿ ಡ್ರೆಸ್ ಹಾಕ್ತಾರೆ ಇವರು, ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಾರೆ ಈ ಒಂದು ವೃಷಭ ರಾಶಿಯವರು. ಹಾಗೆ ಇವರಲ್ಲಿ ಸ್ವಲ್ಪ ಪ್ರೀತಿ ಪ್ರೇಮ ವಿಚಾರಗಳು, ಇದ್ರ ಕಡೆ ಸ್ವಲ್ಪ ಆಸಕ್ತಿ ಅನ್ನೋದು ಕೂಡ ಹೆಚ್ಚಿರುತ್ತೆ. ಒಂದು ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಬಹಳ ಆಸೆ ಪಡ್ತಾರೆ ಈ ವೃಷಭ ರಾಶಿಯವರು. ಹಾಗಾದ್ರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ನೋಡಿ, ಈ ವರ್ಷ ಜೂನ್ ತಿಂಗಳಲ್ಲಿ 2026 ಜೂನ್ ತಿಂಗಳ ನಂತರದಲ್ಲಿ ಸ್ವಲ್ಪ ಪ್ರಮೋಷನ್ ಅನ್ನೋದು ತೋರಿಸುತ್ತೆ. ಒಂದು 30% ಜನರಿಗೆ, ವೃಷಭ ರಾಶಿಯಲ್ಲಿರುವಂಥವ್ರಿಗೆ ಪ್ರಮೋಷನ್ ಸಾಧ್ಯತೆ ಹೆಚ್ಚಾಗಿದೆ. ಉತ್ತಮವಾಗಿರುವಂಥ ವರ್ಷ, ಪ್ರಗತಿ ಇರುವಂಥ ವರ್ಷ. ಅಂದರೆ ನಿಮ್ಮ ಗ್ರಾಫ್ ಮೇಲಕ್ಕೆ ಹೋಗೋದು ಬಿಟ್ಟರೆ ಖಂಡಿತವಾಗ್ಲೂ ಕೂಡ ಕೆಳಕ್ಕೆ ಬರೋದಿಲ್ಲ. ಹಾಗೆ ಅಧಿಕಾರ ಹೆಚ್ಚಾಗ್ಬೋದು, ನೀವು ಒಂದು ಜವಾಬ್ದಾರಿಗಳಂತಕ್ಕಂಥದ್ದು ಈ ವರ್ಷ ಹೆಚ್ಚಾಗ್ಬೋದು. ವರ್ಷದ ಮಧ್ಯಭಾಗ ಅಂದರೆ ಆಗಸ್ಟ್ ತಿಂಗಳ ಸಂದರ್ಭದಲ್ಲಿ ನಿಮ್ಮ ಸ್ವಲ್ಪ ಕೆಲಸದಲ್ಲಿ ವರ್ಗಾವಣೆ ಆಗುವಂತಹ ಲಕ್ಷಣ ಕೂಡ ಬರುತ್ತೆ. ಜೊತೆಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಕೂಡ ಈ ವರ್ಷ ಕಂಡುಬರುತ್ತೆ. ನಿಮ್ಮ ಮೇಲಧಿಕಾರಿಗಳ ಜೊತೆ ಈ ವರ್ಷ ಯಾವುದೇ ಕಾರಣಕ್ಕೂ ವಾದ ವಿವಾದ, ಮ್ಯಾನೇಜರ್ ಜೊತೆ ಜಗಳ, ಈ ಥರದ್ದೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಅಂದರೆ ಅವ್ರ ಜೊತೆ ಅವ್ರೇನಾರು ಹೇಳ್ತು ಅಂದರೆ ಅವ್ರ ಜೊತೆ ಪ್ರೀತಿಯಿಂದನೇ ಹೇಳಿದ, ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿ. ಅವ್ರ ಜೊತೆ ವಾದ ವಿವಾದಕ್ಕೆ ಎಳೆಯೋದಕ್ಕೆ ಹೋಗಬೇಡಿ. ಇದು ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ ಈ ವರ್ಷ. ಮಿಕ್ಕಿದ್ದು ಸ್ವಲ್ಪ ಮಿಶ್ರ ಫಲ ಇದೆ. ಒಂದು ಪ್ರಮೋಷನ್ ಎಲ್ಲ ಸಿಗುವಂತಹ ಲಕ್ಷಣ ಈ ವರ್ಷ ಇದೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ?
ನೋಡಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮೇ ತಿಂಗಳೊಳಗಡೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಶುಭದಾಯಕವಾಗಿರುತ್ತೆ, ಲಾಭದಾಯಕವಾಗಿರುತ್ತೆ. ಹಾಗೆ ನೀವು ತುಂಬ ಇಂಪ್ರೂವ್ಮೆಂಟ್ ಕೂಡ ಈ ವರ್ಷ ಕಾಣಿಸ್ಕೋಬೋದು. ವಿದೇಶದಲ್ಲಿ ಕಾಂಟ್ಯಾಕ್ಟ್ ಇರುವಂಥ ಯಾವುದೇ ಬಿಸ್ನೆಸ್ ಮಾಡ್ತೀನಿ ಅಂದರೂ ಕೂಡ, ಒಂದು ವ್ಯವಹಾರಕ್ಕೆ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಇನ್ವೆಸ್ಟ್ಮೆಂಟು ಅಥವಾ ಒಂದು ಶೇರ್ ಮಾರ್ಕೆಟು ಅಥವಾ ಒಂದು ಹೂಡಿಕೆ ಅಂತ ಹೇಳಿ ಮಾಡುವಾಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಸ್ವಲ್ಪ ಸ್ಥಾನ ಪಲ್ಲಾಟ ಆಗೋದ್ರಿಂದ ಸ್ವಲ್ಪ ನೀವು ಮಾಡಿದಂಥ ಒಂದು ಇನ್ವೆಸ್ಟ್ಮೆಂಟ್ಗೆ ಎಕ್ಸಾಕ್ಟ್ ನಿಮ್ಮ ನಿರೀಕ್ಷೆಗೂ ಒಂದು 100 ರೂಪಾಯಿ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ, 100 ರೂಪಾಯಿ ಸಿಗದೆ ಒಂದು 70 ರೂಪಾಯಿ ಸಿಕ್ಕಿ ಸ್ವಲ್ಪ ಮಿಶ್ರ ಫಲ ಇದೆ ಅಂತ ಹೇಳ್ತೀನಿ. ಸ್ವಲ್ಪ ಎಚ್ಚರಿಕೆಯಿಂದ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ. ಈ ವರ್ಷ ಸ್ವಲ್ಪ ಒಂದು ತಜ್ಞರ ಅಭಿಪ್ರಾಯ ಅಂತಕ್ಕಂಥದ್ದು ಇರುತ್ತಲ್ಲ, ಅದನ್ನು ಪಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು ವ್ಯವಹಾರ ಅಂತ ಬಂದಾಗ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಧನಲಾಭದ ವರ್ಷ ವೃಷಭ ರಾಶಿಯವರಿಗೆ. ಸ್ವಲ್ಪ ಈ ವರ್ಷ ಅಂದರೆ 2025 ಸ್ವಲ್ಪ ಒಂದು ಸಾಲ ಅನ್ನೋದು ಜಾಸ್ತಿ ಆಗಿತ್ತು ವೃಷಭ ರಾಶಿಯವರಿಗೆ. ಅದೆಲ್ಲ ಸಣ್ಣ ಮಟ್ಟಿಗೆ ತೀರಿಸುವಂಥ ವರ್ಷ ಅಂತ ಹೇಳ್ತೀನಿ. ಪೂರ್ತಿ ತೀರಿಲ್ಲ ಅಂದರೆ ಒಂದು ಹಂತವಾಗಿ ತೀರಿಸ್ಕೊಂಡು ಹೋಗ್ತಾರೆ ವೃಷಭ ರಾಶಿಯವರು ಈ ವರ್ಷ. ಅದ್ರ ಜೊತೆಗೆ ಪ್ರಾಪರ್ಟಿ ಅಥವಾ ಚಿನ್ನದ ಖರೀದಿ ಯೋಗಗಳು ಕೂಡ ಈ ವರ್ಷ ಖಂಡಿತವಾಗ್ಲೂ ಬರುತ್ತೆ ವೃಷಭ ರಾಶಿಯವರಿಗೆ. ಹಾಗೆ ನಿಮ್ಮ ಒಂದು ಖರ್ಚು ವೆಚ್ಚಗಳ ಮೇಲೆ ಸ್ವಲ್ಪ ನಿಗಾ ಇಡಬೇಕಾಗತ್ತೆ. ಸ್ವಲ್ಪ ಎಕ್ಸಸ್ ಆಗಿ ಖರ್ಚು ಮಾಡ್ತಾ ಇರ್ತಾರೆ ವೃಷಭ ರಾಶಿಯವರು. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಲಾಭ ಆಗುತ್ತೆ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ವೃಷಭ ರಾಶಿಯವರು ವಿವಾಹದ ಪ್ರಯತ್ನದಲ್ಲಿ ಯಾರಿದ್ದಾರೋ ಅವ್ರಿಗೆಲ್ಲ ಕೂಡ ಯಶಸ್ಸಾಗುತ್ತೆ. ದಾಂಪತ್ಯ ಜೀವನದಲ್ಲಿರುವಂಥವ್ರಿಗೆ ಸ್ವಲ್ಪ ಮಿಶ್ರ ಫಲ ಇರುತ್ತೆ. ನಾನು ಮುಖ್ಯವಾಗಿ ದಾಂಪತ್ಯ ಅಂತ ಬಂದಾಗ ಇಬ್ಬರು ಕೂಡ ಗಂಡ ಹೆಂಡತಿ ಮಾತಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಇದಕ್ಕೆ ಮೂರನೇವರ ಇಂಟರ್ಫಿಯರ್ ಆಗೋದಕ್ಕೆ ಬಿಡಬೇಡಿ. ನೀವಿಬ್ಬರು ಮಾತಾಡ್ಕೊಂಡು ಬಗೆಹರಿಯುವಂಥ ಸಮಸ್ಯೆನೇ ಇಲ್ಲ. ಹಾಗಾಗಿ ನೀವು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತೀನಿ. ಜೊತೆಗೆ ಸಂತಾನ ಭಾಗ್ಯ ಯಾರಾದರೂ ನಿರೀಕ್ಷೆ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಶುಭ ವಾರ್ತೆ ಈ ವರ್ಷ ಖಂಡಿತವಾಗ್ಲೂ ಸಿಗುತ್ತೆ. ಜೂನ್ ಜುಲೈ ಸಂದರ್ಭದಲ್ಲಿ ಸಂತಾನ ಫಲ ಕನ್ಫರ್ಮ್ ಆಗುವಂತಹ ಸಂದರ್ಭ ಕೂಡ ಇದೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗುತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ನೋಡಿ, ಸ್ವಲ್ಪ ವೃಷಭ ರಾಶಿಯವರಿಗೆ 50-50 ಇದೆ. ಒಂದು 50% ಜನಕ್ಕೆ ರಿಲೇಷನ್ಶಿಪ್ ಗಟ್ಟಿಯಾಗುತ್ತೆ, ಚೆನ್ನಾಗಾಗುತ್ತೆ. ಇನ್ನು 50% ಜನಕ್ಕೆ ಸ್ವಲ್ಪ ಬ್ರೇಕಪ್ ಭಯನೂ ಕೂಡ ಇದೆ. ನೀವು ಕೇಳೋದಕ್ಕೆ ಕೇಳ್ತಾ ಇದ್ದೀನಿ. ವೃಷಭ ರಾಶಿ ಅಂದರೆ ಸ್ವಲ್ಪ ಪ್ರೇಮ ಇದನ್ನೆಲ್ಲ ಹೆಚ್ಚಾಗಿ ಇಷ್ಟಪಡುವಂತಹ ರಾಶಿ. ಇವರು ಅಷ್ಟಾಗಿ ಯಾರನ್ನೂ ಬಿಟ್ಕೊಡೋದಿಲ್ಲ. ಬಟ್ ಅವ್ರ ಪಾರ್ಟ್ನರಿಂದ ಮೋಸ ಹೋಗುವಂತಹ ಸಾಧ್ಯತೆ ಕೂಡ ಈ ವರ್ಷ ಇರುತ್ತೆ. ಒಂದು ದೀರ್ಘಕಾಲದ ರಿಲೇಷನ್ಶಿಪ್ಪಲ್ಲಿ ಇತ್ತು ಅಂದರೆ ಅದು ಮದುವೆಗೆ ಟರ್ನ್ ಆಗುವಂತಹ ಸಂಭವಗಳು ಕೂಡ ಬರುತ್ತೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ? ಕಲಹ ಇರುತ್ತಾ? ಸ್ವಲ್ಪ ಹಿರಿಯರ ಆರೋಗ್ಯ, ಮನೆಯಲ್ಲಿ ಯಾರಾದರೂ ಹಿರಿಯರಿತ್ತು ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಹಾಗಾಗಿ ನೀವು ಸ್ವಲ್ಪ ಅವರ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಿ. ಮನೆಯಲ್ಲಿ ಶುಭ ಸಮಾರಂಭಗಳಾಗ್ಬೋದು, ಹೊಸ ಪೂಜೆಗಳು ಅಂದರೆ ಬಹಳ ವರ್ಷದಿಂದ ಪೂಜೆ ಪುನಸ್ಕಾರ ನಡೀತಾ ಇಲ್ಲ ಅಂಥ ಮನೆಯಲ್ಲೂ ಕೂಡ ಈ ವರ್ಷ ಶುಭ ಕಾರ್ಯಗಳು ನಡೆಯುತ್ತೆ. ಆ ಥರ ಒಂದು ವೃಷಭ ರಾಶಿಯವರಿಗೆ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಒಂದು ಒಡ ಹುಟ್ಟಿದವರ ಜೊತೆ ಸಂಬಂಧದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು ಈ ವರ್ಷ. ಸ್ವಲ್ಪ ನೀವು ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಒಂದು ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ನೋಡಿ, ಶನಿ ಸಂಚಾರದಿಂದಾಗಿ ಸ್ವಲ್ಪ ಸ್ಟ್ರೆಸ್ ಅನ್ನೋದಿರುತ್ತೆ. ವೃಷಭ ರಾಶಿಯವರು 2025ರಲ್ಲೂ ಇತ್ತು ಸ್ಟ್ರೆಸ್ಸು. ಈ ವರ್ಷ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ನೀವು ತುಂಬ ಎಚ್ಚರಿಕೆ ಇರಲೇಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಕೇರ್ಲೆಸ್ ಆಗಿ ಬಿಡೋ ಏನಾಗಲ್ಲ ಆ ಥರ ಯಾವುದೇ ಕಾರಣಕ್ಕೂ ಹೇಳಬೇಡಿ, ತೊಂದರೆ ಕೊಡುತ್ತೆ. ಹಾಗೆ ಕಣ್ಣಿನ ಸಮಸ್ಯೆ, ಕಣ್ಣಿಗೆ ರಿಲೇಟೆಡ್ ಆಗಿರೋಂಥ ಇಶ್ಯೂಸ್ ಈ ವರ್ಷ ಬರ್ಬೋದು. ಕಾಲು ನೋವು ಅಥವಾ ಒಂದು ಜಾಯಿಂಟ್ ಪೇನ್ ಅನ್ನೋದು ಕೂಡ ಈ ವರ್ಷ ಕಾಣ್ಬೋದು. ಸ್ವಲ್ಪ ನೀವು ವಾಕಿಂಗು ಒಂದು ಬೇಕಾಗಿರೋ ಗೈಡ್ಲೈನ್ಸನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ಲಾಭದಾಯಕವಾಗಿರುತ್ತೆ. ಯಾವ ವಿಷಯದಲ್ಲಿ ಇವರು ತುಂಬ ಎಚ್ಚರಿಕೆಯಿಂದ ಇರಬೇಕು? ತುಂಬ ದೊಡ್ಡ ಗಂಡಾಂತರ ಅನ್ನೋದೇನಾದರೂ ಇದೆಯಾ? ನೋಡಿ, ಗಂಡಾಂತರ ಅಂದರೆ ವೃಷಭ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಚೆನ್ನಾಗಿದೆ. ಈ ವರ್ಷ ಆ ಥರ ಒಂದು ಗಂಡಾಂತರ ಅನ್ನೋದೇನೂ ಇಲ್ಲ. ಆದರೆ ಒಂದು ಜೂನ್ ಜುಲೈ ಸಂದರ್ಭದಲ್ಲಿ ನೀವೇನಾದರೂ ಗಾಡಿ ನೀವೇ ಡ್ರೈವ್ ಮಾಡ್ತೀನಿ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಗಾಡಿ ಚಲಾಯಿಸಬೇಕು ಅಂತ ಹೇಳ್ತೀನಿ. ತೊಂದರೆಗಳಾಗುವಂಥ ಸಂದರ್ಭ ಇರುತ್ತೆ. ನೀವು ಮಾಡದೇ ಇದ್ರೂ ಕೂಡ ಇನ್ನೊಬ್ಬರು ಬಂದು ನಿಮ್ಗೆ ತೊಂದರೆ ಮಾಡ್ತಾರೆ. ಹಾಗಾಗಿ ವೃಷಭ ರಾಶಿಯವರು ಗಾಡಿ ಓಡಿಸ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಈ ವರ್ಷ ಇರಿ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಶುಕ್ರವಾರ ದಿವಸ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ. ಆ ಕುಂಕುಮವನ್ನು ವಾರ ಪೂರ್ತಿ ಇಟ್ಕೊಳ್ಳಿ. ಪ್ರತಿ ಶುಕ್ರವಾರ ಕುಂಕುಮ ಬದಲಾಯಿಸ್ಕೊಂಡು ಹೋಗಿ, ತುಂಬ ಒಳ್ಳೆಯದು. ಮಹಾಲಕ್ಷ್ಮಿಯ ಮಂತ್ರ ಓಂ ಮಹಾಲಕ್ಷ್ಮೀಂಚ ವಿದ್ಮಹೆ ವಿಷ್ಣು ಪತ್ನೀಂಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇದು ಲಕ್ಷ್ಮೀ ಗಾಯತ್ರಿ ಮಂತ್ರ ಅಂತೇಳಿ ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ. ಈ ಮಂತ್ರ ದಿನನಿತ್ಯ ಅವರು ಒಂದು ವೃಷಭ ರಾಶಿಯವರು ಹೇಳಿ ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಅಥವಾ ಅಟ್ಲೀಸ್ಟ್ ಶುಕ್ರವಾರ
ಪ್ರತಿಯೊಬ್ಬ ವೃಷಭ ರಾಶಿಯನ್ನು ಯಾರು ಹೇಳ್ತಾನೋ 2026 ಅವ್ನ ಬೆಳವಣಿಗೆನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗೆ ಸ್ಫಟಿಕ ಅಂದರೆ ಕ್ರಿಸ್ಟಲಲ್ಲಿ ಕ್ವಾರ್ಟ್ಸ್ ಅಂತ ಬರುತ್ತೆ. ಈ ಕ್ರಿಸ್ಟಲನ್ನು ನೀವು ಆದಷ್ಟು ವೇರ್ ಮಾಡಿ, ಜೊತೆಗೆ ನಾನು ಆಗಲೇ ಹೇಳಿದ್ನಲ್ಲ, ಆ ಕ್ರಿಸ್ಟಲ್ ನಿಮ್ಮ ರಾಶಿಯನ್ನು ಆಕ್ಟಿವೇಟ್ ಮಾಡುವಂತಹ ಕ್ರಿಸ್ಟಲ್ಸ್ನ ಹಾಕೊಂಡ್ರೆ ಇನ್ನೂ ಒಳ್ಳೆಯದು. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಮಿಶ್ರ ಫಲ ಇರುವಂತಹ ವರ್ಷ. ತುಂಬ ಚೆನ್ನಾಗಿ ಅಭಿವೃದ್ಧಿನೂ ಆಗುತ್ತೆ, ಸ್ವಲ್ಪ ಏರಿಳಿತ ಅನ್ನೋದಿರುತ್ತೆ, ಬಟ್ ಗ್ರಾಫ್ ಒಂದು ಓವರ್ ಆಲ್ ಆಗಿ ನೋಡಿದಾಗ ಮೇಲಕ್ಕೆ ಹೋಗುತ್ತೆ. ಮಿಥುನ ರಾಶಿಯವರಿಗೆ 2026 ಹೇಗಿರುತ್ತೆ? ನೋಡಿ, ಮಿಥುನ ರಾಶಿ ಅಂದ ಕೂಡಲೇ ಅವ್ರಿಗೆ 3ನೇ ರಾಶಿ, ಅದು ರಾಶಿ ಚಕ್ರದಲ್ಲಿ. ಈ ಮಿಥುನ ರಾಶಿಯವರು ಸ್ಪೀಚ್ ಅಂದರೆ ಮಾತೆ ಬಂಡವಾಳ, ಮಾತಿಲ್ಲದೆ ಬೇರೆ ಕೆಲಸ ಇಲ್ಲ. ಇವ್ರಿಗೆ ಮಾರ್ಕೆಟಿಂಗು ಅಥವಾ ಮೀಡಿಯಾ ಇದರಲ್ಲೆಲ್ಲ ತುಂಬ ಬೇಗ ಸಕ್ಸಸ್ ಆಗ್ತಾರೆ. ಹಾಗೆ ಇವರು ಸಕ್ಸಸ್ ಆಗೋದಕ್ಕೆ ಮೂಲ ಕಾರಣ ಇವರಲ್ಲಿರುವಂಥ ಒಂದು ಕಾನ್ಫಿಡೆನ್ಸು. 90% ಜನ ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ, ಮುನ್ನುಗ್ಗಿ ಮಾಡ್ತಾರೆ. ಇನ್ನೂ 10% ಜನ ಸ್ವಲ್ಪ ಯೋಚನೆ ಮಾಡ್ತಾರೆ, ನನಗೆ ಕೆಲಸ ಆಗುತ್ತಾ ಇಲ್ವೋ ನನ್ನ ಕೈಲಿ. ಸ್ವಲ್ಪ 10% ಜನ ಇಂಟ್ರೋವರ್ಟ್ಗಳಿತ್ತು ಅಂದರೆ 90% ಜನ ಏನೇ ಆದರೂ ನಮ್ಗೆ ಹೋಗಿ ಮಾತಾಡ್ಸೋ ಅವಶ್ಯಕತೆನೇ ಇಲ್ಲ, ಇವರೇ ಹೋಗಿ ಇವ್ರನ್ನ ಪರಿಚಯ ಮಾಡಿಕೊಂಡು ಇವ್ರಿಗೇನು ಕೆಲಸ ಬೇಕಾ ಅದನ್ನು ಹೋಗಿ ಮಾಡ್ಕೊಂಡು ಬಂದಿರ್ತಾರೆ. ಇದು ಮಿಥುನ ರಾಶಿಯವರ ಪವರ್ ಅಂತ ಹೇಳ್ತೀನಿ. ಹಾಗೆ ಮಿಥುನ ರಾಶಿಯವರು ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಾರ್ಕೆಟಿಂಗ್ ಕೆಲಸ ಯಾರೇ ಮಾಡ್ತಾಯಿದ್ರು ಕೂಡ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿತ್ತು ಅಂದರೆ ಇವರ ಜೀವನದಲ್ಲಿ ಸಕ್ಸಸ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರೋದ್ರಿಂದ ಒಂದು ಸ್ಕ್ರ್ಯಾಚಿಂದ ಒಬ್ಬ ಹುಡುಗನ್ನ ತಯಾರು ಮಾಡಿ ಎತ್ತರಕ್ಕೆ ಕರ್ಕೊಂಡೋಗಿ ಬೆಳೆಸ್ತಾರೆ. ಬೆಳೆಸುವಂತಹ ಗುಣ ಕೂಡ ಇವು ಮಿಥುನ ರಾಶಿಯಲ್ಲಿ ಖಂಡಿತವಾಗ್ಲೂ ಕೂಡ ಇದೆ. ಮಿಥುನ ರಾಶಿಯವ್ರ ಸಮಸ್ಯೆ ಏನಂದರೆ ಸ್ವಲ್ಪ ದ್ವಂದ್ವ ಒಂದು ನೇಚರ್ ಅಂತ ಹೇಳ್ತೀನಿ. ಅಂದರೆ ಒಂದು ನಿರ್ಧಾರ ತಗೋಬೇಕಾದ್ರೆ ಅದು ಸರಿನಾ ಇದು ಸರಿನಾ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಇರ್ತಾರೆ. ಅದೇ ಇವರಿಗೆ ಮೂಲವಾಗಿ ಆಗುವಂತಹ ಸಮಸ್ಯೆಗಳು. ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಇವರು ತುಂಬ ಚೆನ್ನಾಗಿರ್ತಾರೆ. ಒಂದು ಸ್ವಲ್ಪ ಆತಂಕ ಅಥವಾ ಅಸಹನೆ ಅನ್ನೋದು ಕೂಡ ಇವರಿಗೆ ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಈ ಮಿಥುನ ರಾಶಿಯವರು ಎಲ್ಲೇ ಇದ್ರೂ ಕೂಡ ಒಂದು ಕಷ್ಟದ ಪರಿಸ್ಥಿತಿ, ಅಲ್ಲಿ ಜಗಳ ಆಗ್ಬಿಟ್ಟಿದೆ, ತುಂಬ ಎಲ್ಲ ಬೇಜಾರಲ್ಲಿದ್ದಾರೆ ಅಂದರೆ ಅಲ್ಲೊಂದು ಹಾಸ್ಯವನ್ನು ಮಾಡಿ ಎಲ್ಲರನ್ನ ಕೂಡ ಉರಿದುಂಬಿಸಿ ಆ ಒಂದು ಮೂಮೆಂಟ್ಗೆ ವಾಪಸ್ ಕರ್ಕೊಂಬರುವಂತಹ ರಾಶಿ ಈ ಮಿಥುನ ರಾಶಿ ಅಂತ ಹೇಳ್ತೀನಿ. ಹಾಗಾದ್ರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ವರ್ಷದ ಆರಂಭದಲ್ಲಿ ಉದ್ಯೋಗ ಬದಲಾವಣೆಗಳಾಗುವಂತಹ ಲಕ್ಷಣಗಳಿರುತ್ತೆ. ಜಾಬ್ ಚೇಂಜಿಂಗು ಖಂಡಿತವಾಗ್ಲೂ ಕೂಡ ಕಾಣುತ್ತೆ. ವಿದೇಶ ಯೋಗಗಳು ಕೂಡ ಬರುತ್ತೆ. ವಿದೇಶಕ್ಕೆ ನಿಮ್ಮ ಕೆಲಸಕ್ಕೋಸ್ಕರ ವಿದೇಶಕ್ಕೆ ಹೋಗುವಂಥದ್ದು, ಪ್ರಯಾಣ ಆಗುವಂಥದ್ದು, ಅಥವಾ ನಮ್ಮ ದೇಶದಲ್ಲೇ ಹಲವಾರು ರಾಜ್ಯಗಳನ್ನು ಸುತ್ತಾಡುವಂಥದ್ದು ಖಂಡಿತವಾಗ್ಲೂ ಕೂಡ ಆಗುತ್ತೆ. ಸ್ಥಳ ಬದಲಾವಣೆ ಅಂತ ಹೇಳಿ ಬರುವಂಥದ್ದು ಮಿಥುನ ರಾಶಿಯವರ ಖಂಡಿತವಾಗ್ಲೂ ಇದೇ ವರ್ಷ. ಎಚ್ಚರಿಕೆ ಅಂದರೆ ಜೂನ್ ತಿಂಗಳ ನಂತರ ಕೆಲಸ ಕಳ್ಕೊಳ್ತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಬಾಸು ಅಥವಾ ನಿಮ್ಮ ಮೇಲಧಿಕಾರಿಗಳ ಜೊತೆ ಯಾವುದೇ ಕಾರಣಕ್ಕೂ ಗುದ್ದಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಈಗ ನಾವೆಲ್ಲ ಒಂದು ವಾತಾವರಣವನ್ನು ನೋಡೋದಾಯಿತು ಅಂದರೆ ಇಲ್ಲಿ ಮೂಲವಾಗಿ ನಮಗೆ ಕಾಣಿಸೋದೇನು, ಒಂದು ಲೇ ಆಫ್ಸ್ ಆಗ್ತಾ ಇದೆ. ಆ ಮಿಥುನ ರಾಶಿಯವರಿಗೆ ಖಂಡಿತವಾಗ್ಲೂ ಇದು ಎಫೆಕ್ಟ್ ಆಗುತ್ತೆ. ನೀವು ನಿಮ್ಮ ಒಂದು ಟ್ಯಾಲೆಂಟಿಂದನೇ ಇವತ್ತವರೆಗೂ ಆ ಕಂಪ್ನಿಯಲ್ಲಿರೋದು. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಮ್ಯಾನೇಜ್ಮೆಂಟು ಅದರ ಮುಂದೆ ವಿರುದ್ಧವಾಗಿ ಹೋಗ್ಬೇಡಿ, ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಿ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಾಯಿತು ಅಂದರೆ ಈ ವರ್ಷ ಪರವಾಗಿಲ್ಲ, ಮಾಡ್ಕೋಬೋದು. ಸ್ವಂತವಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ಅಡೆತಡೆಗಳನ್ನೋದು ಬರುತ್ತೆ. ಯಾಕಂದರೆ ಮಿಥುನ ರಾಶಿಯವರು ತುಂಬ ಟ್ಯಾಲೆಂಟೆಡ್ ಇರ್ತಾರೆ. ಅವ್ರು ಕರೆಕ್ಟಾಗಿ ಟೈಮ್ ಕೊಡೋದಕ್ಕಾಗೋದಿಲ್ಲ. ಒಂದು ಕಮಿಟ್ಮೆಂಟ್ ಅನ್ನೋದನ್ನು ಸರಿಯಾಗಿ ಕೀಪಪ್ ಮಾಡೋದಕ್ಕಾಗೋದಿಲ್ಲ ಈ ವರ್ಷ. ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಬೇಕಾದ್ರೆ ಯಾವುದೋ ಒಂದು ಮನಸ್ಸಲ್ಲಿ ಮಾಡಿರ್ತಾರೆ, ಮತ್ತು ಅಯ್ಯೋ ನಾನು ಹೋಗ್ಬೇಕಾ ಮಾಡಬೇಕಾ ಅಂತ ಸ್ವಲ್ಪ ಲೇಸಿನೆಸ್ ಅನ್ನೋದು ಕಾಡಿ ನಿಮ್ಗೆ ಲಾಸ್ ಆಗುತ್ತೆ. ಪಾರ್ಟ್ನರ್ಶಿಪ್ ಅಂದ್ರೆ ಹಂಗಲ್ಲ, ನಿಮ್ಮ ಪಾರ್ಟ್ನರ್ ಎಳೆದು ನಿಮ್ಮನ್ನು ಕರಿತಾ ಇರ್ತಾನೆ, ಏಯ್ ಬಂದು ಮಾಡು ಅಂತ ಹೇಳಿ. ಸೊ ಹಾಗಾಗಿ ಪಾರ್ಟ್ನರ್ಶಿಪ್ ಮಾಡಿದ್ರೆ ಈ ವರ್ಷ ಚೆನ್ನಾಗಿರುತ್ತೆ. ಅದು ಬಿಟ್ಟು ನೀವು ಓನಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ಮಿಶ್ರ ಫಲಗಳೇ ಇರುತ್ತೆ. ಅದರಲ್ಲಿ ಸೆಲ್ಫ್ ಡ್ರಿವನ್ ಅಂದರೆ ನೀವು ನಿಮ್ಮನ್ನು ಮೋಟಿವೇಟ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಈ ವರ್ಷ ಖಂಡಿತವಾಗ್ಲೂ ಹೊಸ ವ್ಯವಹಾರ ಮಾಡಿ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಆದಾಯದ ಮೂಲಗಳು ಅಂತ ಬರುತ್ತೆ. ಅಂದರೆ ಇನ್ಕಮ್ ಸೋರ್ಸು. ಒಂದು ನಳ್ಳಿಯಲ್ಲಿ ಮನೇಲಿ ನೀರು ಬಿಡ್ತೀನಿ ಅಂದರೆ ಆ ನೀರು ತೊಟ್ಟಿಗ್ತಾ ಇರುತ್ತೆ, ಇನ್ನೊಂದು ಕಡೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ದುಡ್ಡು ಉಳಿಸೋದಕ್ಕಾಗೋದಿಲ್ಲ. ಮಿಥುನ ರಾಶಿಯವರು ಪ್ರತಿಯೊಬ್ಬರು ಕೂಡ ಆದಾಯದಲ್ಲಿ ಹೊಸ ಹೊಸ ರೀತಿಯನ್ನು ಕಂಡುಹಿಡಿಬೇಕು. ಒಂದು ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು ಹಳೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಅದರಲ್ಲಿ ಈ ವರ್ಷ ಲಾಭ ಆಗುತ್ತೆ. ಬಿಟ್ಟರೆ ನೀವು ಆದಾಯದ ಮೂಲಗಳನ್ನು ಜಾಸ್ತಿ ಮಾಡಬೇಕಂದ್ರೆ ಒಂದು ಬರೀ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಆಗೋದಿಲ್ಲ. ಜೊತೆಗೆ ಇನ್ನೊಂದು ಸಣ್ಣ ಪುಟ್ಟದ ಏನೋ ಒಂದು ಮಾಡ್ಕೋಬೇಕು. ಆಗ ಮಾತ್ರ ಮಿಥುನ ರಾಶಿಯವರು ಈ ವರ್ಷ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಆಗಸ್ಟ್ ನಂತರ ಸ್ವಲ್ಪ ಧನಲಾಭ ಆಗುತ್ತೆ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ?
ಮದುವೆ ಹುಡುಗ ಹುಡುಗಿ ಹುಡುಕ್ತಾ ಇರೋಂಥವ್ರಿಗೆ ವಿವಾಹದಲ್ಲಿ ಖಂಡಿತವಾಗ್ಲೂ ಕೂಡ ಸಾಧ್ಯ ಇರುತ್ತೆ. ಆಗಸ್ಟ್ ತಿಂಗಳ ನಂತರದಲ್ಲಿ ಖಂಡಿತವಾಗ್ಲೂ ಪೂರಕವಾಗಿರುತ್ತೆ. ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿನೇ ಇವ್ರಿಗೆ ಮದುವೆ ಯೋಗಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಜೊತೆಲಿ ಇವರು ಒಂದು ತಪ್ಪೇನು ಮಾಡ್ತಾರೆ ಅಂದರೆ, ನನಗೆ ಇದೇ ಥರ ಹುಡುಗ ಬೇಕು, ನನಗೆ ಇದೇ ಥರ ಹುಡುಗಿ ಬೇಕು ಅಂತೇಳಿ ಹುಡುಕ್ತಾ ಇರ್ತಾರೆ. ಅವಾಗ ಖಂಡಿತವಾಗ್ಲೂ ಸಿಗೋದಿಲ್ಲ. ನಿಮ್ಮ ಒಂದು ಸ್ಟ್ಯಾಂಡರ್ಡ್ಸ್ ಅಂದರೆ, ನನಗೆ ಇವಂಗೆ 10 ಪಾಯಿಂಟ್ ಬೇಕು, ನನ್ನ ಹುಡುಗ ಇದೇ ಥರ ಇರಬೇಕು, ನನ್ನ ಹುಡುಗಿ ಇದೇ ಥರ ಇರಬೇಕು ಅಂತ ಹುಡುಕ್ತಾ ಇದ್ರೆ ಈ ವರ್ಷ ಮದುವೆನೇ ಆಗಲ್ಲ. ಅದ್ರ ಬದಲು ಒಂದು ಪರವಾಗಿಲ್ಲಪ್ಪ, ಒಂದು 2 ಪಾಯಿಂಟ್ ಹೋದ್ರೂ ಪರವಾಗಿಲ್ಲ, 8 ಪಾಯಿಂಟ್ ಮ್ಯಾಚ್ ಆಗ್ತಾ ಇದೆಯಲ್ಲ, ಆಗೋಣ ಅಂದರೆ ಈ ವರ್ಷ 100% ಮದುವೆ ಆಗುತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಬ್ರೇಕಪ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಸ್ವಲ್ಪ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಎಳಿತಾ ಇರೋದ್ರಿಂದ ಈ ಒಂದು ಪ್ರೀತಿ ಒಂದು ಕತ್ತಿಯಲ್ಲಿ ಆ ಕಡೆ ಗರಗಸ ಎಳಿತಾ ಇದೆ. ಈಗ ಈ ಒಂದು ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಅಂತಕ್ಕಂಥದ್ದು ಗಾಢವಾಗಿ ಯಾರು ಇಟ್ಕೊಂಡಿರ್ತೀರೋ ಖಂಡಿತವಾಗ್ಲೂ ಏನೂ ತೊಂದರೆ ಆಗೋದಿಲ್ಲ. ಜೀವನದಲ್ಲಿ ಅಭಿವೃದ್ಧಿನೂ ಹೊಂದುತ್ತೀರಾ. ಹಾಗೆ ಮಾತುಗಾರಿಕೆ ನೀವು ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತೀರಿ. ಅಂದರೆ ಬೆಣ್ಣೆಲಿ ಕೂದಲು ತೆಗೆಯೋದಂತಾರಲ್ಲ, ಆ ಥರ ಮಿಥುನ ರಾಶಿಯವ್ರು ಮಾತಾಡ್ತಾ ಇದ್ದಾಗ ನಿಮ್ಮ ಪ್ರೀತಿಯೆಲ್ಲ ಯಾವ ವಿಚಾರದಲ್ಲೂ ಏನೂ ತೊಂದರೆ ಆಗಲ್ಲ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ, ಕಲಹ ಇರುತ್ತಾ? ನೋಡಿ, ಮಕ್ಕಳು ಇಲ್ಲ ಅಂತ ಯಾರ ಯೋಚನೆ ಮಾಡ್ತಾ ಇದ್ರೆ ಮಿಥುನ ರಾಶಿಯವರಿಗೆ ಸಂತಾನ ಫಲ ಇರುತ್ತೆ. ಹಾಗೆ ಮಕ್ಕಳಿಂದ ಸ್ವಲ್ಪ ಶುಭ ವಾರ್ತೆ ಅಂತಕ್ಕಂಥದ್ದು ಈ ವರ್ಷ ಪಡ್ಕೊಳ್ತೀರಿ. ಹಾಗೆ ತಂದೆಯೊಟ್ಟಿಗೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಾಗ್ಬೋದು. ಸಹೋದರ ಸಹೋದರಿಯವರೊಂದಿಗೆ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಾಗ್ಬೋದು. ಭಿನ್ನಾಭಿಪ್ರಾಯ ಆಗೋದು ತಪ್ಪಲ್ಲ. ಭಿನ್ನಾಭಿಪ್ರಾಯನ ಲ್ಯಾಗ್ ಮಾಡೋದಕ್ಕೆ ಹೋಗ್ಬೇಡಿ. ಅದನ್ನು ಅಲ್ಲಿಗೆ ಬಿಟ್ಟು ಆಯ್ತು ಬಿಡಿ, ಆಗಿದ್ದಾಯ್ತು ಅಂತ ಹೇಳಿ ನೀವೇ ಮುಂದಕ್ಕೆ ಹೋಗ್ಬಿಡಿ. ಖಂಡಿತವಾಗ್ಲೂ ಶುಭ ಆಗುತ್ತೆ. ಹೊಸ ಮನೆ ಕಟ್ಟುವಂಥ ಯೋಗ ಅಥವಾ ಮನೆಯನ್ನ ರಿಪೇರಿ ಮಾಡುವಂಥದ್ದು, ನವೀಕರಣ ಮಾಡುವಂಥ ಯೋಗ ಈ ವರ್ಷ ಬರುತ್ತೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಮಿಥುನ ರಾಶಿಯವರು ಭುಜಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಈ ವರ್ಷ ಎದುರಿಸ್ಬೋದು. ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಪ್ರತಿಯೊಬ್ಬ ಮಿಥುನ ರಾಶಿಯವರು ಕೂಡ. ಅಂದರೆ ಏನೋ ಒಂದು ಭಾರದ ವಸ್ತುವನ್ನು ಎತ್ತಕ್ಕೆ ಹೋಗಿ ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ ಅಂತೇಳಿ ನೀವೇ ಎತ್ತಕ್ಕೆ ಹೋಗಿ ನೀವೇ ಸಮಸ್ಯೆಗೆ ಸಿಗಾಕೊಳ್ಳುವಂಥದ್ದು. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟು ವೆಯ್ಟ್ ಆಗುತ್ತೆ ಅಷ್ಟನ್ನೇ ಒಂದು ವೆಯ್ಟನ್ನು ಎತ್ಕೊಳ್ಳಿ. ಹಾಗೆ ಜಿಮ್ ಮಾಡೋರು ಅಷ್ಟೇ ಸ್ವಲ್ಪ ನಿಯಮಿತವಾದಂಥ ಒಂದು ವರ್ಕೌಟನ್ನು ಮಾಡಿ ಅಂತ ಹೇಳ್ತೇನೆ. ಹಾಗೆ ಆರೋಗ್ಯದ ಬಗ್ಗೆ ತುಂಬ ನೀವು ಮಾನಸಿಕವಾಗಿ ಸ್ವಲ್ಪ ಒತ್ತಡ ಇರುತ್ತೆ, ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಅದನ್ನು ಆದಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಮೆಡಿಟೇಷನ್ ಮಾಡಿ ಅನ್ನೋ ಸಲಹೆಯನ್ನು ಕೊಡ್ತೀನಿ. ಯಾವ ವಿಷಯದಲ್ಲಿ ಇವ್ರು ತುಂಬ ಎಚ್ಚರಿಕೆಯಿಂದ ಇರಬೇಕು? ತುಂಬ ದೊಡ್ಡ ಗಂಡಾಂತರ ಅನ್ನೋದೇನಾದರೂ ಇದೆಯಾ? ಶತ್ರುಕಾಟ ಹೆಚ್ಚಾಗುತ್ತೆ. ಶತ್ರುಗಳು ಬೆನ್ನ ಹಿಂದೆ ಪಿತೂರಿ ಮಾಡ್ತಾರೆ. ಜೊತೆಗೆ ರಾಹುಕೇತುಗಳ ಸ್ಥಾನ ಕೂಡ ನಿಮ್ಗೆ ಅಷ್ಟು ಶುಭವಾಗಿ ಕೊಡೋದಿಲ್ಲ. ಯಾಕಂದರೆ ಅದೊಂದು ಕೂತಿರುವಂತಹ ಪೊಸಿಷನ್ ಏನಿದೆಯಲ್ಲ, ಹಗ್ಗ ಜಗ್ಗಾಟ. ಅಂದರೆ ನಿಮ್ಮ ಕೈಲಿ ತಪ್ಪು ನಿರ್ಧಾರ ಮಾಡಿಸ್ಬಿಡುತ್ತೆ. ಆ ತಪ್ಪು ನಿರ್ಧಾರದಿಂದಾಗಿ ವರ್ಷ ಪೂರ್ತಿ ಸಫರ್ ಆಗ್ತೀರ. ಹಾಗಾಗಿ ಯಾವುದೇ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಗುರು ಹಿರಿಯರ ಜೊತೆ ಚರ್ಚೆ ಮಾಡಿ ಆನಂತರ ತಗೊಳ್ಳಿ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಗಣೇಶನ ಆರಾಧನೆಯನ್ನು ಮುಖ್ಯವಾಗಿ ನೀವು ಮಾಡಬೇಕಾಗತ್ತೆ. ಬುಧಗ್ರಹದ ಆರಾಧನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಓದ್ಕೊಳ್ಳಿ. ಗಣೇಶನ ಮಂತ್ರ ಓಂ ಗಂ ಗಣಪತಯೇ ನಮಃ. ಗಣಗಳಿಗೆ ಅಧಿಪತಿ ಗಣೇಶ. ಗಣೇಶನ ಮಂತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಹಸಿರು ಬಟ್ಟೆ, ಹಸಿರು ಒಂದು ವಸ್ತುಗಳನ್ನು ದಾನ ಮಾಡುವಂಥದ್ದು, ಹಸುವಿಗೆ ಆಹಾರವನ್ನು ಕೊಡುವಂಥದ್ದು ಎಲ್ಲವೂ ಕೂಡ ಶುಭವಾಗಿ ಕೊಡುತ್ತೆ. ಹಾಗೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅಂತಕ್ಕಂಥ ಮಂತ್ರವನ್ನು ದಿನನಿತ್ಯ 108 ಬಾರಿ ಹೇಳ್ಕೊಳ್ಳಿ. ಈ ಮಂತ್ರವನ್ನು ಬುಧ ಬೀಜ ಮಂತ್ರ ಅಂತ ಹುಡುಕರೆ ನಿಮಗೆ ಸಿಗುತ್ತೆ. ಹಾಗೆ ಹಕ್ಕಿಗಳಿಗೆ, ಪಕ್ಷಿಗಳಿಗೆ ಆಹಾರವನ್ನು ಹಾಕೋದು ಕೂಡ ಶುಭದಾಯಕ ಫಲಗಳನ್ನು ನಿಮ್ಗೆ ಕೊಡುತ್ತೆ. ಎಲ್ರಿಗೂ ಕೂಡ ಈ ಒಂದು ಪರಿಹಾರಗಳನ್ನು ಯಾರ್ಯಾರು ಮಾಡ್ತಾರೋ ಎಲ್ರಿಗೂ ಕೂಡ ಶುಭವಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಸವಾಲುಗಳ ನಡುವೆ ಎದ್ದು ಬರ್ತಾರೆ. ಯಾವ ರೀತಿ ಒಂದು ಕೆಸರಿನಲ್ಲಿ ಕಮಲದ ಹೂ ಅರಳುತ್ತೋ ಅದೇ ಥರ ಈ ವರ್ಷ ಮಿಥುನ ರಾಶಿಯವರು ಕೂಡ ಅಕ್ಕಪಕ್ಕ ಎಷ್ಟೇ ಗಲೀಜಿದ್ರು, ಒಂದು ಮಿಶ್ರ ವಾತಾವರಣ ಇದ್ರೂ ಕೂಡ ಕಮಲದ ಹೂ ಈ ಥರ ಶುಭ್ರವಾಗಿ ಬೆಳೀತಾರೆ. ಕಟಕ ರಾಶಿಯವರಿಗೆ 2026 ಹೇಗಿರುತ್ತೆ? ಕಟಕ ರಾಶಿ ತುಂಬ ಮೃದು ಸ್ವಭಾವದ ವ್ಯಕ್ತಿಗಳಾಗ್ತಾರೆ, ಭಾವುಕರಾಗ್ತಾರೆ. ಸಣ್ಣ ವಿಷಯಕ್ಕೂ ಕೂಡ ಬೇಗ ಮನಸ್ಸಿಗೆ ಹಚ್ಕೊಳ್ತಾರೆ. ಇವ್ರಿಗೆ ಚಂದ್ರ ಇದನ್ನಲ್ಲ, ಅದೇ ಥರ ಮನಸ್ಸು ಇವ್ರಿಗೆ. ಮೂಡ್ ಸ್ವಿಂಗ್ಸ್ ಏನೋ ಜಾಸ್ತಿ ಇರುತ್ತೆ. ಕುಟುಂಬ ಅನ್ನೋದ್ರ ಮೇಲೆ ತುಂಬ ಪ್ರೀತಿ. ಕುಟುಂಬ ಅಂದರೆ ಪ್ರಾಣವನ್ನು ಬೇಕಾದ್ರೆ ಬಿಡ್ತಾರೆ. ಮನೆಯವ್ರಿಗೋಸ್ಕರ ಕಾಳಜಿ ಮಾಡ್ತಾರೆ. ಅವ್ರಿಗೆ ಅಡುಗೆ ಮಾಡಿಕೊಡೋದು ಅಥವಾ ಮನೆಯವ್ರಿಗೆ ಒಂದು ಚೆನ್ನಾಗಿಟ್ಕೊಳ್ಳೋದು, ಮನೆ ವಾತಾವರಣ ಚೆನ್ನಾಗಿಟ್ಕೊಳ್ಳೋದು ಇವ್ರಿಗೆ ಭಾರಿ ಇಷ್ಟ. ಅಂದ್ರೆ ಇವರು ಕಷ್ಟಕ್ಕೆ ಬೇಗ ಸ್ಪಂದಿಸುವಂತಹ ಗುಣ ಇರುತ್ತೆ. ಯಾರಾದರೂ ಕೂಡ ಸಂಕಷ್ಟದಲ್ಲಿದ್ದರೆ ತಾವೇ ಹೋಗಿ ಸಹಾಯವನ್ನು ಮಾಡ್ತಾ ಇರ್ತಾರೆ. ಸಾಂತ್ವನ ಹೇಳುವಂತಹ ಒಂದು ಅಭ್ಯಾಸ ಇರುತ್ತೆ. ಸ್ವಲ್ಪ ರಕ್ಷಣಾತ್ಮಕ, ಅಂದರೆ ಇವ್ರು ಯಾರನ್ನ ಇಷ್ಟಪಡ್ತಾರೋ ಅವ್ರನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಗುಣ ಇರುತ್ತೆ ಹೆಚ್ಚಾಗಿ. ಜೊತೆಗೆ
ನೋಡೋದಕ್ಕೆ ಸ್ವಲ್ಪ ಕಠಿಣವಾಗಿ ಕಂಡ್ರೂ ಕೂಡ ಇವ್ರಿಗೆ ಒಂದು ಒಳ್ಳೆ ಮನಸ್ಸಿರುತ್ತೆ. ಯಾರಿಗೂ ಕೂಡ ಮನಸ್ಸಿಂದ ಕೆಟ್ಟದನ್ನ ಬಯಸೋದಿಲ್ಲ. ಅಂತಹ ರಾಶಿ ಈ ಒಂದು ಕಟಕ ರಾಶಿ ಆಗಿರ್ತಾರೆ. ಈ ಒಂದು ಕಟಕ ರಾಶಿಯವರು 2026ರಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಕೆಲವು ವಿಚಾರಗಳನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಅದರಲ್ಲಿ ಇವರು ಹಳೆಯ ನೆನಪುಗಳನ್ನ ಮೆಲುಕು ಹಾಕೊಂತಾರೆ. ಅಂದ್ರೆ ಇವರನ್ನ ನೋವಿನ ಕ್ಷಣಗಳಾಗಿರ್ಬೋದು, ಅಥವಾ ಹಳೆ ಒಂದು ಬಿಟ್ಟೋದ ಯಾವುದೋ ವ್ಯಕ್ತಿ ಬಗ್ಗೆ ಹಳೆ ಫೋಟೋಗಳನ್ನ ಇಟ್ಕೊಂಡು, ಅವ್ರು ಕೊಟ್ಟಿರೋ ಗಿಫ್ಟನ್ನು ಇಟ್ಕೊಂಡು ಅದನ್ನ ಎತ್ತಿಟ್ಕೊಂಡು ಕಾಪಾಡಿಕೊಂಡು ಅದೇ ನೆನಪಲ್ಲಿರ್ತಾರೆ. ಅದೇ ಇವ್ರಿಗೆ ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ. ಸೃಜನಶೀಲತೆ ಅಂದರೆ ಸ್ವಲ್ಪ ಕ್ರಿಯೇಟಿವ್ ಥಿಂಕರ್ಸ್ ಆಗಿರ್ತಾರೆ. ಕಲೆ ಅಥವಾ ಅಡುಗೆ ಮಾಡೋದಂದರೆ ಖಂಡಿತವಾಗ್ಲೂ ಕಟಕ ರಾಶಿಯವ್ರನ್ನ ಹೆಚ್ಚಾಗಿ ಇಷ್ಟಪಡುವಂತಹ ವಿಷಯ ಕೂಡ ಇದೇ ಆಗಿರುತ್ತೆ. ಕಟಕ ರಾಶಿಯವರು ಈ ವರ್ಷ ಹೊಸ ಹೊಸ ಒಂದು ಜಾಗಗಳಿಗೆ ಭೇಟಿ ಕೊಡೋದು ಇವರಿಗೆ ಶುಭದಾಯಕ ಫಲವನ್ನು ಕೊಡುತ್ತೆ. ಹಾಗಾದ್ರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ಖಂಡಿತವಾಗ್ಲೂ ಹೇಳ್ತೀನಿ, ಪ್ರಮೋಷನ್ ಅನ್ನೋದು 100% ಈ ವರ್ಷ ಸಿಗುತ್ತೆ. ಸಂಬಳ ಕೂಡ ಹೆಚ್ಚಾಗುತ್ತೆ. ನಿಮ್ಮ ಕೆಲಸದಲ್ಲಿ, ಸಮಾಜದಲ್ಲಿ, ನಿಮ್ಮ ಕಚೇರಿಯಲ್ಲಿ ಇಷ್ಟು ಸಮಯ ಏನಾಗ್ತಾ ಇತ್ತು, ಬೆನ್ನಿಂದೆ ಜನ ಏನೇನೋ ಮಾತಾಡ್ತಾ ಇದ್ರು, ಬಟ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಅದು ಸ್ಮ್ಯಾಶ್ ಔಟ್ ಆಗಿ ನೀವು ಹೊಸ ವ್ಯಕ್ತಿಯಾಗಿ ಕಾಣ್ತೀರಿ. ನಿಮ್ಮ ಹಿಂದೆ ಎಲ್ಲರೂ ಅದು ಮಾಡಿಕೊಡ್ತೀರಾ, ಇದು ಮಾಡಿಕೊಡ್ತೀರಾ ಅಂತ ಹೇಳಿ ನಿಮ್ಮ ಹಿಂದೆ ಬೀಳೋ ಥರ ಆಗುತ್ತೆ. ಅಕ್ಟೋಬರ್ ನಂತರ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡೋಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಅವ್ರೇನೋ ಬಂದು ಕೇಳ್ತು ಅಂದರೆ ಆರಾಮಾಗಿ ಮಾಡ್ಕೊಡ್ತೀನಿ ಅಂತೇಳಿ, ನಿಮ್ಮ ಕೈಯಲ್ಲಿ ಆಗೋದಿಲ್ವಾ, ಆಗೋದೇ ಇಲ್ಲ ಅಂತೇಳಿ ನಂತರ ವಾದ ಮಾಡಬೇಡ ಅಂತ ಡೈರೆಕ್ಟಾಗಿ ಹೇಳ್ಬಿಡಿ. ಖಂಡಿತವಾಗ್ಲೂ ಶುಭ ಆಗುತ್ತೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಮೇ ಅಥವಾ ಜೂನ್ ತಿಂಗಳ ಒಳಗಡೆ ನೀವು ಈ ವರ್ಷ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತೀನಿ ಅಂದರೆ ಖಂಡಿತವಾಗ್ಲೂ ಈ ವರ್ಷ ಲಾಭ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದು ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಅಕೌಂಟ್ಸನ್ನು ಇಬ್ಬರು ಕೂಡ ಕರೆಕ್ಟಾಗಿ ನೋಡಿ. ರಿಯಲ್ ಎಸ್ಟೇಟು, ಹೈನುಗಾರಿಕೆ ಅಂದರೆ ಹಸುಗಳನ್ನು ಸಾಕುವಂಥದ್ದು, ಕುರಿ ಅಥವಾ ಕೋಳಿಗಳನ್ನು ಸಾಕುವಂಥದ್ದು, ಆಹಾರ ಸಂಬಂಧಪಟ್ಟಂಥದ್ದು, ಒಂದು ರೆಸ್ಟೋರೆಂಟ್ ಮಾಡುವಂಥದ್ದು, ಟೀ ಕಾಫಿ ಮಾಡುವಂಥದ್ದು, ಇದೆಲ್ಲ ಈ ವರ್ಷ ನಿಮಗೆ ಲಾಭ ಕೊಡುವಂತಹ ಕೆಲಸಗಳಾಗುತ್ತೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಧನದ ಒಳಹರಿವು ಹೆಚ್ಚಾಗುತ್ತೆ. ಹಾಗೆ ಈ ವರ್ಷ ಖಂಡಿತವಾಗ್ಲೂ ಕೂಡ ಲಾಭದಾಯಕ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಅಂದರೆ ಸಾಲಗಳೇನಾರಿತ್ತು ಅಂದರೆ ಸ್ವಲ್ಪ ತೀರಿಸುವಂತಹ ಒಂದು ಲಕ್ಷಣ ಬರುತ್ತೆ. ಜಮೀನು ಅಥವಾ ಮನೆ ಖರೀದಿ ಯೋಗ ಕೂಡ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ಜೂನ್ ಜುಲೈ ಸಂದರ್ಭದಲ್ಲೇ ಬರುತ್ತೆ. ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯ ಮಾಡಬೇಡಿ. ಯಾವ ಒಂದು ಅವಶ್ಯಕತೆ ಇಲ್ಲದೇ ಇರುವಂತಹ ವಸ್ತುಗಳ ಮೇಲೆ ಹಣ ವ್ಯಯ ಮಾಡಬೇಡಿ ಅನ್ನೋ ಒಂದು ಕಿವಿ ಮಾತನ್ನು ಕಟಕ ರಾಶಿಯವರಿಗೆ ವರ್ಷ ಹೇಳ್ತೀನಿ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಗುರುಬಲ ಇರೋದ್ರಿಂದ ಜೂನ್ ತಿಂಗಳಲ್ಲಿ ಸ್ವಲ್ಪ ವಿವಾಹ ಯೋಗಗಳು ಅಥವಾ ಮಾತುಕತೆ ಆಗುವಂಥದ್ದು, ಒಂದು ನಿಶ್ಚಿತಾರ್ಥ ಆಗುವಂಥದ್ದು, ಹುಡುಗ ಹುಡುಗಿ ನೋಡೋದಕ್ಕೆ ಹೋಗುವಂಥದ್ದು, ಇಷ್ಟ ಆಗುವಂಥದ್ದು, ಪ್ರೀತಿಯಲ್ಲಿ ಬೀಳುವಂಥದ್ದು, ಈ ರೀತಿ ಎಲ್ಲ ಕಾಂಬಿನೇಷನ್ ಇದೆ. ವಿವಾಹದಲ್ಲಿ ಸಾಮರಸ್ಯ ಅಂದರೆ ಮದುವೆ ಆಗಿತ್ತು ಅಂದರೆ ಗಂಡ ಹೆಂಡತಿ ನಡೆದ ಗಲಾಟೆ ಅಂದರೆ ಗಲಾಟೆ, ಡೈಲಿ ಗಲಾಟೆ ಅಂದರೆ ಸ್ವಲ್ಪ ಮಟ್ಟಿಗೆ ಈ ವರ್ಷ ಒಂದು ಪ್ರೀತಿ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗುತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಬ್ರೇಕಪ್ ಆಗುವಂಥದ್ದು ಖಂಡಿತವಾಗ್ಲೂ ಅದು ಆಗಬಾರ್ದು ಯಾರಿಗೂ ಕೂಡ. ಈ ವರ್ಷ ಪ್ರೀತಿ ಪ್ರೇಮ ಸಂಬಂಧ ವಿವಾಹವಾಗಿ ಬದಲಾಗುತ್ತೆ. ಭಾಳ ವರ್ಷದಿಂದ ಇಷ್ಟಪಡ್ತಾ ಇದ್ದೀರಿ, ಏನೋ ಒಂದು ಕಾರಣಕ್ಕೆ ಮನೇಲಿ ಒಪ್ಪಿಲ್ಲ ಅಂದರೆ ಖಂಡಿತವಾಗ್ಲೂ ಈ ವರ್ಷ ಒಪ್ಕೊಳ್ತಾರೆ. ಸಂಗಾತಿಯೊಂದಿಗೆ ಅಂದರೆ ನಿಮ್ಮ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಯಾರು ಇರ್ತಾರಲ್ಲ ಅವ್ರ ಜೊತೆ ಒಂದು ಪ್ರವಾಸ ಹೋಗುವಂಥ ಲಕ್ಷಣ ಬರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು, ಬಟ್ ಅದನ್ನು ಮಾತಿನಲ್ಲಿ ನೀವು ಬಗೆಹರಿಸ್ಕೊಳ್ಳಿ. ಖಂಡಿತವಾಗ್ಲೂ ಶುಭವಾಗುತ್ತೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ? ಕಲಹ ಇರುತ್ತಾ? ಮಕ್ಕಳಿಂದ ಅಥವಾ ಮಕ್ಕಳಿಗೋಸ್ಕರ ಸ್ವಲ್ಪ ಖುಷಿಯ ವಾತಾವರಣ ಇರುತ್ತೆ ಮನೆಯಲ್ಲಿ. ಕುಟುಂಬದಲ್ಲಿ ಶುಭ ಕಾರ್ಯಗಳು ಕೂಡ ಆಗ್ಬೋದು. ತಂದೆ ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ತೊಂದರೆ ಇತ್ತು ಅಂದರೆ ಸ್ವಲ್ಪ ಸುಧಾರಣೆ ಆಗುತ್ತೆ. ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಯಾವ್ದಾದ್ರು ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಹೋಮ ಪೂಜೆ ಏನಾದ್ರು ಮಾಡಿಸ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಖಂಡಿತವಾಗ್ಲೂ ಆಹಾರ ಅನ್ನೋದು ತುಂಬ ಇಂಪಾರ್ಟೆಂಟು. ಕಟಕ ರಾಶಿಯವರು ಆಹಾರದ ಮೇಲೆ ತುಂಬ ಶಿಸ್ತಾಗಿ ಇಟ್ಕೋಬೇಕು. ನೀವು ಯಾವಾಗ ಒಂದು ಅಳತೆ ಮೀರಿ ತಿನ್ನುವಂಥದ್ದು ಅಥವಾ ಮೊನ್ನೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಪರವಾಗಿಲ್ಲ ತಿನ್ಬೋದು ಅಂತ ಯಾವಾಗ ತಿಂತಿರಲ್ಲ ಅವಾಗಲೇ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಅದನ್ನು ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಅತಿಯಾದ ಕೆಲಸ ಅನ್ನೋದು ಮಾಡ್ತಾರೆ, ಅದರಿಂದಾಗಿ ಸ್ವಲ್ಪ ಕುತ್ತಿಗೆ ಬೆನ್ನು ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು. ಹಾಗಾಗಿ ಕೆಲಸ ಎಷ್ಟು ಮಾಡ್ತಿರಲ್ಲ ಅಷ್ಟೇ ನೀವು ಒಂದು ರೆಸ್ಟನ್ನು ಕೂಡ ತಗೋಬೇಕಾಗುತ್ತೆ. ಪ್ರಾಣಾಯಾಮ ಮಾಡ್ಕೊಳ್ಳೋದು ಒಳ್ಳೆಯದು. ಯಾವ ವಿಷಯದಲ್ಲಿ ಇವರು ತುಂಬ ಎಚ್ಚರಿಕೆಯಿಂದ ಇರಬೇಕು? ತುಂಬ ದೊಡ್ಡ ಗಂಡಾಂತರ ಅನ್ನೋದೇನಾದರೂ ಇದೆಯಾ? ನೋಡಿ, ಶನಿ ಸಂಚಾರ ಫಲದಿಂದ ಸ್ವಲ್ಪ ತೊಂದರೆಗಳಿದೆ. ಓಕೆ, ದೃಷ್ಟಿ ಅನ್ನೋದು ಮನುಷ್ಯನ ದೃಷ್ಟಿ ಅನ್ನೋದು ತುಂಬ ಬೇಗ ಕಾಡ್ತಾ ಇರುತ್ತೆ ಕಟಕ ರಾಶಿಯವರಿಗೆ. ಇದರಿಂದಾಗಿ ಸ್ವಲ್ಪ ಕೆಲಸದಲ್ಲಿ ಅಡೆತಡೆಗಳಾಗ್ತಾ ಇರುತ್ತೆ. ಅತಿಯಾದ ಆತ್ಮವಿಶ್ವಾಸ ಬೇಡ ಅಂತ ಹೇಳ್ತೀನಿ. ಓವರ್ ಕಾನ್ಫಿಡೆನ್ಸಿಂದ ಯಾವುದೂ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕೆಲಸ ಮಾಡೋದಾದರೂ ಕೂಡ ಹಿರಿಯರ ಸಲಹೆಯನ್ನು ತಗೊಂಡು ಆನಂತರ ಅದನ್ನು ಮಾಡೋದು ನಿಮಗೆ ಶುಭದಾಯಕ ಫಲಗಳನ್ನು ಕೊಡುತ್ತೆ.
ಇವರು ಮಾಡ್ಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ದಿನನಿತ್ಯ ಹೇಳಬೇಕಾಗತ್ತೆ ಮನೆಯಲ್ಲಿ. ಬಿಳಿ ಬಣ್ಣದ ಹೂವನ್ನ ಮಹಾಲಕ್ಷ್ಮಿಗೆ ನೀವು ಅರ್ಪಣೆ ಮಾಡಿ. ಹಾಗೆ ಹಸುಗಳಿಗೆ ಹಸಿರು ಹುಲ್ಲನ್ನ ಕೊಡಬೇಕು ತಿನ್ನೋದಕ್ಕೆ. ಬೆಲ್ಲ, ಅಕ್ಕಿಯನ್ನ ಕೊಡೋದು ಕೂಡ ಒಳ್ಳೆಯದು. ಮಂತ್ರ ಹೇಳಬೇಕಾಗಿರೋದು ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳಿ 33 ಬಾರಿ ಹೇಳ್ಕೊಳ್ಳಿ. ಹಾಗೆ ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಯಾವುದೇ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ನೆರವಾಗುವಂಥದ್ದು ಕಟಕ ರಾಶಿಯವರಿಗೆ ಶುಭದಾಯಕ ಫಲವನ್ನು ಕೊಡುತ್ತೆ. ಬಿಳಿ ಬಟ್ಟೆಯನ್ನು ದಾನ ಮಾಡಿಸಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಅತ್ಯಂತ ಪ್ರಮುಖವಾಗಿರುವಂತಹ ಪ್ರಶ್ನೆ ಇದು. ವರ್ಷದ ಮೊದಲಾರ್ಧದಲ್ಲಿ ಒಂದು ಗುರುವಿನ ಸಂಚಾರದಿಂದಾಗಿ ಭೋಗ ಅಥವಾ ಆರಾಮಾಗಿರ್ತೀರಿ. ಆದರೆ ಶನಿಯ ಒಂದು ಸಣ್ಣ ಸಂಚಾರ, ಒಂದು ನಕ್ಷತ್ರ ಬದಲಾವಣೆ ಆದ ಕೂಡಲೇ ನಿಮ್ಮ ಜವಾಬ್ದಾರಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ಇದರಿಂದ ಒಳ್ಳೆ ಪಾಠವಂತೂ ಕಲಿತೀರಿ. ಈ ವರ್ಷ ಸ್ವಲ್ಪ ರೋಲರ್ ಕೋಸ್ಟರ್ ರೈಡ್ ಇರುತ್ತೆ, ಏನು ಹೆದರಬೇಡಿ, ಒಳ್ಳೆಯದಾಗುತ್ತೆ. ಸಿಂಹ ರಾಶಿಯವರಿಗೆ 2026 ಹೇಗಿರುತ್ತೆ? ಸಿಂಹರಾಶಿಯವರು ಹುಟ್ಟುತ್ತಲೇ ನಾಯಕರಾಗಿರ್ತಾರೆ. ಇವರು ಗುಂಪಲ್ಲಿ ಎದ್ದು ಕಾಣ್ತಾರೆ. ಒಂದು 100 ಜನರ ನಡುವೆ ಇದ್ರೂ ಕೂಡ ತುಂಬ ಎದ್ದು ಕಾಣುವಂತಹ ಒಂದು ವ್ಯಕ್ತಿತ್ವ ಆಗಿರುತ್ತೆ. ಆದರೆ ಎಲ್ಲವನ್ನ ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅವರ ಒಂದು ಮಾತು ತುಂಬ ಒಂದು ಗಾಂಭೀರ್ಯತೆ ಇರುವಂತಹ ಮಾತು ಅಂತ ಹೇಳ್ತೇನೆ. ಆತ್ಮವಿಶ್ವಾಸ, ಧೈರ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸಂದರ್ಭದಲ್ಲಿದ್ದರೂ ಕೂಡ, ಎಂತಹ ಕ್ಲಿಷ್ಟವಾದ ಸಂದರ್ಭದಲ್ಲಿದ್ದರೂ ಕೂಡ ಧೈರ್ಯ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಅವರ ಸಾಮರ್ಥ್ಯದ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಅವರು ಎಲ್ಲೇ ಹೋದರೂ ಅವರ ಗಮನವನ್ನು ಸೆಳೀತಾ ಇರ್ತಾರೆ. ಅಂದರೆ ಇವರು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೂ ಹೇಳ್ತೀನಿ. ಹಾಗೆ ಪ್ರಶಂಸೆ ಮತ್ತು ಮೆಚ್ಚುಗೆಯನ್ನು ಖಂಡಿತವಾಗ್ಲೂ ಕೂಡ ಪಡಿತಾ ಇರ್ತಾರೆ. ಯಾರಾದರೂ ಇವ್ರಿಗೆ ಒಂದು ಜವಾಬ್ದಾರಿ ಅಂತ ಕೊಟ್ಟರೆ ಸಮರ್ಥವಾಗಿ ಅದನ್ನು ನಿರ್ವಹಿಸ್ತಾರೆ. ಉದಾರತೆ ಇರುತ್ತೆ, ದೊಡ್ಡ ಗುಣ. ಅಂದರೆ ಯಾರಿಗೂ ಕೂಡ ಕೆಟ್ಟದ್ದು ಬಯಸೋದಿಲ್ಲ. ವಿಶಾಲವಾದ ಹೃದಯವಂತರಾಗಿರ್ತಾರೆ. ತಮ್ಮ ಕೈಲಾಗಿರುವಂತಹ ಸಹಾಯವನ್ನು ಬಡವ್ರಿಗಾಗಲಿ ಇನ್ನೊಬ್ರಿಗಾಗಲಿ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಿಟ್ಟು, ಹಠ ಅನ್ನೋದು ಜಾಸ್ತಿ ಇರುತ್ತೆ. ಇವರು ಬೇಗನೆ ಕೋಪ ಪಡ್ಕೊಳ್ತಾರೆ. ಆದರೂ ಕೂಡ ಸ್ವಾಭಿಮಾನಕ್ಕೆ ಎಲ್ಲೂ ಕೂಡ ಧಕ್ಕೆ ಬರದಂಗೆ ಕೆಲಸ ಮಾಡ್ತಾರೆ. ಹಾಗೆ ಒಂದು ಕೆಲಸ ಅಂತ ಹೇಳಿ ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ಕಂಪ್ಲೀಟ್ ಆಗೋವರೆಗೂ ಬಿಡೋದಿಲ್ಲ. ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಫ್ಯಾಷನ್ನು, ಕಲೆ, ನಾಟಕ ಅಥವಾ ಒಂದು ವೇದಿಕೆ ಮೇಲೆ ನಾಟಕ ಮಾಡುವಂಥದ್ದು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗೆ ಇವರು ಒಂದು ಕೆಲಸ ಅಥವಾ ಏನೇ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಇನ್ನೊಬ್ಬನಿಗೆ ತೊಂದರೆ ಆಗೋ ಥರ ಕೆಲಸವನ್ನು ಮಾಡೋದಿಲ್ಲ. ಹಾಗಾದ್ರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಅನ್ನೋದು ಸಿಗುತ್ತೆ. ಜೊತೆಗೆ ದೊಡ್ಡ ಜವಾಬ್ದಾರಿಯನ್ನು ಕೂಡ ನಿಮಗೆ ಕೊಡ್ತಾರೆ. ಸ್ಥಳ ಬದಲಾವಣೆ ಅಂತಕ್ಕಂಥದ್ದಿದೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನ ಇರೋರಿಗೆ ಏಪ್ರಿಲ್ ನಂತರ ಒಂದೊಳ್ಳೆ ಕೆಲಸ ಸಿಗುತ್ತೆ. ಅಂದರೆ ಈಗ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ನಿಮಗೆ ಖುಷಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಏಪ್ರಿಲ್ ನಂತರ ನಿಮಗೆ ಖುಷಿ ಪಡುವಂತಹ ಕೆಲಸ ಸಿಗುತ್ತೆ. ಸರ್ಕಾರಿ ಉದ್ಯೋಗ ಕೂಡ ಸಿಗುತ್ತೆ. ಒಂದ್ಸರಿ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ಅತಿಯಾದ ಆತ್ಮವಿಶ್ವಾಸ ಬೇಡ. ಸಹೋದ್ಯೋಗಿಗಳೇನಾದರೂ ನಿಮಗೆ ಕಿವಿ ಮಾತು ಹೇಳಿದ್ರೆ ಕಡೆಗಣಿಸೋದಕ್ಕೆ ಹೋಗಬೇಡಿ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಖಂಡಿತವಾಗ್ಲೂ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿನೇ ಇದೆ. ಹಾಗೆ ಹೊಸ ಬಿಸ್ನೆಸ್ ಮಾಡೋದಕ್ಕಿಂತ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇರೋವಂಥವ್ರು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಿ. ಸೂಕ್ತವಾದ ಸಮಯ ಇದಾಗಿರುತ್ತೆ. ಹಾಗೆ ವಿಶೇಷವಾಗಿ ಒಂದು ಹೊಸ ರೀತಿ ಕೆಲಸ ಅಂದರೆ ಒಂದು ಸಿನಿಮಾ ಮಾಡೋವಂಥದ್ದು ಅಥವಾ ಒಂದು ಜಾಬು, ಈಗ ಒಂದು ನಾರ್ಮಲ್ ಜಾಬ್ಗಿಂತ ಬೇರೆ ಥರ ಜಾಬ್ ಏನಾದ್ರು ನೀವು ಮಾಡ್ತಾ ಇದ್ರೆ ಲಾಭ ಹೆಚ್ಚಾಗತ್ತೆ. ಹೊಸ ಹೂಡಿಕೆಗಳನ್ನು ಮಾಡ್ಬೋದು. ದೀರ್ಘಕಾಲಕ್ಕೆ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಲ್ಯಾಂಡು, ಗೋಲ್ಡು ಅಥವಾ ಒಂದು ಶೇರ್ ಮಾರ್ಕೆಟಲ್ಲಿ ಮಾಡ್ತೀನಿ ಅಂದರೆ ಲಾಭದಾಯಕವಾಗಿರುತ್ತೆ. ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದು, ಇಂಪೋರ್ಟ್ ಮಾಡೋದು ಈ ವರ್ಷ ಚೆನ್ನಾಗಿರುತ್ತೆ. ಹೊಸ ಬಿಸ್ನೆಸ್ ಮಾಡ್ತೀನಿ ಅಂದರೆ ಜೂನ್ ತಿಂಗಳ ನಂತರ ಮಾಡಿ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಖಂಡಿತವಾಗ್ಲೂ ಪಿತ್ರಾರ್ಜಿತ ಆಸ್ತಿ ಇತ್ತು ಅಂದರೆ ಈ ವರ್ಷ ನಿಮ್ಗೆ ಸಿಗ್ತಾ ಇಲ್ಲ, ಒಂದು ಫ್ಯಾಮಿಲಿಯವರೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಅಂದರೆ ಈ ವರ್ಷ ಸಿಗುತ್ತೆ. ಹಾಗೆ ನೀವು ಒಂದು ಬಯಸಿರುವಂತಹ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗುತ್ತೆ. ಉಳಿತಾಯದ ಕಡೆ ಹೆಚ್ಚಿನ ಗಮನ ಕೊಡಿ. ವರ್ಷದ ಮೊದಲ 6 ತಿಂಗಳು ಉಳಿತಾಯಕ್ಕೆ ತುಂಬ ಚೆನ್ನಾಗಿರುವಂಥ ಟೈಮು. ನಂತರ ದಿನದಲ್ಲಿ ಸ್ವಲ್ಪ ಮನೆ ಕಟ್ಟುವಂಥದ್ದು, ಒಂದು ಗಾಡಿ ತಗೊಳ್ಳುವಂಥದ್ದು ಏನೋ ಒಂದು ಮಾಡಿ ಖರ್ಚಾಗ್ಬೋದು. ಬಟ್ ಎಲ್ಲ ಪಾಸಿಟಿವ್ ಆಗಿದೆ ಈ ವರ್ಷ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಅವಿವಾಹಿತರಿಗೆ ಈ ವರ್ಷ ವಿವಾಹ ಭಾಗ್ಯ ಖಂಡಿತವಾಗ್ಲೂ ಕೂಡಿ ಬರುತ್ತೆ. ಗುರುಬಲ ಇರೋದ್ರಿಂದ ಸಪ್ತಪದಿ ತುಳಿಯುವಂತಹ ಯೋಗ ಇರುತ್ತೆ. ವಿವಾಹಿತರು ಯಾರೋ ಮದುವೆ ಆಗಿದ್ದೀವಿ, ಸ್ವಲ್ಪ ಒಂದಷ್ಟು ತಿಳುವಳಿಕೆ ಇಲ್ಲ ಅಂದರೆ ಇನ್ನೊಬ್ಬನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ನನ್ನ ಪಾರ್ಟ್ನರ್ ನನ್ಗೆ ಏನು ಹೇಳಿದ್ರು ನನಗೆ ಎದುರುಗಡೆನೇ ಮಾತಾಡ್ತಾನೆ, ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಅಂತ ಯಾರಾದರೂ ಸಮಸ್ಯೆಲಿತ್ತು ಅಂದರೆ ನಿಮ್ಮ ಪಾರ್ಟ್ನರ್ನ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತೀನಿ. ಫಸ್ಟ್ ಅವ್ರೇನು ಯೋಚನೆ ಮಾಡ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಗ ಇಬ್ಬರ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ. ಹಾಗೂ ಸ್ವಲ್ಪ ಸಂತಾನ ಫಲ ಕೂಡ ಈ ವರ್ಷ ಖಂಡಿತವಾಗ್ಲೂ ಸಿಂಹರಾಶಿಯಲ್ಲಿದೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗುತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಒಂದು ಪ್ರೀತಿ ಪ್ರೇಮದಲ್ಲಿ ಬಹಳ ವರ್ಷದಿಂದ ಪ್ರೀತಿಯಲ್ಲಿ ಇದ್ದೀನಿ ಅಂದರೆ
ಒಂದು ಮದುವೆ ಯೋಗಗಳು ಬರುತ್ತೆ. ಹಾಗೆ ಪ್ರೇಮಿಗಳು ಈ ವರ್ಷ ಸುಮಧುರವಾಗಿರುತ್ತೆ ಅಂತ ಹೇಳ್ತೀನಿ. ಹೊಸ ಪ್ರೀತಿ ಹುಟ್ಟುವಂತಹ ಸಮಯ ಸಿಂಹರಾಶಿಯವರಿಗೆ. ವರ್ಷದ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ಕೂಡ ಪ್ರೀತಿಯಿಂದ ಅದೆಲ್ಲ ಕೂಡ ದೂರ ಆಗಿ ಇಬ್ಬರು ಕೂಡ ಈ ವರ್ಷ ತುಂಬ ಚೆನ್ನಾಗಿರ್ತಾರೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ, ಕಲಹ ಇರುತ್ತಾ? ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಸಿಗುತ್ತೆ. ನೀವು ಭಾಳ ವರ್ಷದಿಂದ ಹೇಳ್ತಾ ಇರ್ತೀರಿ ಇದನ್ನ ಮಾಡೋಣ 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 ಅಂತ, ಬೇಡ ಹೋಗೋ ಅಂತ ಹೇಳಿರ್ತಾರೆ. ಈ ವರ್ಷ ನಿಮ್ಮ ಮಾತಿಗೆ ಬೆಲೆ ಸಿಕ್ಕಿ ಸರಿ ಬಿಡಿ ಆಯಿತು ಮಾಡೋಣ ಅಂತ ಹೇಳಿರ್ತಾರೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಒಡಹುಟ್ಟದವ್ರಿಗೆ ಸ್ವಲ್ಪ ಕಲಹಗಳಾಗ್ಬೋದು, ಅಂದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತೀನಿ. ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಸ್ವಲ್ಪ ಪಿತ್ತ ಅಥವಾ ಉಷ್ಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು. ಆರೋಗ್ಯದಲ್ಲಿ ಏರಿಳಿತ ಇರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ನೀರು ಯಥೇಚ್ಛವಾಗಿ ಕುಡಿಬೇಕಾಗತ್ತೆ. ಬೆನ್ನು ನೋವು ಅಥವಾ ಕಣ್ಣಿನ ದೃಷ್ಟಿ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು. ದಿನನಿತ್ಯ ವ್ಯಾಯಾಮ ಮತ್ತು ಸೂರ್ಯ ನಮಸ್ಕಾರ ಮಾಡೋದು ಒಳ್ಳೆಯದು. ಯಾವ ವಿಷಯದಲ್ಲಿ ಇವರು ತುಂಬ ಎಚ್ಚರಿಕೆಯಿಂದ ಇರಬೇಕು? ತುಂಬ ದೊಡ್ಡ ಗಂಡಾಂತರ ಅನ್ನೋದೇನಾದರೂ ಇದೆಯಾ? ಅಷ್ಟಮದಲ್ಲಿ ಶನಿ ಇದ್ದಾನೆ, ಇದರಿಂದ ಸ್ವಲ್ಪ ಕೆಲಸದಲ್ಲಿ ವಿಳಂಬ ಆಗ್ಬೋದು. ಅನಗತ್ಯ ಮಾನಸಿಕ ಆತಂಕ ಆಗ್ಬೋದು. ಶತ್ರುಗಳ ಬಗ್ಗೆ ಒಂದು ಅನಗತ್ಯ ಚಿಂತೆ, ಅವ್ರು ನಿಮ್ಮ ಹತ್ರ ಏನೂ ಮಾಡೋದಕ್ಕಾಗೋದಿಲ್ಲ. ಧೈರ್ಯದಿಂದ ಇರಿ. ಶತ್ರುಗಳ ಬಗ್ಗೆ ಚಿಂತೆ ಅಂತಕ್ಕಂಥ ಕಾಡ್ತಾ ಇತ್ತು ಅಂದರೆ ಬಗಳಾಮುಖಿ ಮಂತ್ರವನ್ನು ಹೇಳ್ಕೊಡಿ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಪ್ರತಿದಿನ ಬೆಳಗ್ಗೆ ಸೂರ್ಯ ಅರ್ಘ್ಯವನ್ನು ನೀಡಿ. ಆದಿತ್ಯ ಹೃದಯ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಹೇಳುವಂಥದ್ದು. ಗಾಯತ್ರಿ ಮಂತ್ರ ದಿನನಿತ್ಯ 24 ಬಾರಿ 108 ಬಾರಿ ಹೇಳುವಂಥದ್ದು ಸೂರ್ಯ ಗಾಯತ್ರಿ. ಭಾನುವಾರದ ದಿವಸ ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡ್ಕೊಳ್ಳಿ. ತಂದೆ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗತ್ತೆ. ಹನುಮಾನ್ ಚಾಲಿಸ, ಶನಿಯ ಪ್ರಭಾವ ಕಮ್ಮಿ ಆಗೋದಕ್ಕೆ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ. ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಒಳ್ಳೆದಾಯ್ತು. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಸ್ವಲ್ಪ ಒಂದು ಕ್ರಿಯೇಟಿವ್ ಆಗಿರೋರಿಗೆ ಒಂದು ಲಕ್ಕಿ ವರ್ಷ. 2026 ಟೋಟಲ್ ಮಾಡಿದಾಗ 1 ಬರುತ್ತೆ. ಹಾಗಾಗಿ ಗುರುಗ್ರಹದ ಅನುಕೂಲ ಎಲ್ಲ ಚೆನ್ನಾಗಿರುತ್ತೆ. ಸಮಾಜವಾಗಿ ಗೌರವ ಹೆಚ್ಚಾಗುತ್ತೆ. ಆದರೆ ವರ್ಷದಲ್ಲಿ ಸ್ವಲ್ಪ ಶನಿಯ ಪ್ರಭಾವ ಇರೋದ್ರಿಂದ ಸ್ವಲ್ಪ ಅಡೆತಡೆಗಳಿರುತ್ತೆ. 80% ಚೆನ್ನಾಗಿತ್ತು ಅಂದರೆ 20% ಸ್ವಲ್ಪ ತೊಂದರೆಗಳಿದೆ ಅಂತ ಹೇಳ್ತೀನಿ. ಕನ್ಯಾ ರಾಶಿಯವರಿಗೆ 2026 ಹೇಗಿರುತ್ತೆ? ಕನ್ಯಾ ರಾಶಿ ಅಂದರೆ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಬೋದು. ಇವ್ರು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಪರಿಪೂರ್ಣವಾಗಿರಬೇಕು ಅಂತ ಹೇಳಿ ಬಯಸ್ತಾ ಇರ್ತಾರೆ. ಸಣ್ಣ ತಪ್ಪುಗಳನ್ನು ಕೂಡ ಇವರು ಸಹಿಸ್ಕೊಳ್ಳೋದಿಲ್ಲ. ಅಂದರೆ ಸಹಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕಿಂತ ಇವ್ರಿಗೆ ಒಂದು ಗಲೀಜಾಗಿ ಇಡೋದು ಅಥವಾ ಹಂಗಂಗೆ ಇರೋದು ಇಷ್ಟಪಡೋದಿಲ್ಲ. ನೀಟಾಗಿರಬೇಕು ಅಂತ ಹೇಳಿ ಬಯಸ್ತಾರೆ. ಇವ್ರಿಗೆ ಸ್ವಲ್ಪ ಅನಾಲಿಟಿಕಲ್ ಮೈಂಡ್ಸೆಟ್ ಆಗುತ್ತೆ, ವಿಶ್ಲೇಷಣಾತ್ಮಕ ಬುದ್ಧಿ ಇರುತ್ತೆ. ಹಾಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅವರ ಸಾಧಕ ಬಾಧಕ ಎಲ್ಲವನ್ನ ಕೂಡ ಯೋಚನೆ ಮಾಡಿ ಅನಂತರ ಡಿಸಿಷನ್ ಅಂತ ತಗೊಳ್ತಾರೆ. ತರ್ಕಬದ್ಧ ಆಲೋಚನೆ ಅಂತ ಹೇಳಿ ಮಾಡ್ತಾರೆ. ಸೂಕ್ಷ್ಮ ಆಲೋಚನೆ ಎಲ್ಲವೂ ಕೂಡ ಇವರಲ್ಲಿ ಇರುತ್ತೆ. ಅಂದರೆ ತುಂಬ ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ಅವ್ರ ನಿರ್ಧಾರಗಳನ್ನು ತಗೊಳ್ತಾರೆ. ಶಿಸ್ತು ಮತ್ತು ಸಂಘಟನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಶಿಸ್ತುಬದ್ಧ ಜೀವನ ಮಾಡೋವಂಥದ್ದು ಇಷ್ಟಪಡ್ತಾರೆ. ಟು ಡೂ ಲಿಸ್ಟ್ ಅಂದರೆ ಒಂದು ಲಿಸ್ಟ್ ಹಾಕ್ಕೊಂಡು ಒಂದು ಒನ್ ಬೈ ಒನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಿಗದಿತ ಜಾಗದಲ್ಲಿ ಒಂದು ಕರೆಕ್ಟಾಗಿ ಮಾಡುವಂಥದ್ದು, ನೀಟಾಗಿ ಮಾಡುವಂಥದ್ದು ಕನ್ಯಾ ರಾಶಿ ಬಗ್ಗೆ ಹೇಳಬೇಕಾಗಿರೋ ವಿಚಾರಗಳು. 2025ರಲ್ಲಿ ಇವರು ಭಾಳ ಒಂದಷ್ಟು ಕಷ್ಟ ನಷ್ಟ ಎಲ್ಲವನ್ನ ನೋಡಿರ್ತಾರೆ. ಇವರು ತುಂಬ ಪರೋಪಕಾರಿಗಳಾಗಿರ್ತಾರೆ. ಬೇರೆಯವರಿಗೆ ಸಲಹೆಯನ್ನು ಕೊಡುವಂಥದ್ದು, ಉಪಯುಕ್ತವಾಗುವಂತಹ ರೀತಿಯಲ್ಲಿ ಇರುವಂಥದ್ದು, ಕಷ್ಟದಲ್ಲಿದ್ದೀನಿ ಅಂದರೆ ಸಹಾಯ ಮಾಡುವಂಥದ್ದು, ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥದ್ದು. ಕನ್ಯಾ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆನೂ ಕಾಳಜಿ ವಹಿಸ್ತಾರೆ. ಇನ್ನೊಬ್ಬನು ನೋಡಪ್ಪ ಇದು ಹಿಂಗಲ್ಲ, ಹಿಂಗೆ ನೀನು ಇದಕ್ಕೆ ಟ್ಯಾಬ್ಲೆಟ್ ತಗೋಬೇಡ ಮರಯ್ಯ, ಸರಿ ಇಲ್ಲ ಅಂತ ಹೇಳಿ ನೀಟಾಗಿ ಹೇಳ್ತಾ ಇರ್ತಾರೆ. ಒಂದು ಅತಿಯಾದ ಟೀಕೆ ಅನ್ನೋದು ಕೂಡ ಕೆಲವೊಂದ್ಸಲಿ ಮಾಡೋದ್ರಿಂದ ಸ್ವಲ್ಪ ತೊಂದರೆಗಳು ಒಳಗಾಗ್ತಾರೆ. ಬೇರೆಯವ್ರ ಬಗ್ಗೆ ಅಲ್ಲ, ತನ್ನ ಬಗ್ಗೆ ತಾನೇ ಕ್ರಿಟಿಕ್ಸ್ ಮಾಡ್ಕೊಳ್ಳುವಂಥದ್ದು, ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇದರಿಂದಾಗಿ ನಿಮಗೆ ನೀವೇ ಕಿರಿಕಿರಿಯನ್ನು ಮಾಡ್ತಾ ಇರ್ತೀರ. ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು ಪಾರ್ಟ್ನರ್ಶಿಪ್ ಮಾಡೋದಕ್ಕಿಂತ ಮುಂಚೆ ಒಂದು ಎಗ್ರಿಮೆಂಟ್ ಅಂತ ಹೇಳಿ ಮಾಡ್ತಾರೆ. ಆ ಎಗ್ರಿಮೆಂಟ್ ಮಾಡಬೇಕಾದ್ರೆ ಅಲ್ಲಿರೋ ಪಾಯಿಂಟ್ಸನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೋ ಒಂದು ಕೀ ಪಾಯಿಂಟ್ ನಿಮಗೆ ನಾಳೆ ಬತ್ತಿ ಇಡ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ತಾಂತ್ರಿಕ ಮತ್ತು ಕೃಷಿ ಸಂಬಂಧಿತ ಒಂದು ವ್ಯವಹಾರಗಳಲ್ಲಿ ಮಾಡುವಂಥದ್ದು ಲಾಭದಾಯಕ ಕೊಡುತ್ತೆ. ಅಥವಾ ಹೂಡಿಕೆ ಮಾಡುವಾಗ ಇಂಥ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ವರ್ಕ್ ಮಾಡಿ ಖಂಡಿತವಾಗ್ಲೂ ಒಂದು ಕೃಷಿ ಮಾಡುವಂಥದ್ದು ಒಳ್ಳೆಯ ಫಲವನ್ನು ನಿಮಗೆ ಈ ವರ್ಷ ಕೊಡುತ್ತೆ ಅಂತ ಹೇಳ್ತೀನಿ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಆರ್ಥಿಕವಾಗಿ ಹೇಳಬೇಕು ಅಂದರೆ ಆದಾಯದ ಹರಿವು ಚೆನ್ನಾಗಿರುತ್ತೆ. ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ 6 ತಿಂಗಳ ನಂತರದಲ್ಲಿ ಹಳೆಯ ಸಾಲಗಳಿಂದ ಮುಕ್ತಿ ಆಗುತ್ತೆ. ಶೇರ್ ಮಾರ್ಕೆಟ್ ಬಗ್ಗೆ ಹೇಳಬೇಕಂದ್ರೆ
ಒಂದು ಒಳ್ಳೆ ಲಾಭದಾಯಕವಾಗಿರೋ ವರ್ಷ ಅಂತ ಹೇಳ್ತೀನಿ. ಇದು ಯಾರ್ಯಾರು ಒಂದು ಶೇರ್ ಮಾರ್ಕೆಟ್ ಮಾಡ್ತಾರೆ ನೀವೆಲ್ಲರೂ ಕೂಡ ಒಂದು 2 kg 3 kg ಅಷ್ಟು ಪೈರೈಟ್ ಕಲ್ಲು ಅಂತ ಸಿಗುತ್ತೆ, ಇದನ್ನು ತಂದಿಟ್ಕೊಳ್ಳಿ. ಹಾಗೆ ಆರೋಗ್ಯ ಮತ್ತು ನಿಮ್ಮ ಮನೆಯ ಒಂದಷ್ಟು ದುರಸ್ತಿ ಅಥವಾ ಒಂದು ತೊಂದರೆಯಿಂದಾಗಿ ಸ್ವಲ್ಪ ಹಣಕಾಸಿನಲ್ಲಿ ಖರ್ಚುಗಳು ಜಾಸ್ತಿ ಆಗ್ಬೋದು, ಮನೇಲಿ ಯಾರೋ ಆರೋಗ್ಯ ತಪ್ಪಿ ಒಂದು ಎಕ್ಸ್ಟ್ರಾ ಖರ್ಚಾಗ್ಬೋದು, ಸ್ವಲ್ಪ ಅದ್ರ ಬಗ್ಗೆ ಒಂದು ಗಮನ ವಹಿಸ್ಬೇಕಾಗುತ್ತೆ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ವಿವಾಹದ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಅಥವಾ ಒಂದು ದಾಂಪತ್ಯನೇ ಬೇಡ ಅಂತ ಯಾರಾದರೂ ಕನ್ಯಾ ರಾಶಿಯವ್ರು ಹೋಗಿತ್ತು ಅಂದರೆ ಈ ವರ್ಷ ಯಾವುದೋ ಒಂದು ರೀತಿಯಲ್ಲಿ ಮದುವೆ ಆಗ್ಬಿಡುತ್ತೆ, ಅದಂತೂ ಸತ್ಯ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಶನಿಯ ಪ್ರಭಾವ ಅನ್ನೋದು ತುಂಬ ಇರುತ್ತೆ. ಸಂಗಾತಿಯೊಂದಿಗೆ ಸ್ವಲ್ಪ ಸಮನ್ವಯದಿಂದ ಇರಬೇಕಾಗತ್ತೆ, ಅಂದರೆ ಸ್ವಲ್ಪ ತಾಳ್ಮೆ ಇರಬೇಕಾಗತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಸ್ವಲ್ಪ ಒಂದಷ್ಟು ಗಾಂಭೀರ್ಯತೆ ಅನ್ನೋದಿರುತ್ತೆ ಪ್ರೀತಿಯಲ್ಲಿ. ಅಂದರೆ ಇಷ್ಟು ದಿನ ಆಟ ಆಡ್ಕೊಂಡು ಇದ್ಬಿಟ್ರಿ ಅಂದರೆ ಇನ್ಮೇಲೆ ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡ್ಕೋಬೇಕು, ಅವ್ರನ್ನ ಉಳಿಸ್ಕೋಬೇಕು ಅಂದರೆ ನೀವೊಂದು ಸ್ಟ್ರಿಕ್ಟ್ ಆಗಿರೋ ರೂಲ್ಸನ್ನು ಹಾಕೋಬೇಕಾಗತ್ತೆ. ಯಾಕಂದರೆ ನಂಗೆ ಹೆಂಗೆ ಗೋ ವಿತ್ ದ ಫ್ಲೋ ಅಂತ ಇರ್ತಾರೆ, ನನ್ನ ಕೆಲಸ ಬಿಡಪ್ಪ ಏನೋ ಮಾಡ್ಕೊಳ್ಳೋಣ ಅಂತೇಳಿ ಸರಿಯಾದ ರೀತಿಯಲ್ಲಿ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸಂಗಾತಿಯೊಂದಿಗೆ ಅಂದರೆ ನೀವು ಯಾರು ನಿಮ್ಮ ಇಷ್ಟಪಟ್ಟಿರ್ತಾರಲ್ಲ ಅವ್ರ ಜೊತೆ ಒಂದಷ್ಟು ಪ್ರವಾಸ ಹೋಗುವಂಥ ಸಾಧ್ಯತೆ ಕೂಡ ಈ ವರ್ಷ ಇದೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ? ಕಲಹ ಇರುತ್ತಾ? ಕುಟುಂಬದಲ್ಲಿ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗುತ್ತೆ. ಅಂದರೆ ಏನೂ ಇಲ್ಲ ನಾನು ಓಡಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಈ ವರ್ಷ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬರುತ್ತೆ. ಮಕ್ಕಳ ಶಿಕ್ಷಣ ಅಂತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್, ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ. ಹಿರಿಯರ ಆರೋಗ್ಯ, ನಿಮ್ಮ ಹಿರಿಯರ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಮನೆಯಲ್ಲಿ ಕೆಲವು ಬದಲಾವಣೆ ಅಥವಾ ಸ್ವಲ್ಪ ನವೀಕರಣ ಆಗ್ಬೋದು, ಅದರ ಬಗ್ಗೆ ಚರ್ಚೆ ಕೂಡ ಆಗ್ಬೋದು. ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ಕೂಡ ಈ ವರ್ಷ ಆಗುತ್ತೆ. ಆಗ್ತಾ ಇಲ್ಲ ಅಂದರೆ ನಿಮ್ಮ ಮನೆ ದೇವರಿಗೆ ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ಜೊತೆಗೆ ನೀವು ಮನೆಯಲ್ಲಿ ಒಂದ್ಸಲಿ ಸತ್ಯನಾರಾಯಣ ಪೂಜೆ ಈ ವರ್ಷ ಮಾಡಿಸಿ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಸ್ವಲ್ಪ ಜೀರ್ಣಕ್ರಿಯೆ ಅನ್ನೋದು ಅಂದರೆ ಒಂದು ಡೈಜೆಷನ್ ಸ್ವಲ್ಪ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸ್ಕೋಬೇಕಾಗತ್ತೆ. ಹಾಗೆ ಮಾನಸಿಕ ಒತ್ತಡ ಕೂಡ ಈ ವರ್ಷ ಕಾಡ್ಬೋದು. ಸಮಯಕ್ಕೆ ಸರಿಯಾಗಿ ಊಟ ಮಾಡೋದನ್ನು ತುಂಬ ಇಂಪಾರ್ಟೆಂಟು, ಅದನ್ನು ಕರೆಕ್ಟಾಗಿ ಮಾಡಿ. ಪೌಷ್ಟಿಕ ಆಹಾರ ಸೇವನೆ ಅನ್ನೋದನ್ನು ಸ್ವಲ್ಪ ಗಮನವನ್ನು ಕೊಟ್ಕೊಳ್ಳಿ ಅಂತ ಹೇಳ್ತೀನಿ. ದಿನನಿತ್ಯ ಯೋಗಾಸನ ಮಾಡೋದು ಒಳ್ಳೆಯದು. ಯಾವ ವಿಷಯದಲ್ಲಿ ಇವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? ಶನಿಯ ದೃಷ್ಟಿ ಅಂತ ಹೇಳ್ತೀನಿ. ನಿಮ್ಮ ರಾಶಿ ಮೇಲೆ 7ನೇ ಮನೇಲಿ ಇದ್ದಾನೆ ಶನಿ, ಆದರೂ ಕೂಡ ಸ್ವಲ್ಪ ಇದು ನಿಮಗೆ ಕಿರಿಕಿರಿ ವಿಳಂಬ ಎಲ್ಲದನ್ನು ಕೊಡುತ್ತೆ. ಹಾಗೆ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಕೂಡ ಕೊಡ್ಬೋದು. ಮಾಡಿದ ಕೆಲಸಕ್ಕೆ ತಕ್ಕದ ಫಲವನ್ನು ಸಿಗದೇ ಇರೋದ್ರಿಂದ ಸ್ವಲ್ಪ ನಿರಾಶೆ ಕೂಡ ಆಗ್ಬೋದು. ಸ್ವಲ್ಪ ತಾಳ್ಮೆಯನ್ನು ವಹಿಸ್ಕೋಬೇಕಾಗತ್ತೆ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಬುಧವಾರದ ದಿವಸ ವಿಷ್ಣು ಸಹಸ್ರನಾಮ ಹೇಳಿ ಅಥವಾ ಹೆಸರು ಕಾಳನ್ನು ದಾನ ಮಾಡ್ಕೊಳ್ಳೋದು. ಗಣೇಶನ ಆರಾಧನೆ ಮಾಡ್ಕೊಳ್ಳಿ. ಓಂ ಗಣಪತಯೇ ನಮಃ ಅಂತ ಹೇಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಈ ಮಂತ್ರ ದಿನನಿತ್ಯ ಹೇಳ್ಕೊಳ್ಳಿ. ಶನಿ ಶಾಂತಿ ಅಂತಕ್ಕಂಥ ಹೋಮವನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಶನಿವಾರ ಅಶ್ವತ್ಥ ಮರಕ್ಕೆ ಒಂದು ಪ್ರದಕ್ಷಿಣೆ ಹಾಕುವಂಥದ್ದು, ಅಲ್ಲಿ ದೀಪವನ್ನು ಹಚ್ಚಿಡೋದು ಅಥವಾ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕುವಂಥದ್ದು. ಪಕ್ಷಿಗಳನ್ನು ಕೂಡಲೇ ಬರೀ ನಮ್ಮ ಒಂದು ಪಿಜನ್ಸ್ ಅಂತಾರೆ, ಅಂದರೆ ಪಾರಿವಾಳ ಮಾತ್ರ ಅಲ್ಲ, ಉಳಿದಿರೋ ಹಕ್ಕಿಗಳನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಊಟ ಹಾಕಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನವಾಗಿ ಕೊಡಿ. ಗ್ರಹಗತಿಗಳೆಲ್ಲವೂ ಕೂಡ ಇದರಿಂದ ನಿಮಗೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಈ ವರ್ಷ ಸ್ವಲ್ಪ ಜವಾಬ್ದಾರಿ ಅನ್ನೋದು ಹೆಚ್ಚಾಗುತ್ತೆ. ಶನಿದೇವರು ನಿಮ್ಮ ರಾಶಿಯಿಂದ 7ನೇ ಮನೇಲಿ ಸಂಚರಿಸೋದ್ರಿಂದ ಕೆಲವು ಕಠಿಣ ಪಾಠಗಳನ್ನು ಕಲಿಸ್ತಾನೆ. ಗುರುವಿನ ಕೃಪೆ ಇರುತ್ತೆ. ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತೆ. 70% ಚೆನ್ನಾಗಿರುತ್ತೆ, 30% ಸ್ವಲ್ಪ ಅಡೆತಡೆಗಳಿರುತ್ತೆ. ತುಲಾರಾಶಿಯವ್ರಿಗೆ 2026 ಹೇಗಿರುತ್ತೆ? ತುಲಾರಾಶಿಯ ಸಂಕೇತ ತಕ್ಕಡಿ. ಇವರ ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಸಮತೋಲನ ಕಾಯ್ದುಕೊಳ್ಬೇಕು. ನಾಯಕತ್ವ ಅಂದರೆ ಅದರಲ್ಲೂ ಕೂಡ ಒಂದು ನ್ಯಾಯಯುತವಾಗಿರಬೇಕು ಅನ್ನೋದು ಬಯಸ್ತಾರೆ. ಇವರು ಎಲ್ರಿಗೂ ಕೂಡ ಸಮಾನ ಅವಕಾಶ ಸಿಗಬೇಕು ಅನ್ನೋದನ್ನು ಬಯಸ್ತಾರೆ. ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಸ್ವಲ್ಪ ವಿಳಂಬ. ಪ್ರತಿಯೊಂದು ವಿಷಯಕ್ಕೂ ಕೂಡ ಸಾಧಕ ಬಾಧಕ ಎಲ್ಲವನ್ನ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಹಾಗೆ ಹೌದೋ ಅಥವಾ ಅಲ್ವೋ ಅಂತ ಸ್ವಲ್ಪ ಗೊಂದಲ ಜಾಸ್ತಿ ಇವರಿಗೆ. ಸೌಂದರ್ಯ ಪ್ರಜ್ಞೆ ಜಾಸ್ತಿ ಇರುತ್ತೆ. ಐಷಾರಾಮಿ ಜೀವನವನ್ನು ಇಷ್ಟಪಡ್ತಾರೆ. ಹಾಗೆ ಇವರಿಗೆ ಅಚ್ಚುಕಟ್ಟಾಗಿರೋದು ಮತ್ತು ಸುಂದರವಾದ ವಸ್ತುಗಳು ತುಂಬ ಇಷ್ಟ ಆಗ್ತಾ ಇರುತ್ತೆ. ಉತ್ತಮ ಬಟ್ಟೆ ಹಾಕೋಬೇಕು, ಅಲಂಕಾರಿಕ ವಸ್ತುಗಳಂದರೆ ಇಷ್ಟಪಡ್ತಾ ಇರ್ತಾರೆ. ಐಷಾರಾಮಿ ಜೀವನ ಅನ್ನೋದನ್ನು ಇಷ್ಟಪಡ್ತಾರೆ. ಒಂದು 4 ಜನರನ್ನು ನಗಿಸುವಂತಹ ಹವ್ಯಾಸವನ್ನು ಕೂಡ ಇಟ್ಕೊಂಡಿರ್ತಾರೆ. ಶಾಂತಿ ಪ್ರಿಯರಾಗಿರ್ತಾರೆ. ಅಂದರೆ ಯಾವುದೇ ವಿವಾದಗಳನ್ನು ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇವ್ರ ಮೇಲೆ ಯಾರಾದರೂ ವಿವಾದ ಅಥವಾ ಜಗಳ ಕಿರಿಕಿರಿ ಅಂತ ಬಂದಾಗ ಅವ್ರನ್ನ ಹುಡುಕೊಂಡೋಗಿ ಅವ್ರಿಗೆ ತೊಂದರೆ ಕೊಡೋವರೆಗೂ ಬಿಡೋದಿಲ್ಲ. ಹಾಗಾದ್ರೆ ಇವರ ಉದ್ಯೋಗ ಹೇಗಿರುತ್ತೆ? ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತಾ?
ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ 100% ಸಿಗುತ್ತೆ. ಜಾಬ್ ಲಾಸ್ ಆಗಿತ್ತು, ಕೆಲಸ ಕಳ್ಕೊಂಡಿದ್ದೀರಿ ಅಂದರೆ ಈ ವರ್ಷ ಜಾಬ್ ಮತ್ತೆ ಸಿಗುತ್ತೆ. ಸಂಬಳ ಹೆಚ್ಚಾಗುತ್ತೆ, ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ನಿರುದ್ಯೋಗಿಗಳಿಗೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ. ವಿದೇಶಕ್ಕೆ ಹೋಗ್ಬೇಕು ಅಂತ ಬಯಸೋರಿಗೆ ಜೂನ್ ತಿಂಗಳ ನಂತರ ಶುಭ ಕಾಲ ಇರುತ್ತೆ. ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬೆನ್ನ ಹಿಂದೆ ಯಾರು ಮಾತಾಡ್ತಾ ಇದ್ರು ಅವರೆಲ್ಲರೂ ಕೂಡ ನಿಮ್ಮನ್ನು ಶ್ಲಾಘಿಸುವಂತಹ ಕೆಲಸ ನಿಮ್ಮಿಂದ ಆಗುತ್ತೆ. ಒಂದು ಗೌರವ, ಮನ್ನಣೆ ಅಂತಕ್ಕಂಥದ್ದು ಸಿಗುತ್ತೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಈ ವರ್ಷ ಬಂಪರ್ ಆಫರ್ ಅಂತ ಹೇಳ್ತೀನಿ ತುಲಾರಾಶಿಯವರಿಗೆ. ವಿಶೇಷವಾಗಿ ಹೋಟೆಲ್ ಅಥವಾ ಒಂದು ಸೌಂದರ್ಯ ವರ್ಧಕ ವಸ್ತುಗಳು, ಕಾಸ್ಮೆಟಿಕ್ಸ್ನಾರ ಸೇಲ್ ಮಾಡ್ತಾ ಇದ್ರೆ, ವಸ್ತ್ರೋದ್ಯಮದಲ್ಲಿರುವಂಥವ್ರಿಗೆ ಅಂದರೆ ಬಟ್ಟೆ, ಒಂದು ಬೊಟಿಕ್ ಇಟ್ಕೊಂಡಿರೋರಿಗೆಲ್ರಿಗೂ ಕೂಡ ಲಾಭದಾಯಕವಾಗಿರುತ್ತೆ. ಹೊಸ ಪಾಲುದಾರಿಕೆ ಅಥವಾ ಹೊಸ ಶಾಖೆಗಳನ್ನು, ಹೊಸ ಬ್ರಾಂಚನ್ನು ಓಪನ್ ಮಾಡೋದಕ್ಕೆ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಸಾಲ ಆಗುವಂತಹ ಲಕ್ಷಣ ಇರುತ್ತೆ. ಹಳೆ ಹೂಡಿಕೆಯಿಂದ ಲಾಭದಾಯಕವಾಗಿರೋ ಫಲಗಳಿರುತ್ತೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಆದಾಯದ ಮೂಲಗಳು ನೀವು ಹೆಚ್ಚು ಮಾಡ್ಕೋಬೇಕಾಗತ್ತೆ. ಒಂದು ಸೋರ್ಸ್ ಆಫ್ ಇನ್ಕಮ್ ಇತ್ತು ಅಂದರೆ ಅದನ್ನು ಒಂದು ಜಾಸ್ತಿ ಮಾಡ್ಕೊಳ್ಳಿ. ಹಣಕಾಸಿನ ಸ್ಥಿತಿ ಬದಲಾಗುತ್ತೆ. ಮನೆ ಅಥವಾ ಹೊಸ ವಾಹನ ಖರೀದಿ ಯೋಗ ಖಂಡಿತವಾಗ್ಲೂ ಇರುತ್ತೆ. ಈ ವರ್ಷ ಬಹಳ ಉತ್ತಮವಾಗಿರುವಂಥ ವರ್ಷ ಅಂತ ಹೇಳ್ತೀನಿ. ಐಷಾರಾಮಿ ಜೀವನಕ್ಕೆ ಅತಿಯಾದಂತಹ ಖರ್ಚನ್ನು ಮಾಡೋದಕ್ಕೆ ಹೋಗಬೇಡಿ. ಇದು ನಿಮ್ಮನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿ ತುಂಬ ತೊಂದರೆ ಕೊಡುತ್ತೆ. ಸ್ವಲ್ಪ ಈ ವಿಚಾರವಾಗಿ ಎಚ್ಚರಿಕೆಯಿಂದ ಇಡಿ ಅಂತ ಹೇಳ್ತೀನಿ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಅವಿವಾಹಿತರಿಗೆ ಈ ವರ್ಷ ವಿವಾಹ ಭಾಗ್ಯ ಗ್ಯಾರಂಟಿ ಇರುತ್ತೆ ಅಂತ ಹೇಳ್ಬೋದು. ಗುರುಬಲ ಬಂದಿರೋದ್ರಿಂದ ಸ್ವಲ್ಪ ಸಂಬಂಧಗಳು ಬೇಗನೆ ನಿಶ್ಚಯ ಆಗುತ್ತೆ. ವಿವಾಹದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ. ಗಂಡ ಹೆಂಡತಿ ನಡುವೆ ಡೈಲಿ ಜಗಳಪ್ಪ ನಮ್ಮ ಮನೆಯಲ್ಲಿ ಅಂದರೆ ಈ ವರ್ಷ ಸ್ವಲ್ಪ ಬ್ಯಾಲೆನ್ಸ್ ಆಗುವಂತಹ ವರ್ಷ ಅಂತ ಹೇಳ್ತೀನಿ. ಇಬ್ರು ಮಾತಾಡ್ಕೊಂಡು ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಶುಭವಾಗುತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಸ್ವಲ್ಪ ಬ್ರೇಕಪ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಏನು ಅಂತ ನಿಮ್ಗೆ ಅರ್ಥ ಆಗಿ ಅವರ ಒಂದು ತಪ್ಪು, ಅವರು ಏನು ಉದ್ದೇಶ ಇಟ್ಕೊಂಡಿದಾರಲ್ಲ ಅದೆಲ್ಲ ನಿಮಗೆ ಕಣ್ಣು ಮುಂದೆ ಬರುತ್ತೆ. ಒಂದು 50% ಜನಕ್ಕೆ. ಇನ್ನು 50% ಜನಕ್ಕೆ ಅದೃಷ್ಟ ವರ್ಷ ಅಂತ ಹೇಳ್ತೀನಿ. ಯಾವುದೇ ರೀತಿ ತೊಂದರೆ ಇಲ್ಲದೆ ಮದುವೆಗೂ ಕೂಡ ನಿಮ್ಮ ಮನೇಲೆಲ್ಲ ಒಪ್ಪಿ ತೊಂದರೆ ಇಲ್ಲದೆ ಚೆನ್ನಾಗಾಗ್ತೀರಿ. ಹಾಗೆ ಪರಸ್ಪರ ನಂಬಿಕೆ ಕೂಡ ಹೆಚ್ಚಾಗುವಂತಹ ವರ್ಷ. ಅವರು ನಿಮ್ಮ ಹತ್ರ ಓಪನ್ ಆಗಿ ಮಾತಾಡ್ತಾ ಇದ್ದಾರಂದ್ರೆ ಖಂಡಿತವಾಗ್ಲೂ ಪ್ರೀತಿಯಲ್ಲಿ ಯಾವುದೇ ತೊಂದರೆ ಇಲ್ಲ. ಸ್ವಲ್ಪ ಟ್ರಾವೆಲ್ ಮಾಡುವಂತಹ ವರ್ಷ ಅಂತ ಹೇಳ್ತೀವಿ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ? ಕಲಹ ಇರುತ್ತಾ? ಮಕ್ಕಳ ಪ್ರಗತಿಯಿಂದ ತುಂಬಾ ಖುಷಿ ಪಡ್ತೀರಿ. ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗತ್ತೆ. ಹೊಸ ವ್ಯಕ್ತಿಗಳ ಆಗಮನ ಈ ವರ್ಷ ಮನೆಗಾಗುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ಹೆಚ್ಚಾಗುತ್ತೆ. ಪೋಷಕರ ಆರೋಗ್ಯ, ನಿಮ್ಮ ಹಿರಿಯರ ಯಾರಾದರೂ ಮನೇಲಿ ಇದ್ದಾರೆ ಅಂದರೆ ಅವರ ಆರೋಗ್ಯದಲ್ಲಿ ಬಹಳ ವರ್ಷದಿಂದ ತೊಂದರೆ ಇದೆ ಅಂದರೆ ಖಂಡಿತವಾಗ್ಲೂ ಈ ವರ್ಷ ಚೆನ್ನಾಗಾಗುತ್ತೆ. ಹಾಗೆ ಶುಭ ಕಾರ್ಯಗಳಿಂದ ಬಂಧುಗಳೆಲ್ಲರೂ ಕೂಡ ಮನೆಗೆ ಬಂದು ಹೋಗ್ತಾರೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ ಒಂದು ತುಲಾರಾಶಿಯವರಿಗೆ. ಆದರೆ ಅತಿಯಾದ ಆಹಾರ ಸೇವನೆ, ತೂಕ ಹೆಚ್ಚಾಗದಂತೆ ನೋಡ್ಕೋಬೇಕಾಗತ್ತೆ. ಮಾನಸಿಕ ನೆಮ್ಮದಿ ಹಾಗೂ ಸಂಗೀತ ಕೇಳೋದು ಅಥವಾ ಒಂದು ಪ್ರವಾಸ ಹೋಗೋದು ಇದೆಲ್ಲ ಸ್ವಲ್ಪ ತೊಂದರೆ ಕೊಡುತ್ತೆ. ಹಾಗೆ ಒಂದು ಕಿಡ್ನಿ ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಈ ವರ್ಷ ತುಲಾರಾಶಿಯವರು ಎದುರಿಸ್ತಾರೆ. ಯಾವ ವಿಷಯದಲ್ಲಿ ಇವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? ಶನಿಯ ಸಂಚಾರ 6ನೇ ಮನೆಯಲ್ಲಿರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಆಗುತ್ತೆ. ಸಾಲ ಎಲ್ಲವೂ ಕೂಡ ಒಂದು ಮಿತಿ ಮೀರಿ ಮಾಡಿದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದನ್ನು ಅತಿಯಾದ ಆತ್ಮವಿಶ್ವಾಸ, ಏನೋ ಒಂದು ಸಾಲ ನಮ್ಗೆ ಏನಾದರೂ ತೀರಿಸ್ತೀನಿ ಅದೆಲ್ಲ ಇತ್ತು ಅಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಸ್ಟಾರ್ಟ್ ಮಾಡಿತ್ತು ಅಂದರೆ ಅರ್ಧಕ್ಕೆ ನಿಲ್ಲಿಸ್ಬೇಡಿ, ಖಂಡಿತವಾಗ್ಲೂ ಫುಲ್ಫಿಲ್ ಮಾಡಿ ಅಂತ ಹೇಳ್ತೀನಿ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ನಿಮ್ಮ ಯಶಸ್ಸಿನ ವೇಗವನ್ನು ಹೆಚ್ಚಿಸೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂವನ್ನು ಕೊಡಿ. ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿಡಿ. ಹಾಗೆ ಆ ನೈವೇದ್ಯ ನಾಡಿದಂದ್ರೆ ಮನೆಯಲ್ಲೇ ಮಾಡಿ ನೈವೇದ್ಯ. ಆ ನೈವೇದ್ಯವನ್ನು 4 ಜನಕ್ಕೆ ಹೊರಗಡೆ ಹೋಗಿ ಹಂಚ್ಕೊಂಡು ಬನ್ನಿ. ಹಾಗೆ ಬಡವರಿಗೆ ಬಿಳಿ ಬಣ್ಣದ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಪ್ರತಿದಿನ ಓಂ ಶುಂ ಶುಕ್ರಾಯ ನಮಃ ಅಂತ ಮಂತ್ರವನ್ನು ಹೇಳ್ಕೊಳ್ಳಿ. ಶಾಂತಿ ಮತ್ತು ಏಕಾಗ್ರತೆಗೆ ಸ್ವಲ್ಪ ಸ್ಫಟಿಕ ಮಾಲೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ತುಲಾರಾಶಿಯಲ್ಲಿ ಬರುವಂಥದ್ದು ಚಿತ್ರ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಮಿಶ್ರ ಫಲಗಳು ಈ ವರ್ಷ ಇರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಬಹಳ ಮಹತ್ವವಾಗಿರುವಂತಹ ವರ್ಷ ಅಂತ ಹೇಳ್ತೇನೆ. ಯಾಕಂದ್ರೆ ಕಳೆದು ಹೋಗಿರುವಂತಹ ಸಮಯ ಮತ್ತೆ ಬರೋದಿಲ್ಲ. 2023, 24, 25 ಯಾವ ರೀತಿ ಕಷ್ಟ ಅನುಭವಿಸಿದ್ರೆ ನಿಮಗೆ ಗೊತ್ತಿದೆ. ಅದೆಲ್ಲವೂ ಕೂಡ ಸ್ವಲ್ಪ ದೂರ ಆಗಿದೆ. ಯಾಕಂದ್ರೆ ಗುರುವಿನ ದೃಷ್ಟಿ ಅಂತಕ್ಕಂಥದ್ದು ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರಗತಿ ಆಗುತ್ತೆ. ಈಗಿರೋ ಸ್ಥಿತಿಯಿಂದ ಮುಂದೆ ಬರ್ತೀರಿ. ಹಾಗಾಗಿ 80% ಚೆನ್ನಾಗಿದೆ, 20% ಸ್ವಲ್ಪ ಸವಾಲುಗಳಿರುತ್ತೆ. ವೃಶ್ಚಿಕ ರಾಶಿಯವರಿಗೆ 2026 ಹೇಗಿರುತ್ತೆ?
ವೃಶ್ಚಿಕ ರಾಶಿ ನೋಡಿ, ಇವರು ಸ್ವಲ್ಪ ತಮ್ಮ ಮಿಸ್ಟೀರಿಯಸ್ ನೇಚರ್ ಅಂತ ಹೇಳ್ತೀನಿ, ನಿಗೂಢ ವ್ಯಕ್ತಿತ್ವ. ಯಾಕಂದ್ರೆ ಅವ್ರ ಮನಸ್ಸಲ್ಲಿರೋ ವಿಚಾರಗಳನ್ನ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಹೇಳೋದಿಲ್ಲ. ಇವರು ಹೊರನೋಟಕ್ಕೆ ಶಾಂತವಾಗಿ ಕಂಡ್ರು ಕೂಡ ಒಳಗೆ ತುಂಬಾ ಆಳವಾದ ಯೋಚನೆಯನ್ನು ಹೊಂದಿರ್ತಾರೆ. ಇವ್ರನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ. ತೀವ್ರವಾದ ಏಕಾಗ್ರತೆ, ದೃಢ ಸಂಕಲ್ಪವನ್ನು ಇಟ್ಕೊಂಡಿರ್ತಾರೆ. ಒಮ್ಮೆ ಒಂದು ಕೆಲಸ ಮಾಡಬೇಕು ಅಂತ ಫಿಕ್ಸ್ ಆಯಿತು ಅಂದರೆ ಅದನ್ನು ಮುಗಿಸೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಇವರಿಗೆ ವಿಶ್ರಾಂತಿ ಅನ್ನೋದು ಬೇಕೇ ಆಗೋದಿಲ್ಲ. ಅದ್ಭುತವಾದ ಇಚ್ಛಾಶಕ್ತಿ ಇರುತ್ತೆ. ಹಾಗೆ ಕಠಿಣ ಗುರಿಗಳನ್ನು ಕೂಡ ತಲುಪುವಂತಹ ಹವ್ಯಾಸ ಇಟ್ಕೊಂಡಿರ್ತಾರೆ. ನಿಷ್ಠೆ ಮತ್ತು ಪ್ರಾಮಾಣಿಕರಾಗಿರ್ತಾರೆ. ಇವರು ಯಾವುದೇ ಸಂಬಂಧಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ಒಮ್ಮೆ ಒಬ್ಬರನ್ನ ನಂಬಿದ್ರೆ, ಸ್ನೇಹ ಅಂತ ಅವ್ರನ್ನ ಬಯಸ್ತು ಅಂದರೆ ಖಂಡಿತವಾಗ್ಲೂ ಅವ್ರು ಎಂತಹ ಕಷ್ಟದಲ್ಲಿದ್ದರೂ ಕೂಡ ಅವ್ರ ಜೊತೆ ದ್ರೋಹ ಮಾಡದೆ, ಅವ್ರಿಗೆ ಯಾವುದೇ ಕೂಡ ಕಷ್ಟವನ್ನು ಕೊಡದೆ ಅವ್ರ ಜೊತೆ ಚೆನ್ನಾಗಿರ್ತಾರೆ. ತೀಕ್ಷ್ಣವಾದ ಆಲೋಚನಾ ಶಕ್ತಿ ಕೂಡ ಇವರಲ್ಲಿದೆ. ಇವರು ಜನರ ಮುಖ ನೋಡಿನೇ ಇವ್ರಿಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹಾಗೆ ತುಂಬ ಪೊಸೆಸಿವ್ ಆಗಿರುತ್ತೆ. ಯಾರನ್ನಾದ್ರೂ ಪ್ರೀತಿಸಿದ್ರೆ ಅಥವಾ ಅವರ ವಸ್ತುಗಳನ್ನ ತಗೊಂಡ್ರೆ ಖಂಡಿತವಾಗ್ಲೂ ಅದನ್ನ ಕೊನೆವರೆಗೂ ಕಾಪಾಡ್ಕೊಳ್ತಾರೆ. ಪ್ರೀತಿ ವಿಚಾರದಲ್ಲಿ ತುಂಬಾ ಗಂಭೀರವಾಗಿರ್ತಾರೆ. ಕೆಲವೊಮ್ಮೆ ಅತಿಯಾದ ಸಂಶಯ ಅಥವಾ ಸೂಕ್ಷ್ಮ ಮನೋಭಾವ, ಪೊಸೆಸಿವ್ನೆಸ್ ಅನ್ನೋದಿರುತ್ತೆ. ಸೇಡಿನ ಗುಣ ಕೂಡ ಸ್ವಲ್ಪ ಇವರಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಇವರು ಅನ್ಯಾಯ ಮಾಡಿದ್ರೆ ಅಥವಾ ಯಾರಾದರೂ ತೊಂದರೆ ಕೊಟ್ಟರೆ ತುಂಬ ಬೇಗ ಕ್ಷಮಿಸೋದಿಲ್ಲ ಒಂದು ವೃಶ್ಚಿಕ ರಾಶಿಯವರು. 2026ರಲ್ಲಿ ಸ್ವಲ್ಪ ಕ್ಷಮಿಸುವಂಥ ಗುಣವನ್ನು ಹೆಚ್ಚು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಶುಭವಾಗುತ್ತೆ. ಹಾಗಾದ್ರೆ ಇವರ ಉದ್ಯೋಗ ಹೇಗಿರುತ್ತೆ? ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತಾ? ನೋಡಿ, ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಕೂಡ ಬರ್ಬೋದು. ಆರಂಭದಲ್ಲಿ ಒತ್ತಡ ಇದ್ರೂ ಕೂಡ ನಿಮ್ಮ ಕಠಿಣ ಪರಿಶ್ರಮಕ್ಕೆ ವರ್ಷದ ದ್ವಿತೀಯಾರ್ಧದಲ್ಲಿ ಮನ್ನಣೆ ಅನ್ನೋದು ಸಿಗುತ್ತೆ. ಮೇ ನಂತರ ಹೊಸ ಉದ್ಯೋಗ ಅವಕಾಶಗಳು ಕೂಡ ಲಭ್ಯ ಆಗುತ್ತೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಇರೋರಿಗೆ ಶುಭ ಸುದ್ದಿ ಅನ್ನೋದು ಸಿಗುತ್ತೆ. ಕಚೇರಿಯಲ್ಲಿ ಮೇಲಧಿಕಾರಿಗಳ ಜೊತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತೀನಿ. ನೀವು ಒಂದು 4 ಜನಕ್ಕೆ ಈ ವರ್ಷ ಕೆಲಸ ಕೊಡುವಂಥ ಒಂದಷ್ಟು ಗುಣವನ್ನು ಉಟ್ಕೊಂಡಿರ್ತೀರಿ. ಖಂಡಿತವಾಗ್ಲೂ 4 ಜನಕ್ಕೆ ಕೆಲಸ ಕೊಡುವಂಥ ಒಂದು ಅವಕಾಶ ನಿಮಗೆ ಸಿಕ್ತು ಅಂದರೆ ಖಂಡಿತವಾಗ್ಲೂ ಕೊಡಿಸಿ. ಇದರಿಂದ ನಿಮಗೂ ಕೂಡ ನಿಮ್ಮ ಕೆರಿಯರಲ್ಲಿ ಗ್ರೋತ್ ಆಗುತ್ತೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಸ್ವಲ್ಪ ಏರಿಳಿತಗಳು ಜಾಸ್ತಿ ಇರುತ್ತೆ. ಹೊಸ ಯೋಜನೆ ಅಥವಾ ಹೊಸ ಥರದ್ದು ಬಿಸ್ನೆಸ್ ಅಂತ ಮಾಡಿದಾಗ ಆರಂಭಿಸೋದಕ್ಕಿಂತ ಮುಂಚೆ ತುಂಬ ಯೋಚನೆಯನ್ನು ಮಾಡಿ ಸರಿಯಾದ ಹೆಜ್ಜೆಯನ್ನು ಇಡಬೇಕಾಗತ್ತೆ. ರಿಯಲ್ ಎಸ್ಟೇಟು ಅಥವಾ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿರೋರಿಗೆ ಅತ್ಯಂತ ಲಾಭದಾಯಕ ವರ್ಷ ಅಂತ ಹೇಳ್ತೀನಿ. ಹಾಗೆ ವ್ಯವಹಾರದಲ್ಲಿ ನಂಬಿಕೆ ಮುಖ್ಯ. ಪಾರ್ಟ್ನರ್ಶಿಪ್ ಅಂತ ಮಾಡಿದಾಗ ನಂಬಿಕೆ ಇಟ್ಕೊಂಡು ವ್ಯವಹಾರ ಮಾಡಿ, ಶುಭವಾಗುತ್ತೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಹಣದ ಒಳಹರಿವು ಉತ್ತಮವಾಗಿರುತ್ತೆ, ಆದರೆ ಖರ್ಚುಗಳು ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಅನಗತ್ಯ ಖರ್ಚನ್ನು ಮಾಡೋದಕ್ಕೆ ಹೋಗಬೇಡಿ. ಅನಿವಾರ್ಯವಾಗಿರುವಂಥ ವಿಚಾರಗಳನ್ನ ಖರ್ಚು ಮಾಡಿ. ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಖರ್ಚಾಗ್ಬೋದು. ಹಳೆಯ ಸಾಲವನ್ನು ತೀರಿಸ್ಕೊಳ್ಳೋದ್ರ ಕಡೆ ಗಮನವನ್ನು ಕೊಡಿ. ವರ್ಷದ ಕೊನೆಯಲ್ಲಿ ಆಸ್ತಿ ಅಥವಾ ವಾಹನ ಖರೀದಿ, ಹೂಡಿಕೆ ಮಾಡುವಂಥ ಒಂದಷ್ಟು ಯೋಗಗಳು ಬರುತ್ತೆ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಅವಿವಾಹಿತರಿಗೆ ವಿವಾಹದ ಮಾತುಕತೆ ಜೂನ್ ನಂತರ ಯಶಸ್ವಿ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಆಗದ ಬೇಡವಾ ಅಂತ ಇರುತ್ತೆ. ವಿವಾಹಿತರ ನಡುವೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಕುಟುಂಬದ ಹಿರಿಯರು ಸ್ವಲ್ಪ ಮಧ್ಯಸ್ಥಿಕೆ ವಹಿಸಿಕೊಂಡು ಆ ಸಮಸ್ಯೆಗಳನ್ನ ಪರಿಹರಿಸ್ಕೋಬೇಕಾಗತ್ತೆ. ಹಾಗೆ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ ಅಂತ ಹೇಳ್ತೀನಿ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಪ್ರೇಮ ಜೀವನದಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶ ಇರುತ್ತೆ. ತಪ್ಪು ತಿಳುವಳಿಕೆ ಅಥವಾ ಇನ್ನೊಬ್ಬ ಹೇಳಿದ ಮಾತನ್ನ ಕೇಳಿ ಜಗಳ ಆಗುತ್ತೆ. ಪರಸ್ಪರ ಇಬ್ರು ಕೂಡ ಮುಕ್ತವಾಗಿ ಮಾತಾಡಿ, ಅಂದ್ರೆ ಓಪನ್ ಆಗಿ ಮಾತಾಡಿ ಅಂತ ಹೇಳ್ತೀನಿ. ಹಾಗೆ ಪ್ರೀತಿ ಪಾತ್ರರ ಜೊತೆ ಸ್ವಲ್ಪ ಒಂದು ಟ್ರಾವೆಲ್ ಮಾಡುವಂಥದ್ದು, ಒಂದು ಹೊರಗಡೆ ಹೋಗುವಂತಹ ಒಂದು ಲಕ್ಷಣ ಬರುತ್ತೆ. ಇದರಿಂದ ನಿಮ್ಮ ಸಂಬಂಧ ಎಲ್ಲ ಗಟ್ಟಿಯಾಗುತ್ತೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ? ಕಲಹ ಇರುತ್ತಾ? ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಮನೆ ನವೀಕರಣ ಅಥವಾ ಸ್ಥಳ ಬದಲಾವಣೆ, ಮನೆ ಬದಲಾವಣೆ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಒಡ ಹುಟ್ಟಿದವ್ರ ಜೊತೆ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು ಅಂದರೆ ಅದೆಲ್ಲ ಚೆನ್ನಾಗಾಗತ್ತೆ. ತಾಯಿಯ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚಾಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಎದೆಗೆ ಸಂಬಂಧಪಟ್ಟಂತ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ರಕ್ತದ ಒತ್ತಡ ಅಥವಾ ಸ್ವಲ್ಪ BP ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾನಸಿಕ ನೆಮ್ಮದಿ, ಧ್ಯಾನ, ಯೋಗ ಎಲ್ಲವೂ ಕೂಡ ಮಾಡಿಕೊಳ್ಳೋದು ಒಳ್ಳೆಯದು. ಆಹಾರದಲ್ಲಿ ತುಂಬ ಶಿಸ್ತಾಗಿ ಆಹಾರ ಸೇವನೆ ಮಾಡ್ಕೊಳ್ಳಿ. ಮಿತಿಯಾಗಿರ್ತಕ್ಕಂಥ ಒಂದು ವ್ಯಾಯಾಮ ಕೂಡ ತುಂಬ ಇಂಪಾರ್ಟೆಂಟು, ಅದನ್ನು ಮಾತ್ರ ಮರಿಬೇಡಿ. ಯಾವ ವಿಷಯದಲ್ಲಿ ಇವರು ತುಂಬ ಎಚ್ಚರಿಕೆಯಿಂದ ಇರಬೇಕು? ತುಂಬ ದೊಡ್ಡ ಗಂಡಾಂತರ ಅನ್ನೋದೇನಾದರೂ ಇದೆಯಾ? ಶನಿ ಪಂಚಮದಲ್ಲಿರೋದು ಸ್ವಲ್ಪ ಮಾನಸಿಕ ಅಶಾಂತಿ ಹಾಗೂ ಕೆಲಸದಲ್ಲಿ ವಿಳಂಬನ ಕೊಡೋದು. ವಾಹನ ಚಲನೆ ಮಾಡುವಾಗ ಸ್ವಲ್ಪ ಅತಿ ವೇಗ ಬೇಡ, ಎಚ್ಚರಿಕೆ ಅಗತ್ಯ ಇರುತ್ತೆ. ನಿಧಾನಕ್ಕೆ ವಾಹನ ಚಲಾಯಿಸಿ ಅಂತ ಹೇಳ್ತೀನಿ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಹನುಮಾನ್ ಚಾಲಿಸ ಪ್ರತಿದಿನ ಪ್ರತಿ ಶನಿವಾರ ಹನುಮಾನ್ ಚಾಲಿಸ ಓದಬೇಕು. ಎಲ್ಲೂ ಓದಬೇಕು? ಹನುಮಾನ್ ದೇವಸ್ಥಾನದಲ್ಲೇ ಓದಬೇಕು. ಹಾಗೆ
ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಕೊಂಡ್ಬನ್ನಿ. ಬಡವರಿಗೆ ಅಥವಾ ವೃದ್ಧಾಶ್ರಮಕ್ಕೆ ಹೋಗಿ ಅನ್ನದಾನ ಮಾಡಿ ಅಂತ ಹೇಳ್ತೀನಿ. ಕಪ್ಪು ಬಟ್ಟೆ ಅಥವಾ ಎಳ್ಳು ದಾನ ಮಾಡೋದು ಕೂಡ ಶ್ರೇಯಸ್ಕರವಾಗಿರ್ತಕ್ಕಂತಹ ಪರಿಹಾರ. ಓಂ ನಮಃ ಶಿವಾಯ ಅಂತ ಹೇಳಿ ದಿನನಿತ್ಯ ಜಪ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಆಗಾಗ ಹೋಗ್ಬಿಟ್ಟು ಬನ್ನಿ. ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರು ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ 2026ರಲ್ಲಿ ಆ ಭಗವಂತ ನೆರವೇರಿಸಲಿ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಈ ವರ್ಷ ಪರಿಶ್ರಮ ಮತ್ತು ಪ್ರತಿಫಲದ ಮಿಶ್ರಣವಾಗಿರ್ತಕ್ಕಂತಹ ವರ್ಷ. ಶನಿದೇವನು ನಿಮ್ಮ ರಾಶಿಯಿಂದ 5ನೇ ಮನೇಲಿದ್ದಾನೆ. ಈ ಒಂದು ಸಂಚಾರದಿಂದಾಗಿ ಸವಾಲುಗಳಿರ್ಬೋದು. ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ ಯಾವುದಕ್ಕೂ ಹೆದರಬೇಡಿ, ಆರಾಮಾಗಿರಿ. 2026 ಶುಭವಾಗುತ್ತೆ. ಧನಸ್ಸು ರಾಶಿಯವರು 2026ರಲ್ಲಾದ್ರೂ ಸಕ್ಸಸ್ ಆಗ್ತಾರಾ? ನೋಡಿ, 2026 ಅನ್ನೋದಕ್ಕಿಂತ ಧನುಸು ರಾಶಿಯವರು ಯಾವಾಗಲೂ ಕೂಡ ಕಟ್ಟುಪಾಡುಗಳಿಗೆ ಒಳಗಾಗೋದಕ್ಕೆ ಇಷ್ಟಪಡಲ್ಲ. ಅಂದರೆ ಅವರು ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಾರೆ. ಯಾವುದೂ ಕಾರಣಕ್ಕೂ ಕೂಡ ಇನ್ನೊಬ್ಬ ಕಟ್ಟಾಗ್ತಾನೆ, ಇನ್ನು ಹಿಂಗೆ ಇರಬೇಕು, ನಿಯಂತ್ರಿಸೋದಕ್ಕೆ ಬಂದರೆ ಅಲ್ಲಿಂದ ಖಂಡಿತವಾಗ್ಲೂ ಕೂಡ ದೂರ ಇರೋದಕ್ಕೆ ಇಷ್ಟಪಡ್ತಾರೆ. ಪ್ರವಾಸ ಮತ್ತು ಸಾಹಸ ಪ್ರವೃತ್ತಿ ಅನ್ನೋದಿರುತ್ತೆ. ಹೊಸ ಹೊಸ ಸ್ಥಳಗಳನ್ನು ನೋಡೋದು ಅಂದರೆ ತುಂಬ ಇಷ್ಟ ಇರುತ್ತೆ. ಒಂದೇ ಕಡೆ ಕೂತು ಕೆಲಸ ಮಾಡೋದು ತುಂಬ ಕಷ್ಟಪಡ್ತಾರೆ. ತುಂಬ ಬೇಸರದ ಕೆಲಸ ಅಂತ ಹೇಳ್ತೀನಿ. ನೇರ ನುಡಿಯಾಗಿರ್ತಾರೆ, ಅಂದರೆ ಬ್ಲಂಟ್ ಹಾನೆಸ್ಟಿ ಅಂತ ಹೇಳೋವಂಥದ್ದು. ಇವ್ರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಮಾತಾಡ್ತಾರೆ. ಅದು ಸುಳ್ಳು ಹೇಳೋದು ಅಥವಾ ಯಾವುದೇ ವಿಷಯನ ತಿರುಗಿಸಿ ಮುರುಗಿಸಿ ಮಾತಾಡೋದು ಇವರು ಖಂಡಿತವಾಗ್ಲೂ ಕೂಡ ಇಷ್ಟಪಡೋದಿಲ್ಲ. ಇವರ ನೇರ ನಡೆ ಏನಿರುತ್ತಲ್ಲ ಅದು ಇನ್ನೊಬ್ರಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಹಾಗೆ ಇವರು ತುಂಬ ಆಪ್ಟಿಮಿಸಮ್ ಅಂದರೆ ಧನಾತ್ಮಕ ಚಿಂತನೆಯನ್ನು ಬಯಸ್ತಾ ಇರ್ತಾರೆ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಭರವಸೆಯನ್ನು ಕಳೆದುಕೊಳ್ಳೋದಿಲ್ಲ. ಎಲ್ಲೋ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಆಶಾಕಿರಣ ಇವ್ರನ್ನ ಖಂಡಿತವಾಗ್ಲೂ ಕೂಡ ಇವ್ರನ್ನ ಜೀವಂತವಾಗಿಟ್ಟಿರುತ್ತೆ. ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಸೋಲನ್ನು ಕಂಡ್ರೂ ಕೂಡ ಬೇಗ ಕುಗ್ಗೋದಿಲ್ಲ. ಜ್ಞಾನದ ಹಸಿವಿರುತ್ತೆ, ಅಂದರೆ ಹೊಸ ವಿಷಯವನ್ನು ತಿಳಿಬೇಕು, ಹೊಸ ವಿಚಾರಗಳನ್ನು ಕಲಿಬೇಕು ಅಂತ ಹೇಳಿ ಭಾಳ ಇಷ್ಟಪಡ್ತಾ ಇರ್ತಾರೆ. ಇವರು ಒಂದು ವಿಚಾರವನ್ನು ಚರ್ಚಿಸೋದು ಇವರಲ್ಲಿ ಇರುವಂತಹ ವಿಚಾರ ಆಗಿರುತ್ತೆ. ಹಾಗೆ ಅಜಾಗರೂಕತೆ, ಸ್ವಲ್ಪ ಆತುರದ ಸ್ವಭಾವ ಕೂಡ ಒಂದೊಂದು ತಪ್ಪನ್ನು ಇವ್ರ ಕೈಯಲ್ಲಿ ಮಾಡಿಸ್ಬಿಡುತ್ತೆ. ಅಂದರೆ ಹಣಕ್ಕೆ ಸರಿಯಾದ ಬೆಲೆಯನ್ನು ಕೊಡೋದಿಲ್ಲ ಈ ಒಂದು ಧನಸು ರಾಶಿಯವರು. ಅದಕ್ಕಾಗಿ ಸ್ವಲ್ಪ ಕಷ್ಟಕ್ಕೂ ಕೂಡ ಒಳಗಾಗಬೇಕಾಗತ್ತೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಗೌರವ ಅನ್ನೋದು ಹೆಚ್ಚಾಗುತ್ತೆ ಕೆಲಸದ ಸ್ಥಳದಲ್ಲಿ. ಹೊಸ ಜವಾಬ್ದಾರಿಗಳು ಅಥವಾ ಹೊಸ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಖಂಡಿತವಾಗ್ಲೂ ಕೂಡ ಸಿಗ್ಬೋದು. ಸ್ಥಳ ಬದಲಾವಣೆ ಆಗುವಂಥದ್ದು, ಉದ್ಯೋಗ ಬದಲಾವಣೆ ಆಗುವಂಥದ್ದು ಖಂಡಿತವಾಗ್ಲೂ ಜೂನ್ ನಂತರ ನಿಮ್ಮ ಒಂದು ಸಂಘ ಸಂಸ್ಥೆಗಳಿಂದ ಖಂಡಿತವಾಗ್ಲೂ ಲಾಭದಾಯಕ ಫಲಗಳಿರುತ್ತೆ. ವಿದೇಶಿ ಕಂಪನಿಯಿಂದ ಕೆಲಸ ಮಾಡುವವರು ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ, ಲಾಭದಾಯಕವಾಗಿರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ. ಈ ವರ್ಷ ಸಿಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಸುವರ್ಣ ಕಾಲ ಅಂತ ಹೇಳ್ತೀನಿ. ಶೈಕ್ಷಣಿಕ ಸಂಸ್ಥೆ ಅಥವಾ ಆಧ್ಯಾತ್ಮಿಕ ವಸ್ತುಗಳು ಅಥವಾ ಆಮದು ರಫ್ತು ಮಾಡುವಂಥವ್ರಿಗೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥವ್ರಿಗೆ ಲಾಭದಾಯಕವಾಗಿರೋ ವರ್ಷ ಆಗಿರುತ್ತೆ. ಹಾಗೆ ಹೊಸ ಹೂಡಿಕೆ ಮಾಡೋದಕ್ಕೂ ಕೂಡ ಸುವರ್ಣ ಕಾಲ ಆಗಿರುತ್ತೆ. ಹಾಗೆ ಒಂದು ಪ್ರಮೋಷನ್ ಬಿಸ್ನೆಸ್ ಮಾಡಬೇಕು ಅಂದರೆ ಈ ವರ್ಷ ದೀರ್ಘಕಾಲದಿಂದ ಲಾಭ ಕೂಡ ಬರುತ್ತೆ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಅವಿವಾಹಿತರಿಗೆ ವಿವಾಹ ಯೋಗ ಖಂಡಿತವಾಗ್ಲೂ ಕೂಡ ಕೂಡು ಬರುತ್ತೆ. ಗುರುವಿನ ಒಂದು ಬಲ ಇರೋದ್ರಿಂದ ಈ ವರ್ಷ ಸ್ವಲ್ಪ ದ್ವಿತೀಯಾರ್ಧದಲ್ಲಿ ಮದುವೆ ಆಗುವಂಥದ್ದು ನಿಶ್ಚಿತ ಅಂತ ಹೇಳ್ತೇನೆ. ವಿವಾಹಿತರಲ್ಲಿ ಸಾಮರಸ್ಯ ಅನ್ನೋದು ಹೆಚ್ಚಾಗುತ್ತೆ. ಸಂತಾನ ಭಾಗ್ಯ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಈ ವರ್ಷ ಶುಭ ಸುದ್ದಿ ಖಂಡಿತವಾಗ್ಲೂ ಸಿಗುತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಪ್ರೇಮಿಗಳಿಗೆ ಈ ವರ್ಷ ಅತ್ಯಂತ ಸುಮಧುರವಾಗಿರ್ತಕ್ಕಂತಹ ವರ್ಷ. ನಿಮ್ಮ ಸಂಬಂಧಿಕರು ಅಥವಾ ಯಾರೋ ಒಂದು ಮದುವೆಗೆ ಅಡೆತಡೆಯನ್ನು ಮಾಡ್ತಾ ಇದ್ರೆ ಮನೆಯವರು ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಈ ವರ್ಷ ಒಪ್ಪಿಗೆಯನ್ನು ಕೊಡ್ತಾರೆ. ಸಂಗಾತಿಯೊಂದಿಗೆ ದೂರದ ಊರಿಗೆ ಅಥವಾ ಧಾರ್ಮಿಕ ಪ್ರವಾಸ ಹೋಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ, ಕಲಹ ಇರುತ್ತಾ? ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ತಂದೆ ಕಡೆಯಿಂದ ಆಸ್ತಿ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ನಡೀತದೆ. ತಂದೆ ತಾಯಿಯರ ಆರೋಗ್ಯದಲ್ಲಿ ಏರಿಳಿತ ಇದ್ರೂ ಕೂಡ ಒಂದು ಕಡೆ ಅವರ ಆರೋಗ್ಯ ಚೆನ್ನಾಗಿ ಆಗುವಂತಹ ಲಕ್ಷಣ ಬರುತ್ತೆ. ಹಾಗೆ ಮಕ್ಕಳ ಪ್ರಗತಿ ಪೋಷಕರಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಸಾಮಾನ್ಯವಾಗಿ ಹೆಚ್ಚಾಗಿರುತ್ತೆ ಈ ಆರೋಗ್ಯದಲ್ಲಿ ಏರುಪೇರು. ಅಂದರೆ ಸ್ವಲ್ಪ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಲಿವರ್ ಅಥವಾ ಸೊಂಟ ನೋವು ಕಾಣಿಸ್ಕೋಬಹುದು. ತೂಕ ಹೆಚ್ಚಾಗ್ತಾ ಇರುತ್ತೆ, ಸ್ವಲ್ಪ ಅದರ ಕಡೆ ಗಮನವನ್ನು ಕೊಡಿ. ಹಾಗೆ ಸ್ವಲ್ಪ ಸಾತ್ವಿಕ ಆಹಾರವನ್ನು ಮಾಡ್ಕೊಳ್ಳಿ. ಯೋಗ ಅಥವಾ ಒಂದಷ್ಟು ನೀವು ವ್ಯಾಯಾಮ ಮಾಡ್ಕೊಳ್ಳೋದನ್ನ ಖಂಡಿತವಾಗ್ಲೂ ಧನುಸು ರಾಶಿಯವರು ಮರಿಲೇಬೇಡಿ. ಯಾವ ವಿಷಯದಲ್ಲಿ ಇವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು?
ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? ಅರ್ಧಾಷ್ಟಮ ಶನಿ ನಡೀತಾ ಇದೆ. ಇದರಿಂದಾಗಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು. ನಿಮ್ಮ ಒಂದು ಕಷ್ಟ, ನಿಮ್ಮ ಒಂದು ಹಾರ್ಡ್ ವರ್ಕ್ ಇಂದಾನೇ ಈ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಭೂಮಿ ಅಥವಾ ಆಸ್ತಿ ವಿಚಾರ, ಕಾನೂನು ಸಮಸ್ಯೆ ಬಾರದಂತೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇವರು ಮಾಡ್ಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಹಳದ ಬಣ್ಣದ ಹೂವನ್ನ ಇವರಿಗೆ ಅರ್ಪಣೆ ಮಾಡ್ಕೊಳ್ಳಿ. ಹಾಗೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಅಥವಾ ವಿದ್ಯಾಭ್ಯಾಸಕ್ಕೆ ಬೇಕಾದ ವಿಚಾರಗಳನ್ನ ಸಹಾಯ ಮಾಡಿ ಅಂತ ಹೇಳ್ತೀನಿ. ಪ್ರತಿದಿನ ಓಂ ನಮೋ ನಾರಾಯಣಾಯ ಅಂತ ಅಥವಾ ಓಂ ಗುಂ ಗುರವೇ ನಮಃ ಅಂತ ಮಂತ್ರವನ್ನ 108 ಬಾರಿ ಜಪ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸ ಪಠನೆ ಮಾಡ್ಕೊಳ್ಳಿ. ಇದರಿಂದ ಮಾನಸಿಕ ಧೈರ್ಯ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಧನಸ್ಸು ರಾಶಿಯಲ್ಲಿ ಬರುವಂಥದ್ದು ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ. ಈ ವರ್ಷ ಶುಭದಾಯಕವಾಗಿಯೇ ಇರುತ್ತೆ. ಗುರುವಿನ ಸಂಚಾರ ನಿಮಗೆ ಅನೇಕ ಲಾಭಗಳು ಕೊಡುತ್ತೆ. ಕಾರು ಖರೀದಿ ಯೋಗ ಆಗಿರ್ಬೋದು, ನೀವು ಅನ್ಕೊಂಡಿದ್ದೆಲ್ಲನೂ ಆಗುತ್ತೆ. ಸಾಡೆ ಸಾತಿಯಿಂದ ಎಲ್ಲ ಮುಕ್ತಿ ಆಗಿದೆ. ಇನ್ನೇನಿದ್ರು ಎಂಜಾಯ್ ಮಾಡುವಂಥ ವರ್ಷ ಅಂತ ಹೇಳ್ತೀನಿ. ಮಕರ ರಾಶಿಯವರಿಗೆ 2026ರಲ್ಲಾದ್ರೂ ಸಕ್ಸಸ್ ಸಿಗುತ್ತಾ? ನೋಡಿ, 2026 ಅನ್ನೋದಕ್ಕಿಂತ ಮಕರ ರಾಶಿಯವ್ರು ಅಂದ ಕೂಡಲೇ ಇವರು ವರ್ಕೋಹಾಲಿಕ್ ಅಂತ ಹೇಳುವಂಥದ್ದು, ಮಿತಿ ಮೀರಿ ಕೆಲಸ ಮಾಡುವಂಥದ್ದು. ಅತೀ ಒಂದು ದೊಡ್ಡ ಅಭ್ಯಾಸ ಅಂದರೆ ಕೆಲಸಕ್ಕೆ ಅತಿಯಾದಂತಹ ಒಂದು ಆದ್ಯತೆಯನ್ನು ಕೊಡುವಂಥದ್ದು. ಇವರು ಯಾವುದೇ ಕೆಲಸ ಕೈಗೊಂಡ್ರೂ ಕೂಡ ಅದನ್ನು ಪೂರ್ಣಗೊಳಿಸದೆ ಬಿಡೋದಿಲ್ಲ. ವಿಶ್ರಾಂತಿಗಿಂತ ಕೆಲಸನೇ ಮುಖ್ಯ ಅಂತ ಹೇಳ್ತಾ ಇರ್ತಾರೆ. ಶಿಸ್ತು ಮತ್ತು ಸಮಯವನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇರ್ತಾರೆ. ಇವರು ಸದಾ ಶಿಸ್ತನ್ನು ಇಷ್ಟಪಡ್ತಾ ಇರ್ತಾರೆ. ನಿಗದಿತ ಸಮಯಕ್ಕೆ ಕೆಲಸ ಮುಗಿಸುವಂಥದ್ದು ಭಾಳ ಇಷ್ಟಪಡ್ತಾರೆ. ಒಂದು ನಿಯಮಬದ್ಧವಾದ ಜೀವನವನ್ನು ನಡೆಸುವಂತಹ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇವರಲ್ಲಿ ಅದೇ ಹೆಚ್ಚಾಗಿರುತ್ತೆ. ಆ ಶಿಸ್ತನ್ನು ಇವರು ಸಹಿಸೋದಿಲ್ಲ. ಗಾಂಭೀರ್ಯ ಮತ್ತು ಮಿತಭಾಷಿಗಳು ಅಂತ ಹೇಳುವಂಥದ್ದು, ಅಂದರೆ ಯಾವುದೇ ವಿಚಾರದಲ್ಲಿ ಮಾತಾಡಬೇಕಾದ್ರೂ ಕೂಡ ಅಳೆದು ತೂಗಿ ಮಾತಾಡ್ತಾರೆ. ಇವರ ಮಾತುಗಳು ಅರ್ಥಗರ್ಭಿತವಾಗಿರುತ್ತೆ. ದೂರದೃಷ್ಟಿಯನ್ನು ಇಟ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಕೂಡ ಆರ್ಥಿಕ ಜಾಗೃತಿ ಅಂದರೆ ಹಣದ ವಿಷಯವನ್ನ ಮಕರ ರಾಶಿಯವರು ಬಹಳ ಜಾಣರು ಅಂತ ಹೇಳ್ತೀನಿ. ಅನಗತ್ಯ ಖರ್ಚು ಮಾಡೋದಿಲ್ಲ. ಭವಿಷ್ಯಕ್ಕಾಗಿ ಉಳಿತಾಯವನ್ನ ಮಾಡ್ತಾ ಇರ್ತಾರೆ. ಆಸ್ತಿಯನ್ನು ಮಾಡಬೇಕು ಅಥವಾ ಹಣವನ್ನು ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೌಂದರ್ಯ ಪ್ರಿಯರಾಗಿರ್ತಾರೆ. ಹಾಗೆ ಸಂಪ್ರದಾಯವನ್ನ ಕೂಡ ಹೆಚ್ಚಾಗಿ ಪಾಲಿಸ್ತಾ ಇರ್ತಾರೆ. ಇವರು ಹಳೆಯ ಸಂಪ್ರದಾಯಗಳಾಗಿರ್ಬೋದು, ಆಚಾರ ವಿಚಾರಗಳಾಗಿರ್ಬೋದು, ಸಂಸ್ಕೃತಿ ಮೇಲೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ಹಿರಿಯರ ಬಗ್ಗೆ ಗೌರವವನ್ನು ಕೊಡ್ತಾರೆ. ಕುಟುಂಬದ ಗೌರವವನ್ನು ಕಾಪಾಡುವಂತಹ ಗುಣ ಇವರಲ್ಲಿ ಹೆಚ್ಚಾಗಿರುತ್ತೆ. ಪರಿಶ್ರಮದ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಅದೃಷ್ಟಕ್ಕಿಂತ ತಮ್ಮ ಸ್ವಂತ ಪ್ರಯತ್ನ, ತಮ್ಮ ಸ್ವಂತ ಒಂದು ಗುರಿಯನ್ನ ತಲುಪೋದ್ರಲ್ಲಿ ಇವರ ಬುದ್ಧಿವಂತಿಕೆ ಅನ್ನೋದು, ದೃಢವಾದ ಹೆಜ್ಜೆಯನ್ನು ಇಡುವಂಥದ್ರಲ್ಲಿ ಇವರು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಈ ಒಂದು ಮಕರ ರಾಶಿಯವರು ಕೆಲಸಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾರಲ್ಲ, ಅಷ್ಟೇ ಒಂದು ಕೆಲಸದ ಬಿಟ್ಟು ನಿಮ್ಮ ಕುಟುಂಬದ ಕಡೆ ಕೂಡ ಗಮನವನ್ನು ವಹಿಸಿ ಅಂತ ಒಂದು ಸಲಹೆಯನ್ನು ಕೊಡ್ತೇನೆ. ಹಾಗಾದ್ರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ಕೆಲಸದ ಸ್ಥಳದಲ್ಲಿ ಗೌರವ ಅನ್ನೋದು ಹೆಚ್ಚಾಗುತ್ತೆ. ಹೊಸ ಜವಾಬ್ದಾರಿ ಅನ್ನೋದು ಬರಬಹುದು ಅಥವಾ ದೊಡ್ಡ ಪ್ರಾಜೆಕ್ಟ್ಗಳು ಕೂಡ ನಿಮಗೆ ಸಿಗ್ಬೋದು. ಸ್ಥಳ ಬದಲಾವಣೆ ಅಂತಕ್ಕಂಥದ್ದು ಇರುತ್ತೆ. ಇದರಿಂದಾಗಿ ಸ್ವಲ್ಪ ಓಡಾಟ, ಒಂದು ಪ್ರಯಾಣ ಅಂತಕ್ಕಂಥದ್ದು ಕೂಡ ಆಗುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ. ಈ ವರ್ಷ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ನೋಡಿ, ಹೊಸ ಹೂಡಿಕೆ ಮಾಡೋದಕ್ಕೆ ಇದು ಸುವರ್ಣ ಕಾಲ. ಶೈಕ್ಷಣಿಕ ಸಂಸ್ಥೆಗಳು ಅಥವಾ ಒಂದಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವ್ಯವಹಾರದಲ್ಲಿ ಭಾರಿ ಲಾಭವಿದೆ. ಹಾಗೆ ಒಂದು ಪಾರ್ಟ್ನರ್ಶಿಪ್ ಮಾಡುವಂಥವ್ರು ಈ ವರ್ಷ ಸೇರ್ಕೋಬೋದು. ದೀರ್ಘಕಾಲದ ಪಾರ್ಟ್ನರ್ಶಿಪ್ ಮಾಡಿ, ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಆದಾಯದ ಧನ ಒಳಹರಿವು ನಿರಂತರವಾಗಿರುತ್ತೆ. ಸ್ಥಗಿತಗೊಂಡಿದ್ದ ಹಣ ಅಥವಾ ಎಲ್ಲೋ ಒಂದ್ ಕಡೆ ಸಿಗಾಕೊಂಡಿರೋ ಹಣ ಬಂದು ಕೈ ಸೇರುತ್ತೆ. ಚಿನ್ನ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡುವಂತಹ ಲಕ್ಷಣ ಕೂಡ ಈ ವರ್ಷ ಇರುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ಕುಟುಂಬದ ಶುಭ ಕಾರ್ಯಗಳಲ್ಲಿ ಹೆಚ್ಚಿನ ಹಣ ಖರ್ಚಾಗುತ್ತೆ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಅವಿವಾಹಿತರು ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಈ ವರ್ಷ ಖಂಡಿತವಾಗ್ಲೂ ಕೂಡ ಮದುವೆ ಆಗುತ್ತೆ. ಗುರುಬಲ ಇರೋದ್ರಿಂದ ವರ್ಷದ ದ್ವಿತೀಯಾರ್ಧದಲ್ಲಿ ಮದುವೆ ನಿಶ್ಚಯ ಆಗುತ್ತೆ. ಮದುವೆ ಬೇಡ ಅಂತ ಕೂತಿರೋನು ಕೂಡ ಎಲ್ಲೋ ಒಂದು ಕಡೆ ಮದುವೆ ಆಗ್ಬಿಡುತ್ತೆ ಅವನಿಗೆ. ಒಂದು ಮದುವೆ ಆಗಿರುವಂಥವ್ರು ವಿಡಿಯೋ ನೋಡ್ತಾ ಇದ್ರೆ ಸ್ವಲ್ಪ ಗಲಾಟೆ, ಕಿರಿಕಿರಿ ಈ ಥರದ್ದು ನಿಮ್ಮ ಜೀವನದಲ್ಲಿ ಇತ್ತು ಅಂದರೆ ಸ್ವಲ್ಪ ಒಂದು ಸಂತಾನ ಫಲದಿಂದ ಶುಭ ಸುದ್ದಿ ಬರುತ್ತೆ. ಜೀವನದಲ್ಲಿ ಒಂದು ಶುಭ ಸಮಾಚಾರ ಕೂಡ ಈ ವರ್ಷ ಬರುತ್ತೆ.
ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಪ್ರೇಮಿಗಳಿಗೆ ಈ ವರ್ಷ ಅತ್ಯಂತ ಮಧುರವಾಗಿರ್ತಕ್ಕಂಥ ವರ್ಷ ಆಗಿರುತ್ತೆ. ನಿಮ್ಮ ಸಂಬಂಧಕ್ಕೆ ಮನೆಯವರ ಒಪ್ಪಿಗೆ ಅನ್ನೋದು ಸಿಗುತ್ತೆ. ಸಂಗಾತಿಯೊಂದಿಗೆ ದೂರದ ಊರಿಗೆ ಅಥವಾ ಧಾರ್ಮಿಕ ಸ್ಥಳಕ್ಕೆ ಒಂದಷ್ಟು ಪ್ರಯಾಣ ಕೂಡ ಆಗ್ಬೋದು. ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ತೊಂದರೆ ಇದೆ. ಮೂರನೇ ವ್ಯಕ್ತಿ ಯಾರಾದ್ರೂ ಬರ್ತಾರೆ ಅಂದ್ರೆ ಅವ್ರನ್ನ ಆದಷ್ಟು ದೂರ ಇರಿ ಅಂತ ಹೇಳ್ತೀನಿ. ಅತಿಯಾದ ಖರ್ಚು, ನಿಮ್ಮ ಪಾರ್ಟ್ನರ್ ಅತಿಯಾದ ಖರ್ಚನ್ನ ಏನ್ ಮಾಡ್ತಾರೆ, ಇದರಿಂದ ಸ್ವಲ್ಪ ನಿಮಗೆ ತೊಂದರೆ ಆಗುತ್ತೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ, ಕಲಹ ಇರುತ್ತಾ? ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ತಂದೆ ಕಡೆಯಿಂದ ಆಸ್ತಿ ಲಾಭವಾಗುವುದು, ಹಾಗೆ ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ನಡೆಯುತ್ತೆ. ಮಕ್ಕಳಿಗೆ ಪ್ರಗತಿ ಆಗುತ್ತೆ. ಪೋಷಕರಿಗೆ ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಅತಿಯಾದ ಕೆಲಸದಿಂದ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಹಾಗೆ ಸ್ವಲ್ಪ ಲಿವರ್ ಅಥವಾ ಸೊಂಟಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗ್ಬೋದು. ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ ಅಂತ ಈ ವಿಚಾರದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ವಿಷಯದಲ್ಲಿ ಇವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? ನೋಡಿ, ಶನಿ 3ನೇ ಮನೇಲಿ ಇದ್ದಾನೆ. ಇದರಿಂದ ಈಗ ತಾನೇ 7.5 ಮುಗ್ದಿದೆ, ಆದ್ರೂ ಕೂಡ ಕೆಲಸ ಕಾರ್ಯಗಳು ಇನ್ನೂ ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ವಲ್ಪ ತೊಂದರೆ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಕೂಡ ಶನಿ ಅವನು ಬಿಟ್ಟು ಹೋದ್ಮೇಲೆ ಒಂದು 6 ತಿಂಗಳ ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಈಗ 2026ರಲ್ಲಿ ಧನುಸು ರಾಶಿಯವರಿಗೆ ಯಾವ ತರ ಚೇತರಿಸ್ಕೊಂಡಿದ್ರೋ, ಇದೇ ಒಂದು ಮಕರ ರಾಶಿಯವರಿಗೆ ಒಳ್ಳೆ ಟೈಮ್ ಈಗ ತಾನೇ ಬಂದಿದೆ ಅಂತ ಹೇಳ್ತೀನಿ. ನಿಮ್ಮ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅಂತ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿರೋ ಪರಿಹಾರನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಶುಭವಾಗುತ್ತೆ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಆದಷ್ಟು ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ಶಿವನ ದೇವಸ್ಥಾನಕ್ಕೆ ಹೋಗಿ ಆರಾಧನೆ, ಅರ್ಚನೆ, ಹೂವನ್ನು ಕೊಡಿ. ಬಿಲ್ವಪತ್ರೆಯನ್ನು ಆದಷ್ಟು ಶಿವನ ದೇವಸ್ಥಾನಕ್ಕೆ ಸೋಮವಾರ ದಿನ ಅರ್ಪಣೆಯನ್ನು ಮಾಡಿಕೊಳ್ಳಿ. ಹಾಗೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಸಹಾಯ ಮಾಡಿಕೊಳ್ಳಿ. ಅವರಿಗೆ ಪುಸ್ತಕವನ್ನು ದಾನವಾಗಿ ಕೊಡಿ. ಓಂ ಗುಂ ಗುರವೇ ನಮಃ ಅಂತಕ್ಕಂಥ ಮಂತ್ರವನ್ನು ದಿನನಿತ್ಯ 28 ಬಾರಿ ಜಪವನ್ನು ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸವನ್ನು ಹೇಳಬೇಕು. ಮಾನಸಿಕ ಧೈರ್ಯ ಅನ್ನೋದು ಇದರಿಂದ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಸ್ವಲ್ಪ ಮಿಶ್ರ ಫಲ ಇರುವಂತಹ ವರ್ಷ. ಇಷ್ಟೇ ಆದರೂ ಕೂಡ ಮಕರ ರಾಶಿ ಅಂತಂದು ತುಂಬಾ ಚಾಲೆಂಜನ್ನು ವಹಿಸ್ಕೊಂಡು ಅದೆಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರ್ತಾರೆ. ಆದರೆ ಈ ವರ್ಷ ನಿಮಗೆ ಎಲ್ಲ ಒಂದು ಸಮಸ್ಯೆಗಳು ಕೂಡ ಪರಿಹಾರ ಆಗುವಂಥ ವರ್ಷ ಅಂತ ಹೇಳ್ತೀನಿ. ಯಾವುದಕ್ಕೂ ಹೆದರಬೇಡಿ, ಧೈರ್ಯದಿಂದ ಮುನ್ನೋಗಿ. ಈ ವರ್ಷ ನಿಮ್ಮದೇ. ಕುಂಭರಾಶಿಯವರಿಗೆ 2026ರಲ್ಲಿ ಜೀವನದಲ್ಲಿ ಯಶಸ್ಸು ಸಿಗುತ್ತಾ? 2026 ಅನ್ನೋದಕ್ಕಿಂತ ಈ ಒಂದು ಕುಂಭರಾಶಿಯವರು ಸ್ವತಂತ್ರ ಮತ್ತು ವೈಚಾರಿಕ ಮನೋಭಾವದವರು. ಇವರು ಯಾರ ಅಧೀನದಲ್ಲೂ ಕೂಡ ಇರೋದಕ್ಕೆ ಇಷ್ಟಪಡೋದಿಲ್ಲ. ತಮ್ಮದೇ ಆದ ಆಲೋಚನೆಯನ್ನು ಹೊಂದಿರ್ತಾರೆ ಮತ್ತು ಸಮಾಜದ ರೂಢಿಗಳನ್ನು ಪ್ರಶ್ನಿಸುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಅಂದರೆ ಫಾರ್ವರ್ಡ್ ಥಿಂಕರ್ಸ್. ಸಮಾಜದಲ್ಲಿ ಯಾವುದೋ ಒಂದು ಮೂಢನಂಬಿಕೆಗಳು ನಡೀತಾ ಇದೆ ಅಂದರೆ ಅದನ್ನು ಪ್ರಶ್ನಿಸುವಂಥವರಾಗಿರ್ತಾರೆ. ಹಾಗೂ ಮಾನವೀಯತೆ ತುಂಬ ಹೆಚ್ಚಾಗಿರುತ್ತೆ. ಜೊತೆಗೆ ಇತರರಿಗೆ ಸಹಾಯ ಮಾಡುವಂಥದ್ದು ಇವರ ರಕ್ತದಲ್ಲೇ ಇರುತ್ತೆ. ಸಮಾಜ ಸೇವೆ, ಬಡವರಿಗೆ ಸಹಾಯ ಮಾಡುವಂಥದ್ದು, ಒಂದು ಸಮಾಜ ಸೇವೆ ಅಂತಕ್ಕಂಥದ್ದು, ಹಿತಾಸಕ್ತಿ ಬಗ್ಗೆ ಯೋಚನೆ ಮಾಡುವಂಥದ್ದು, ತೊಡಗಿಸ್ಕೊಳ್ಳುವಂಥದ್ದು ತಮ್ಮನ್ನು ತಾವೇ, ಇದೆಲ್ಲವೂ ಕೂಡ ಇವರ ಹವ್ಯಾಸ ಆಯಿತು. ಅಂದರೆ ಇನೋವೇಟಿವ್ ಥಿಂಕರ್ಸ್ ಆಗಿರ್ತಾರೆ. ತಂತ್ರಜ್ಞಾನ ಅಥವಾ ಹೊಸ ಗ್ಯಾಜೆಟ್ಗಳು ಬಂದಾಗ ಹೊಸ ಸಂಶೋಧನೆ ಬಗ್ಗೆ ಅತಿಯಾದ ಆಸಕ್ತಿಯನ್ನು ಹೊಂದಿರ್ತಾರೆ. ಹಾಗೂ ಹಳೆಯದಕ್ಕಿಂತ ಹೊಸ ವಿಚಾರಗಳನ್ನು ಕಲಿಯುವಂತಹ ಅವಕಾಶ ಕೂಡ ಇವರಿಗೆ ಹೆಚ್ಚಾಗಿ ಬರ್ತಾ ಇರುತ್ತೆ. ಸ್ವಲ್ಪ ಏಕಾಂತ ಪ್ರಿಯರು ಕೂಡ ಆಗಿರ್ತಾರೆ. ಮಾನಸಿಕವಾಗಿ ಸ್ವಲ್ಪ ದೂರವಿರೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ತಮ್ಮದೇ ಆದ ಪ್ರಪಂಚದಲ್ಲಿ ಏಕಾಂತವಾಗಿ ಯೋಚನೆ ಮಾಡಿ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗೂ ಸ್ಥಿರವಾದ ಸ್ನೇಹ. ಇವರು ಸುಲಭವಾಗಿ ಎಲ್ಲರೊಂದಿಗೆ ಅಷ್ಟು ಕೂಡ ಸ್ನೇಹ ಮಾಡೋದಿಲ್ಲ. ಆದರೆ ಒಮ್ಮೆ ಸ್ನೇಹ ಬೆಳೆಸಿದ್ರು ಅಂದರೆ ದೀರ್ಘಕಾಲವಾಗಿ ಅದನ್ನು ನಿಭಾಯಿಸ್ತಾರೆ. ಉತ್ತಮ ಸಲಹೆಗಾರರು ಕೂಡ ಆಗಿರ್ತಾರೆ. ಇವರು ಯಾವಾಗ ಏನು ಮಾಡ್ತಾರೆ ಅಂತ ಯಾರಿಗೂ ಕೂಡ ಊಹಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗೂ ಹೊಸ ಹೊಸ ನಿರ್ಧಾರಗಳನ್ನು ತೆಗೆದುಕೊಂಡು ಇವರು ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ. ಒಂದೊಂದು ಸರಿ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಇವರು ಸ್ವಲ್ಪ ಕಷ್ಟಕ್ಕೆ ಸಿಗಾಕೊಳ್ತಾರೆ. ಸ್ವಲ್ಪ ಒಂದು ಕುಂಭರಾಶಿಯವರು ಓವರ್ ಥಿಂಕ್ ಮಾಡಬೇಡಿ, ಇದೇ ನಿಮಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಶನಿಯ ದಶ ನಡೀತಾ ಇರುವಂಥವ್ರು ತುಂಬ ಎಚ್ಚರಿಕೆಯಿಂದ ಇರಬೇಕು. 7.5 ಕೊನೆಯ ಫೇಸ್ ಇದೆ. ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಲಾಸ್ಟಲ್ಲಿ ತಿಳಿಸ್ತೀನಿ. ಹಾಗಾದರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ. ವಿಳಂಬ ಆಗ್ಬೋದು. ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಖಂಡಿತವಾಗ್ಲೂ ಲಾಭದಾಯಕ ಇರೋ ಫಲಗಳಿರುತ್ತೆ. ಜೂನ್ ತಿಂಗಳ ನಂತರದಲ್ಲಿ ಉದ್ಯೋಗ ಧನಾತ್ಮಕ ಬೆಳವಣಿಗೆ ಕಂಡುಬರುತ್ತೆ. ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಏರ್ಪಡಿಸುತ್ತೆ. ಹಾಗೂ ತಾಂತ್ರಿಕ ಕ್ಷೇತ್ರ ಮತ್ತು ಸಂಶೋಧನೆಯಲ್ಲಿರುವಂಥವರಿಗೆ ವಿದೇಶಿ ಅವಕಾಶಗಳು ಕೂಡ ಸಿಗ್ಬೋದು. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಹೊಸ ಪಾಲುದಾರಿಕೆ ಅಥವಾ ಹೊಸ ಬಿಸ್ನೆಸ್ ಮಾಡುವಂಥವ್ರಿಗೆ ಸ್ವಲ್ಪ ನಂಬಿಕೆ ಅನ್ನೋದು ಇರಬೇಕು. ನಾವು ಯಾವುದೇ ಕೆಲಸ ಮಾಡ್ತಾ ಇರುವಂಥವ್ರು ನಂಬಿಕೆಯಿಂದ ಮಾಡಿ. ಕಬ್ಬಿಣ, ಸಿಮೆಂಟ್ ಅಥವಾ ಹಳೆಯ ವಸ್ತು ವ್ಯಾಪಾರ ಮಾಡುವಂಥವ್ರಿಗೆ
ಒಂದು ಲಾಭದಾಯಕವಾಗಿರೋ ಸಮಯ ಅಂತ ಹೇಳ್ತೇನೆ. ಇವರೆಲ್ಲರಿಗೂ ಕೂಡ ಲಾಭದಾಯಕವಾಗಿರುವಂತಹ ವರ್ಷ ಅಂತ ಹೇಳ್ತೇನೆ. ಒಂದು ಪಾರ್ಟ್ನರ್ಶಿಪ್ ಮಾಡ್ತೀರಾ, ನಿಮ್ಮ ಪಾರ್ಟ್ನರನ್ನು ಸಂಪೂರ್ಣವಾಗಿ ನಂಬಿ, ಅಥವಾ ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ನಿಮ್ಮ ನಂಬಿಕೆ ಇದೆಯಾ, ಖಂಡಿತವಾಗ್ಲೂ ಮುನ್ನುಗ್ಗಿ. ಅಪನಂಬಿಕೆ, ಅರ್ಧ ನಂಬಿಕೆ, ಇದರಿಂದಾಗಿನೇ ನೀವು ಕಷ್ಟಕ್ಕೆ ಸಿಗಾಕೊಳ್ತೀರಿ. ನಂಬಿಕೆಯಿಂದ ಯಾವುದೇ ಕೆಲಸ ಮಾಡಿ ಶುಭವಾಗುತ್ತೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ನೋಡಿ, ಆದಾಯ ಅನ್ನೋದು ಸ್ವಲ್ಪ ಸುಧಾರಿತ ಆಗುತ್ತೆ. ಅನಿರೀಕ್ಷಿತ ಖರ್ಚುಗಳು, ನಿಮ್ಮ ಬಜೆಟ್ ಮೀರಿದ ಖರ್ಚುಗಳೆಲ್ಲ ಆಗ್ಬೋದು. ಆದರೂ ಕೂಡ ಉಳಿತಾಯ ಅಂತಕ್ಕಂಥದ್ದು ನಿಮ್ಮ ಮೂಲ ಮಂತ್ರ ಆಗಿರೋದ್ರಿಂದ ಆಸ್ತಿ ಖರೀದಿ ಅಥವಾ ಹೂಡಿಕೆ ಮೇಲೆ ಖರ್ಚಾಗುವ ರೀತಿ ನೋಡ್ಕೊಳ್ಳಿ. ಕಾನೂನು ಸಲಹೆಯನ್ನ ಸರಿಯಾದ ಸಮಯದಲ್ಲಿ ಪಡ್ಕೊಳ್ಳೋದು ತುಂಬಾ ಅಗತ್ಯ ಆಗಿದೆ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಅವಿವಾಹಿತರಿಗೆ ಏನಾದರೂ ಮಾತುಕತೆ ನಡೀತಾ ಇತ್ತು ಮದುವೆ ವಿಚಾರ ಆಗಿ ಅಂದ್ರೆ, ಒಂದು ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾದರೂ ಕೂಡ ವರ್ಷದ ಕೊನೆಯಲ್ಲಿ ಮದುವೆ ನಿಶ್ಚಯ ಆಗುತ್ತೆ. ಹಾಗೆ ವಿವಾಹಿತರಲ್ಲಿ ಸಣ್ಣ ಪುಟ್ಟ ಅಹಂಕಾರ ಅಥವಾ ಅಹಂ ಏನಾದರೂ ಇತ್ತು ಅಂದರೆ, ನಿಮ್ಮ ಸಂಗಾತಿಯನ್ನು ಕೂಡ ಅವರು ನಿಮ್ಮವರೇ ರೀ, ನಿಮ್ಮ ಜೊತೆನೇ ಇರಬೇಕು ಅವ್ರು ಕೊನೆಯವರೆಗೂ. ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಇರಿ, ಖಂಡಿತವಾಗ್ಲೂ ಕೂಡ ದಾಂಪತ್ಯ ಸುಖಮಯವಾಗಿರುತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಸ್ವಲ್ಪ ಪರೀಕ್ಷೆ ಸಮಯ ಅಂತ ಹೇಳ್ತೇನೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಸುಮ್ಮನೆ ಮೂರನೇ ವ್ಯಕ್ತಿಯಿಂದ ಹಸ್ತಕ್ಷೇಪದಿಂದ ಏನಾದ್ರು ದೂರ ಆಗ್ತಾ ಇರುವಂಥದ್ದು, ಜಗಳ ಆಗ್ತಾ ಇರುವಂಥದ್ದು, ಈ ರೀತಿ ಏನಾದರೂ ಆಗ್ತಾ ಇತ್ತು ಅಂದರೆ ಆ ಮೂರನೇ ವ್ಯಕ್ತಿಯಿಂದ ನೀವು ದೂರ ಇರಿ. ಖಂಡಿತವಾಗ್ಲೂ ಇಬ್ರು ಕೂಡ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ, ಕಲಹ ಇರುತ್ತಾ? ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣ ಖಂಡಿತವಾಗ್ಲೂ ಕೂಡ ನಿಮಗೆ ಒಂದಷ್ಟು ಒತ್ತಡವನ್ನು ತಂದುಕೊಡ್ಬೋದು. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಗಳು ಜರುಗುವಂತಹ ಸಾಧ್ಯತೆ ಈ ವರ್ಷ ಇದೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಆರೋಗ್ಯದ ಮೇಲೆ ಶನಿಯ ಪ್ರಭಾವ ಇರೋದ್ರಿಂದ ಕಾಲು ನೋವು, ನರ ದೌರ್ಬಲ್ಯ ಅಥವಾ ಕಣ್ಣಿನ ಸಮಸ್ಯೆ ಕಾಣಿಸ್ಕೋಬಹುದು. ಅತಿಯಾದ ಮಾನಸಿಕ ಒತ್ತಡ ಬೇಡ. ನಿಯಮಿತವಾದ ವಾಕಿಂಗು ಹಾಗೂ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಯಾವ ವಿಷಯದಲ್ಲಿ ಇವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? ಗಂಡಾಂತರ ಅಂದ್ರೆ, ನೀವು 7ನೇ ಶನಿಯ ಪ್ರಭಾವದ ಕೊನೆಯ ಭಾಗದಲ್ಲಿ ಇದ್ದೀರಿ. ಇದರಿಂದ ಸ್ವಲ್ಪ ವಿಳಂಬ, ಮಾನಸಿಕವಾಗಿ ಆತಂಕ ಅನ್ನೋದಿರುತ್ತೆ. ಅತಿಯಾದ ಆಲೋಚನೆ ನಿದ್ರಾಹೀನತೆಗೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಯೋಚನೆಯನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಶನಿ ಚಾಲೀಸ ಅಂತ ಇರುತ್ತೆ. ಇದು ಹನುಮಾನ್ ಚಾಲೀಸ ಥರನೇ ಇರುತ್ತೆ. ಶನಿ ಚಾಲೀಸ ಅಂತ, ಅದನ್ನು ಓದೋದು ತುಂಬ ಒಳ್ಳೆಯದು. ಹಾಗೆ ಎಳ್ಳೆಣ್ಣೆಯ ದೀಪ ಹಚ್ಚಿ ಹನುಮಂತನ ಆರಾಧನೆಯನ್ನು ಮಾಡ್ಕೊಳ್ಳಿ. ಪ್ರತಿದಿನ ಹನುಮಾನ್ ಚಾಲೀಸ ಓದೋದು ಕೂಡ ಶನಿ ಚಾಲೀಸ ಗೊತ್ತಾಗಿಲ್ಲ ಅಂದರೆ ಹನುಮಾನ್ ಚಾಲೀಸವನ್ನೇ ಓದಿ. ನಿಮ್ಮ ಮಾನಸಿಕ ಧೈರ್ಯವನ್ನು ಹೆಚ್ಚಿಸುತ್ತೆ. ಹಾಗೂ ಬಡವರಿಗೆ, ವಿಕಲಚೇತನರಿಗೆ, ಸ್ವಲ್ಪ ಸ್ಪೆಷಲಿ ಏಬಲ್ಡ್ ಅವರಿಗೆ ದಾನವನ್ನು ಮಾಡಿ. ಕೈಲಾದ ಅನ್ನದಾನವನ್ನು ಮಾಡಿ. ಖಂಡಿತವಾಗ್ಲೂ ಶುಭವಾಗುತ್ತೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ. ಇದು ಶನಿ ಬೀಜ ಮಂತ್ರ. ದಿನನಿತ್ಯ 108 ಬಾರಿ ಹೇಳ್ಕೊಳ್ಳಿ. ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಖಂಡಿತವಾಗ್ಲೂ ಕೂಡ 7.5 ಈ ಕೊನೆ ಹಂತ ನಡೀತಾ ಇರೋದ್ರಿಂದ ಶನಿ ಜೊತೆ ಹೇಗೆ ಜೀವನ ನಡೆಸಬೇಕು ಅಂತ ಶನಿ ಪಾಠ ಕಲಿಸಿದಾನೆ. ಹಾಗಾಗಿ 80% ಪಾಠ ಯಾರು ಕಲ್ತಿದಾರಲ್ಲ ಅವ್ರಿಗೆಲ್ರಿಗೂ ಕೂಡ ಶುಭವಾಗಿರೋ ವರ್ಷ. ಇನ್ನೂ ಇಲ್ಲ ನನ್ನ ಹತ್ರ ಅಹಂಕಾರನೇ ಜಾಸ್ತಿ ಇದೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಕಷ್ಟಕರವಾದ ವರ್ಷ. 2026ರಲ್ಲಾದ್ರೂ ಮೀನರಾಶಿಯವರಿಗೆ ಶನಿಯಿಂದ ಬಿಡುಗಡೆ ಸಿಗುತ್ತಾ? ಮೀನರಾಶಿ 2026 ಹೇಗಿರುತ್ತೆ ಅನ್ನೋದಕ್ಕಿಂತ ರಾಶಿ ಚಕ್ರದ ಕೊನೆಯ ರಾಶಿಯವರಾಗಿರ್ತಾರೆ. ಅತ್ಯಂತ ಭಾವುಕ ವ್ಯಕ್ತಿಗಳಾಗಿರ್ತಾರೆ. ನೋವನ್ನ ಅರ್ಥ ಮಾಡ್ಕೊಳ್ತಾರೆ. ಇನ್ನೊಬ್ಬ ನೋವಲ್ಲಿದ್ದಾನೆ ಅಂದರೆ ಆ ಕಷ್ಟಕ್ಕೆ ತುಂಬ ಬೇಗ ಕರಗುವಂತಹ ಮನಸ್ಸು ಇವರಲ್ಲಿರುತ್ತೆ. ಹಾಗೆ ಒಂದು ಡ್ರೀಮರ್ ಅಂತ ಹೇಳ್ತೀನಿ. ಕನಸಿನ ಲೋಕದ ವಿಹಾರಿಗಳಿವರಾಗಿರ್ತಾರೆ. ಕಲ್ಪನಾ ಲೋಕನದಲ್ಲಿರ್ತಾರೆ. ಖಂಡಿತವಾಗ್ಲೂ ಕೂಡ ಇವರ ಒಂದು ವಿಚಾರ ಒಂದು 3D ಗಿಂತ ಮೀರಿದಂತಹ ಒಂದು ಯೋಚನೆ, ಅಂದರೆ ಒಂದು 6th ಸೆನ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಭವಿಷ್ಯದ ಬಗ್ಗೆ ಹಗಲು ಕನಸನ್ನು ಕಾಣ್ತಾ ಇರ್ತಾರೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವ್ಯಕ್ತಿಗಳು ಕೂಡ ಆಗಿರ್ತಾರೆ. ಕ್ರಿಯೇಟಿವ್ ಥಿಂಕರ್ಸ್ ಆಗಿರ್ತಾರೆ. ತುಂಬ ಕ್ರಿಯೇಟಿವಿಟಿಯಿಂದ ಯೋಚನೆಯನ್ನು ಮಾಡ್ತಾರೆ. ಸಂಗೀತ, ಕಲೆ, ಬರವಣಿಗೆ ಅಥವಾ ಚಿತ್ರಕಲೆ ಮೇಲೆ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ. ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಅಂದರೆ ದ್ವಂದ್ವ ಸ್ವಭಾವದವರು. ರಾಶಿ ಚಕ್ರ ಚಿಹ್ನೆ 2 ಮೀನುಗಳಿರೋದ್ರಿಂದ ಸ್ವಲ್ಪ ಚಂಚಲತೆ ಅನ್ನೋದೇ ಇರುತ್ತೆ. ನಿಸ್ವಾರ್ಥವಾಗಿ ಯಾವುದೇ ಒಂದು ಸೇವೆಯನ್ನು ಮಾಡ್ತಕ್ಕಂತಹ ಗುಣ ಕೂಡ ಈ ಒಂದು ಮೀನರಾಶಿಯಲ್ಲಿ ಹೆಚ್ಚಾಗಿರುತ್ತೆ. ಈ ಮೀನರಾಶಿಯವರಿಗೆ 2026ಕ್ಕೆ ನಾನು ಕೊಡ್ತಾ ಇರೋ ಟಿಪ್ಸ್ ಏನಂದರೆ, ಸ್ವಲ್ಪ ಭಾವನಾತ್ಮಕತೆ, ಅಂದರೆ ನೀವು ತುಂಬ ಓವರ್ ಥಿಂಕಿಂಗನ್ನು ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಹಾಗೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡಿ. ಜನ ಏನು ಮಾಡ್ತಾ ಇದ್ದಾರೆ, ಮೀನರಾಶಿಯವರನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಅಂದರೆ ಅವರ
ಒಂದು ಮನಸ್ಥಿತಿಯನ್ನ ದುರುಪಯೋಗ ಮಾಡ್ಕೊಂಡು ಅವ್ರ ಕೆಲಸನ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ. 7.5 ಸೆಕೆಂಡ್ ಫೇಸ್ ನಡೀತಾ ಇದೆ, ಅದಕ್ಕೆ ಪರಿಹಾರ ಏನ್ ಮಾಡಬೇಕು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಹಾಗಾದ್ರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ಖಂಡಿತವಾಗ್ಲೂ ಕೂಡ ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ. ಮೇಲಧಿಕಾರಿಗಳಿಂದ ಪೀಡೆ ಅನ್ನೋದಿರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಕೂಡ ಬಂದು ನಿಮಗೆ ಸದಾ ಚುಚ್ಚುತ್ತಾ ಇರ್ತಾರೆ. ಅದರಿಂದಾಗಿ ಸ್ವಲ್ಪ ಹೊಸ ಉದ್ಯೋಗವನ್ನು ಪಡ್ಕೊಳ್ಳೋದು ಮೀನರಾಶಿಯವರಿಗೆ ಒಳ್ಳೆಯದು ಅಂತ ಹೇಳ್ತೀನಿ. ಜೂನ್ ತಿಂಗಳ ನಂತರ ಹೊಸ ಅವಕಾಶಗಳು ಬರುತ್ತೆ. ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಶುಭವಾಗಿರ್ತಕ್ಕಂತಹ ಕಾಲ. ವಿದೇಶ ಪ್ರಯಾಣ, ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗುವಂತಹ ಕನಸನ್ನೇನಾದರೂ ಇಟ್ಕೊಂಡಿದ್ರೆ ಈ ವರ್ಷ ಅದು ನನಸಾಗುತ್ತೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಹೂಡಿಕೆ ಮಾಡಬೇಕು ಅಂದರೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಣಕಾಸಿನ ವ್ಯವಹಾರದಲ್ಲಿ ಪಾರದರ್ಶಕತೆ ಅಂದರೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಅನ್ನೋದಿರಬೇಕು. ಸೃಜನಾತ್ಮಕ ಕ್ಷೇತ್ರ, ಸಿನಿಮಾ ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡವ್ರಿಗೆ ಸ್ವಲ್ಪ ಗೌರವ, ಮನ್ನಣೆ ಅನ್ನೋದು ಸಿಗುತ್ತೆ. ವ್ಯಾಪಾರಸ್ಥರಿಗೆ ಈ ವರ್ಷ ಲಾಭದಾಯಕವಾಗಿರುವ ವರ್ಷ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಆದಾಯದ ಒಳಹರಿವು ಜಾಸ್ತಿ ಆಗುತ್ತೆ. ಅಂದರೆ ಶನಿ ಪ್ರಭಾವ ಇರೋದ್ರಿಂದ ಅನಿರೀಕ್ಷಿತ ಖರ್ಚುಗಳು ಕೂಡ ಬರ್ಬೋದು. ಒಂದು ಸ್ಥಿರ ಆಸ್ತಿ ಅಥವಾ ದೀರ್ಘಕಾಲದ ಹೂಡಿಕೆಯ ಮೇಲೆ ಒಂದಷ್ಟು ಪ್ಲಾನ್ ಅನ್ನು ಮಾಡಿಕೊಳ್ಳಿ. ಅನಗತ್ಯ ಸಾಲವನ್ನು ಮಾಡಬೇಡಿ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಜೂನ್ ತಿಂಗಳ ನಂತರ ವಿವಾಹ ಭಾಗ್ಯ ಬರಬಹುದು. ಮದುವೆ ಮಾತುಕತೆ ಯಶಸ್ವಿ ಆಗುತ್ತೆ. ವಿವಾಹಿತರು ಅಂದ್ರೆ ಮದುವೆ ಆಗಿರೋರಲ್ಲಿ ಸ್ವಲ್ಪ ಸಾಮರಸ್ಯ ಹೆಚ್ಚಾಗುತ್ತೆ. ಸಣ್ಣ ಪುಟ್ಟ ಒಂದು ತಪ್ಪು ತಿಳುವಳಿಕೆ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಎಂಡಾಗುವಂತಹ ಸಮಯ ಅಂತ ಹೇಳ್ತೀನಿ. ಸ್ವಲ್ಪ ನೀವು ನಿಮ್ಮ ಪಾರ್ಟ್ನರ್ನ ಗೌರವದಿಂದ ಕಾಣಿ, ಒಳ್ಳೆದಾಗುತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗುತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಸ್ವಲ್ಪ ಮಿಶ್ರ ಫಲಿತಾಂಶ ಇರುತ್ತೆ. ಸಂಬಂಧಪಟ್ಟಂತ ಒಂದು ಕೆಲಸವನ್ನ ಬಿಟ್ಟು ಬೇರೆ ಕೆಲಸವನ್ನ ಮಾಡೋದಕ್ಕೆ ಹೋಗಿ ಸ್ವಲ್ಪ ಪ್ರೀತಿಯಲ್ಲಿ ಅಡೆತಡೆಗಳು ಬರ್ಬೋದು. ಹೊಸ ಪ್ರೇಮ ಸಂಬಂಧವನ್ನ ಒಂದು ಪಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸಂಗಾತಿಯೊಂದಿಗೆ ಕೆಲವೊಂದು ಸುಂದರ ಕ್ಷಣವನ್ನ ಈ ವರ್ಷ ಕಳ್ಕೊಳ್ತೀವಿ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ? ಕಲಹ ಇರುತ್ತಾ? ಕುಟುಂಬದಲ್ಲಿ ನೆಮ್ಮದಿ ಅನ್ನೋದೇ ಜಾಸ್ತಿ ಇರುತ್ತೆ. ಮಕ್ಕಳಲ್ಲಿ ಪ್ರಗತಿ ಇರುತ್ತೆ. ಮನಸ್ಸಿಗೆ ಸಂತೋಷನೂ ಇರುತ್ತೆ. ತಂದೆ ತಾಯಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅಂತ ಹೇಳ್ತೀನಿ. ಹಾಗೆ ಮನೆಯಲ್ಲಿ ಸಣ್ಣ ಪುಟ್ಟ ಮಂಗಳ ಕಾರ್ಯ ಕೂಡ ಆಗುತ್ತೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಅನ್ನೋದು ಬೇಡ. ಕಾಲಿನ ನೋವು, ನಿದ್ರಾಹೀನತೆ ಅಥವಾ ಕಣ್ಣಿನ ಸಮಸ್ಯೆ ಬರಬಹುದು. ಮಾನಸಿಕವಾಗಿ ನೆಮ್ಮದಿ ಸ್ವಲ್ಪ ದೂರ ಆಗೋದ್ರಿಂದ ಧ್ಯಾನ ಅನ್ನೋದು ಮಾಡಿ, ಮೆಡಿಟೇಷನ್ ಮಾಡಿ, ಸಾತ್ವಿಕ ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಳ್ಳಿ. ವಾಹನ ಚಲಾಯಿಸ್ಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರಿ. ಯಾವ ವಿಷಯದಲ್ಲಿ ಇವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? ಗಂಡಾಂತರ ಅನ್ನೋದೇನೂ ಇಲ್ಲ. 7 ಶನಿ ಪ್ರಭಾವ ಇರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಲೇಟ್ ಆಗ್ತಾ ಇರುತ್ತೆ. ಶತ್ರುಗಳ ಹೆಜ್ಜೆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮದು ಮೃದು ಸ್ವಭಾವ ಆಗಿರೋದ್ರಿಂದ ಅವರು ದುರುಪಯೋಗ ಪಡಿಸ್ಕೊಳ್ತಾರೆ. ಅದರ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ವಹಿಸ್ಕೋಬೇಕು. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಪ್ರತಿ ಮಂಗಳವಾರ, ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಸೋಮವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ, ಹನುಮಾನ್ ಚಾಲಿಸ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ. ವೃದ್ಧಾಶ್ರಮಕ್ಕೆ ಹೋಗಿ ಅನ್ನದಾನ ಮಾಡಿಸಿ, ನಿರ್ಗತಿಕರಿಗೆ ಕಪ್ಪು ಬಣ್ಣದ ಹೊದಿಕೆಯನ್ನು ದಾನ ಮಾಡಿ, ಗುರುವಿನ ಸೇವೆ ಮಾಡಿ, ಆದಷ್ಟು ರಾಘವೇಂದ್ರ ಸ್ವಾಮಿ ಅಥವಾ ಒಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಲಕ್ಕಿ ವರ್ಷ ಅಂತಾನೆ ಹೇಳ್ತೀನಿ. ಯಾಕಂದ್ರೆ 7.5 ಸ್ಟಾರ್ಟ್ ಆಗಿ ಸ್ವಲ್ಪ ಮಿಶ್ರ ಫಲಗಳು ನೋಡ್ತಾ ಇದ್ದಾರೆ. ಈ ವರ್ಷ ಸ್ವಲ್ಪ ಎಲ್ಲ ದೂರ ಆಗಿ ನೀವು ತಗ್ಗಿ ಬಗ್ಗಿ ಇತ್ತು ಅಂದರೆ ಈ ವರ್ಷ ನಿಮಗೆ ಸೂಪರ್ ವರ್ಷ. ಅಹಂಕಾರದಲ್ಲಿ ಅಹಮ್ಮಿಂದ ಇರ್ತೀನಿ ಅಂದರೆ ಈ ವರ್ಷ ನೀವು ಲಾಟ್ರಿ ಹೊಡ್ಕೊಂಡು ಹೋಗ್ಬೇಕು. ಇದಿಷ್ಟು 12 ರಾಶಿಯ 2026 ಸಾಲಿನ ಭವಿಷ್ಯವನ್ನ ತಿಳ್ಕೊಂಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ನಮಸ್ಕಾರ.